ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಮೋ ಹನುಮತೆ ರಾಮಧೀಮತೆ ಜಿತಕಾಮತೆ ಮಮೇಷ್ಟಂ ದಧತೆ ಸೀತಾಕೃತೆ ಶತ್ರುಜಿತೆ ಸತೆ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣ ಪರಮಾತ್ಮನ ಪಾದಕ್ಕೆ ನಮಸ್ಕಾರ ಮಾಡ್ತಾ, ಎಲ್ಲ ಗುರುಗಳನ್ನು ಹಿರಿಯರನ್ನು ಮನಸಾ ಸ್ಮರಿಸ್ತಾ, ಅನೇಕ ನಿಮಿತ್ತಗಳು ಒಂದಾಗಿ ಕೂಡಿ ಬಂದಿದೆ. ಬಹಳ ದೊಡ್ಡ ದೊಡ್ಡ ಜ್ಞಾನಿಶ್ರೇಷ್ಠರ ಆರಾಧನೆಯ ಪರ್ವಕಾಲಗಳು, ಮಹಾನುಭಾವರಾದ ಭಾಗವತಕ್ಕೆ ವ್ಯಾಖ್ಯಾನವನ್ನು ಬಹಳ ಸುಂದರವಾಗಿ ರಚನೆ ಮಾಡಿದ ವಿಜಯಧ್ವಜ ತೀರ್ಥರ ಆರಾಧನಾ ಪರ್ವಕಾಲ, ಜೊತೆಗೆ ಗುರುಗಳಾದ ಪೂಜ್ಯ ಪೇಜಾವರ ಶ್ರೀಪಾದರ ವರ್ಧಂತಿ, ಹೀಗೆ ಅನೇಕ ಒಳ್ಳೆಯ ಸಮಯ ಒಂದಾಗಿ ಕೂಡಿ ಬಂದಿದೆ. ಇಂಥ ಕಾಲದಲ್ಲಿ ಸಾಧ್ಯವಾದಷ್ಟು ಭಗವದ್ಭಕ್ತರ ಕಥೆಯನ್ನು ಕೇಳಬೇಕು ಅಂತ ಶಾಸ್ತ್ರಗಳ ಆದೇಶ. ಆ ನಿಟ್ಟಿನಲ್ಲಿ ಪೂಜ್ಯರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ಆದೇಶಾನುಸಾರವಾಗಿ ಈ ಭಾಗವತ ಪ್ರವಚನ ಮಾಲಿಕೆ ಅದು ನಡೀತಾ ಇರುವಂಥದ್ದು. ಅದರಲ್ಲಿ 9ನೆಯ ಸ್ಕಂದದ ಕಥಾಚರಿತ್ರೆಯನ್ನು ಸ್ವಲ್ಪ ಹೊತ್ತು ನಾವು ನೀವೆಲ್ಲ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ, ಇಡೀ 9ನೆಯ ಸ್ಕಂದದಲ್ಲಿ ಭಾಗವತ ಎಲ್ಲ ಸೂರ್ಯ ಮತ್ತು ಚಂದ್ರವಂಶದ ಎಲ್ಲ ಭಗವದ್ಭಕ್ತರಾದ ರಾಜರ ಕಥೆಗಳನ್ನು ನಿರೂಪಣೆ ಮಾಡ್ತಾ ಹೊರಟಿರುವಂಥದ್ದು. ಬಾದರಾಯಣ ದೇವರು ಭಾಗವತವನ್ನು ರಚನೆ ಮಾಡ್ತಾ ಭಗವಂತನ ಚರಿತ್ರೆಯನ್ನು ಹೇಳಲಿಕ್ಕೆ ಹೊರಟವರು ಇಡೀ ಒಂದು ಸ್ಕಂದದ ಪೂರ್ತಿಯಾಗಿ ಬರೀ ರಾಜರ ಕಥೆಗಳನ್ನು ಹೇಳಿದ್ದಾರೆ. ಯಾಕೆ ಹೀಗೆ, ಸಂಬಂಧ ಏನು ಅಂತ ಪ್ರಶ್ನೆ ಬಂದಾಗ ಆಚಾರ್ಯ ಮಧ್ವರು ಉತ್ತರವನ್ನು ಕೊಡ್ತಾ ಅಂತಾರೆ, ಚರಿತಂ ವೈಷ್ಣವಾನಾಂಚ ವಿಷ್ಣುದ್ರೇಕಾಯ ಕಥ್ಯತೆ. ಭಗವದ್ಭಕ್ತರ ಚರಿತ್ರೆಯನ್ನು ಹೇಳೋದು ಯಾಕೆ ಅಂದರೆ ವಿಷ್ಣುದ್ರೇಕಾಯ, ಪರಮಾತ್ಮ ತನ್ನ ಭಕ್ತರನ್ನು ಎಂದೆಂದಿಗೂ ತಾನು ಕೈ ಬಿಡಲಾರ ಅನ್ನೋದನ್ನು ತಿಳಿಸಿಕೊಡ್ಲಿಕ್ಕಾಗಿ, ಪರಮಾತ್ಮನಲ್ಲಿ ಭಕ್ತಿ ಉದ್ರೇಕವಾಗಬೇಕು.
ಅಂತಹ ಭಕ್ತಿ ಹುಟ್ಟಲಿಕ್ಕಾಗಿ ವೈಷ್ಣವರ ವಿಷ್ಣು ಭಕ್ತರ ಚರಿತ್ರೆಯನ್ನು ಬಾದರಾಯಣ ದೇವರು ಶುಕ ಮುನಿಗಳ ಮುಖಾಂತರ ಪರೀಕ್ಷಿತ್ ರಾಜರಿಗೆ ಅಲ್ಲಲ್ಲಲ್ಲಿ ತಾವು ವಿಸ್ತಾರವಾಗಿ ಹೇಳಿಸಿದ್ದಾರೆ. ಅದರಲ್ಲಿ 9ನೇ ಸ್ಕಂಧಕ್ಕೆ ಭಾಗವತಕ್ಕೆ ಅನೇಕ ಮಂದಿ ವ್ಯಾಖ್ಯಾನಕಾರರು ಬಹಳ ಪ್ರಸಿದ್ಧರಾಗಿದ್ದಾರೆ. ಅವರಲ್ಲಿ ತುಂಬ ಅದ್ಭುತವಾದ ವ್ಯಾಖ್ಯಾನಗಳಲ್ಲಿ ಪದರತ್ನಾವಲಿ ಎನ್ನುವ ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರು ರಚನೆ ಮಾಡಿದ ವ್ಯಾಖ್ಯಾನವೂ ಕೂಡ ಒಂದು. ಅವರ ವಿಶೇಷ ಏನು ಅಂದರೆ, ಅವರು ವ್ಯಾಖ್ಯಾನ ಮಾಡುವ ಪ್ರಾರಂಭದಲ್ಲಿಯೇ ಇಡೀ ಅಧ್ಯಾಯದ ಸಾರ ಸಂಗ್ರಹವನ್ನು ನಮಗೆ ಕಟ್ಟಿಕೊಟ್ಬಿಡ್ತಾರೆ. ಅವರಂತಾರೆ, ಕಮಲಾಕಾಂತಂ ಕಮಲಾಕ್ಷಂ ವಿಮಲಾನಂದಂ ಪ್ರಣಮ್ಯ ಚ ನೃಪವಂಶ ಸ್ಕಂಧ ವಿಲಾಸಂ ನವಮಸ್ಕಂಧಂ ವಿವೃಣೋಮಿ. ಇಡೀ ಅಧ್ಯಾಯದಲ್ಲಿ ಏನನ್ನು ಹೇಳಲಿಕ್ಕೆ ಹೊರಟಿದ್ದಾರೆ? ವಿಜಯಧ್ವಜ ತೀರ್ಥ ಶ್ರೀಪಾದರಂತಾರೆ, ನೃಪವಂಶ ಸ್ಕಂಧ ವಿಲಾಸಂ. ಇಡೀ ಅಧ್ಯಾಯದಲ್ಲಿ ಭಗವಂತನ ಭಕ್ತರಾದ ಎಲ್ಲ ಸೂರ್ಯ ಚಂದ್ರವಂಶದ ರಾಜರ ಚರಿತ್ರೆಯನ್ನು ಹೇಳಲಿಕ್ಕೆ ಹೊರಟ ಸ್ಕಂಧ ಇದು ಅನ್ನುವ ಮುಖಾಂತರ ಇಡೀ ಸ್ಕಂದದ ಚರಿತ್ರೆಯನ್ನು ಅವರು ಸಂಗ್ರಹಿಸಿಕೊಟ್ಟು ಮುಂದೆ ವ್ಯಾಖ್ಯಾನವನ್ನು ಪ್ರಾರಂಭ ಮಾಡ್ತಾರೆ. ಭಾಗವತದಲ್ಲಿ ಪರೀಕ್ಷಿತ್ ರಾಜರು ಪ್ರಶ್ನೆ ಮಾಡ್ತಾ ಇದ್ದಾರೆ ಶುಕಮುನಿಗಳನ್ನು. ಮನ್ವಂತರಾಣಿ ಸರ್ವಾಣಿ ತ್ವಯೋಕ್ತಾನಿ ಶ್ರುತಾನಿ ಮೇ ವೀರ್ಯಾಣ್ಯನಂತ ವೀರ್ಯಸ್ಯ ಹರೇಸ್ತತ್ರ ಕೃತಾನಿ ಚ. ಸ್ವಾಮಿ, ಎಲ್ಲ ಮನ್ವಂತರಗಳನ್ನು ನೀವು ವಿವರವಾಗಿ ನಿರೂಪಣೆ ಮಾಡಿದ್ದೀರಿ. ಆ ಮನ್ವಂತರಗಳಲ್ಲಿ ಪರಮಾತ್ಮ ಮಾಡುವ ಅನಂತ ಲೀಲೆಗಳನ್ನೆಲ್ಲ ತಾವು ಹೇಳಿದ್ದೀರಿ. ಅದನ್ನೆಲ್ಲ ನಾನು ಕೇಳಿದ್ದೇನೆ. ಜೊತೆಗೆ ಸತ್ಯವ್ರತ ರಾಜ ಅವನು ತಾನು ಮತ್ಸ್ಯರೂಪಿ ಪರಮಾತ್ಮನ ಸೇವೆಯನ್ನು ಮಾಡಿ ಮುಂದೆ ಸೂರ್ಯನ ಮಗನಾಗಿ ತಾನು ಮನುವಾಗಿ ವೈವಸ್ವತ ಮನು ಅನ್ನುವ ಹೆಸರಿನಿಂದ ಅವನು ಹುಟ್ಟಿದ್ದಾನೆ. ಅವನಿಗೆ ಇಕ್ಷ್ವಾಕು ಮುಂತಾದ ಅನೇಕ ಮಂದಿ ಮಕ್ಕಳಾಗಿದ್ದಾರೆ ಅಂತ ಹೀಗೆಲ್ಲ ತಾವು ಹೇಳಿದ್ದೀರಿ. ಅವರ ಪರಾಕ್ರಮ, ಅವರ ವಿಸ್ತಾರವಾದ ಕಥಾವಳಿಯನ್ನು ಹೇಳುವಂಥವರಾಗಬೇಕು ಅಂತ ಪರೀಕ್ಷಿತ್ ರಾಜರು ಪ್ರಾರ್ಥನೆ ಮಾಡಿದರೆ, ಅದಕ್ಕೆ ಸೂತಾಚಾರ್ಯರು ಶುಕಾಚಾರ್ಯರಂತ ಇದ್ದಾರೆ, ಶ್ರೂಯತಾಂ ಮಾನವೋ ವಂಶಃ ಸಂಕ್ಷೇಪೇಣ ಪರಂತಪ. ಸಂಕ್ಷೇಪವಾಗಿ ಮನುಗಳ ವಂಶವನ್ನು ಹೇಳ್ತೇನೆ. ಯಾಕೆಂದರೆ ನ ಶಕ್ಯತೆ ವಿಸ್ತರಶಃ ವಕ್ತುಂ ವರ್ಷಶತೈರಪಿ. 100 ವರ್ಷಗಳ ಕಾಲ ಹೀಗೆ ಕೂತರೂ ಮನುವಿನ ವಂಶದ ಚರಿತ್ರೆಯನ್ನು ವಿಸ್ತಾರವಾಗಿ ಕೇಳಲಿಕ್ಕಾಗಲ್ಲ. ಯಾಕೆಂದರೆ ಇದು ಕಥೆ ಅಲ್ಲ, ಯಾವುದೋ ಎಲ್ಲಿಯೋ ಯಾವುದೋ ಒಂದು ಕಾಲದಲ್ಲಿ ಆಗಿ ಹೋದ ರಾಜನ ಕಥೆ ಅಲ್ಲ. ಇದು ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡಂತಹ ಮಹಾನುಭಾವರ, ಯಾವ ವಂಶದಲ್ಲಿ ಸಾಕ್ಷಾತ್ತಾಗಿ ಪರಮಾತ್ಮ ಅನೇಕ ರೂಪಗಳಿಂದ ಅವತಾರ ಮಾಡಿದ್ದಾನೆ ಅಂತಹ ವಂಶದ ಪೂರ್ವಜರ ಮಹಾನುಭಾವರ ಕಥೆ ಇದು. ಹಾಗಾಗಿ ಇದನ್ನು ಸಮಗ್ರವಾಗಿ ನಾವು ತಿಳ್ಕೊಳ್ಳಿಕ್ಕೆ ಹೇಳಲಿಕ್ಕೆ 100 ವರ್ಷ ಆದರೂ ಸಾಲುವಂಥದ್ದಲ್ಲಪ್ಪ. ಹಾಗಾಗಿ ಸಂಕ್ಷೇಪವಾಗಿ ಹೇಳ್ತೇನೆ ಕೇಳು ಅಂತ ಶುಕಾಚಾರ್ಯರು ಪ್ರಾರಂಭ ಮಾಡ್ತಾ ಅಂತ ಇದ್ದಾರೆ. ಪರಮಾತ್ಮನ ನಾಭಿಕಮಲದಿಂದ ಸೃಷ್ಟಿಯ ಪ್ರಾರಂಭದಲ್ಲಿ ಬ್ರಹ್ಮದೇವರು ಅವರು ಹುಟ್ಟಿದ್ದಾರೆ. ಆ ಬ್ರಹ್ಮದೇವರಿಂದಾಗಿ ಮರೀಚಿಗಳು, ಮರೀಚಿಯಿಂದಾಗಿ ಕಶ್ಯಪರು, ಕಶ್ಯಪರಿಂದಾಗಿ ಸೂರ್ಯ ವಿವಸ್ವಾನ್ ಅನ್ನುವ ಹೆಸರಿನಿಂದ ಸೂರ್ಯ ತಾನು ಹುಟ್ಟಿದ್ದಾನೆ. ಆ ವಿವಸ್ವಾನ್ಗೆ, ಸೂರ್ಯನಿಗೆ ಸಂಜ್ಞಾದೇವಿಯಲ್ಲಿ ಮನು ಅವನು ಹುಟ್ಟಿದ್ದಾನೆ. ಆ ಮನುವಿಗೆ ಶ್ರದ್ಧಾದೇವಿಯಲ್ಲಿ 10 ಮಂದಿ ಗಂಡು ಮಕ್ಕಳಾಗಿದ್ದಾರೆ, ಜೊತೆಗೆ ಒಂದು ಹೆಣ್ಣು ಮಗುವಾಗಿದೆ. ಅದು ಏನಂದರೆ, ಮನು ಮಹಾರಾಜರಿಗೆ ಮಕ್ಕಳಿಲ್ಲ. ಅವರು ಮಕ್ಕಳಾಗಬೇಕು, ಒಳ್ಳೆಯ ಸಂತತಿಯಾಗಬೇಕು ಅನ್ನುವ ಉದ್ದೇಶದಿಂದಾಗಿ ಅವರು ಮೈತ್ರಾವರುಣ, ಮಿತ್ರ ಮತ್ತು ವರುಣ ಎಂಬ ದೇವತೆಯನ್ನು ಉದ್ದೇಶಿಸಿಕೊಂಡು ಒಂದು ಯಾಗವನ್ನು ಮಾಡಿದ್ದಾರೆ. ಆ ಯಾಗವನ್ನು ಮಾಡಿದ ಸಂದರ್ಭದಲ್ಲಿ ರಾಜನ ಪಟ್ಟದ ಮಹಿಷಿ ಅವಳು ತಾವು ಬಂದು ಆ ಋತ್ವಿಕರಲ್ಲಿ ಕೇಳಿಕೊಂಡಿದ್ದಾರೆ, ನನಗೆ ಹೆಣ್ಣು ಮಗು ಆಗಬೇಕು. ಅದರಂತೆ ಇವರು ಹೋಮ ಮಾಡುವಾಗ ಹೆಣ್ಣು ಮಗುವಾಗಲಿ ಎನ್ನುವ ಇಚ್ಛೆಯಿಂದ ಹೋಮ ಮಾಡಿದ್ದಾರೆ. ಹೆಣ್ಣು ಮಗು ಆಗಿದೆ. ರಾಜ ಬಂದ. ರಾಜನಿಗೆ ಗೊತ್ತಿಲ್ಲ, ಅವನಿಗೆ ಆಶ್ಚರ್ಯ ಆಗಿದೆ. ಅವನು ವಸಿಷ್ಠರನ್ನು ಕೇಳಿದ್ದಾನೆ, ಸ್ವಾಮಿ ನಿಮ್ಮ ಮಂತ್ರ ಅದು ವಿಫಲವಾಗಿದ್ದೇ ನೋಡಲಿಲ್ಲ. ನಾನು ಗಂಡು ಮಗು ಬೇಕು ಅಂತ ಹೋಮ ಮಾಡಲಿಕ್ಕೆ ಹೊರಟವ, ಹೆಣ್ಣು ಮಗು ಆಗಿದ್ದು ಹೇಗೆ ಅಂತ ಪ್ರಶ್ನೆ ಮಾಡಿದಾಗ ವಸಿಷ್ಠರು ನಡೆದದ್ದನ್ನೆಲ್ಲ ತಿಳಿದುಕೊಂಡಿದ್ದಾರೆ. ಅವರಂದರು, ನಾನು ಪರಮಾತ್ಮನ ಅನುಗ್ರಹವನ್ನು ನಾನು ಪಡೆದುಕೊಂಡು ಈ ಹೆಣ್ಣನ್ನು ಗಂಡು ಮಾಡಿಕೊಡ್ತೇನೆ ಅಂತ ದೇವರನ್ನು ಸ್ತೋತ್ರ ಮಾಡಿದ್ದಾರೆ. ಆ ಹೆಣ್ಣು ಇಳ ಅಂತ ಹೆಸರಾದದ್ದು
ಅದು ಗಂಡ ಆಗಿದೆ. ಪರಮಾತ್ಮನ ಅನುಗ್ರಹದಿಂದ ಸುದ್ಯುಮ್ನ ಅನ್ನುವ ಹೆಸರಿನಿಂದ ಅದು ಗಂಡ ಆಗಿದೆ. ಆ ಸುದ್ಯುಮ್ನ ಒಮ್ಮೆ ಹೀಗೆ ಬೇಟೆಯಾಡ್ತಾ ತಾನು ಹೊರಟಿದ್ದಾನೆ. ಹೊರಟಾಗ ಮೇರು ಪರ್ವತದ ಬಳಿ ಸುಕುಮಾರವನ ಅಂತ ಇರುವಂಥದ್ದು. ಅಲ್ಲಿ ಒಮ್ಮೆ ಏನಾಗಿದೆ, ಶಿವಪಾರ್ವತಿಯರು ಏಕಾಂತದಲ್ಲಿ ಇರುವ ಸಂದರ್ಭ. ಆ ಸಂದರ್ಭದಲ್ಲಿ ಎಲ್ಲ ಮುನಿಗಳು ರುದ್ರದೇವರನ್ನು ನೋಡುವ ಸಲುವಾಗಿ ಬಂದಿದ್ದಾರೆ. ಬಂದಾಗ ಪಾರ್ವತೀ ದೇವಿಯರಿಗೆ ಲಜ್ಜೆ ಆಗಿದೆ, ಸಂಕೋಚವಾಗಿದೆ. ಆದ ಕಾರಣಕ್ಕೆ ರುದ್ರದೇವರು ಪಾರ್ವತೀ ದೇವಿಯರ ಸಮಾಧಾನಕ್ಕಾಗಿ ಈ ವನಕ್ಕೆ ಯಾರೆಲ್ಲ ಬರ್ತಾರೆ ಅವರೆಲ್ಲ ಹೆಣ್ಣಾಗಲಿ ಅಂತ ಅವರು ಬಂದಿದ್ದಾರೆ. ಅಂಥ ಸುಕುಮಾರ ವನಕ್ಕೆ ಗೊತ್ತಿಲ್ಲದೆ ಸುದ್ಯುಮ್ನ ರಾಜ ಅವನು ತನ್ನ ಕುದುರೆಯ ಜೊತೆಗೆ ಬೇಟೆಯಾಡ್ತಾ ತನ್ನ ಪರಿವಾರದ ಜೊತೆಗೆ ಹೊರಟ. ಆ ಸುಕುಮಾರ ವನಕ್ಕೆ ಬಂದ ಕೂಡಲೇ ಅವನು ತಾನು ಹೆಣ್ಣಾಗಿ ಬಿಟ್ಟಿದ್ದಾನೆ. ಅವನ ಕುದುರೆ ಹೆಣ್ಣಾಗಿದೆ, ಬಂದ ಪರಿವಾರದವರೆಲ್ಲ ಹೆಣ್ಣಾಗಿ ಬಿಟ್ಟಿದ್ದಾರೆ. ಮತ್ತೆ ಪುನಃ ವಸಿಷ್ಠರು ರುದ್ರದೇವರನ್ನು ಪ್ರಾರ್ಥನೆ ಮಾಡಿದ್ದಾರೆ. ರುದ್ರದೇವರ ಅಪ್ಪಣೆಯ ಅನುಸಾರವಾಗಿ 1 ತಿಂಗಳು ಗಂಡು ಸುದ್ಯುಮ್ನ, 1 ತಿಂಗಳು ಹೆಣ್ಣು ಇಳೆಯಾಗಿ ಅವನು ತಾನು ಇರುವಂತಹ ಪರಿಸ್ಥಿತಿ ಬಂದಿರುವಂಥದ್ದು. ಹೀಗೆ ಇದು ಇಳೆಯ ಮಗಳ ಕಥೆಯಾದರೆ, ಇನ್ನು ಮಕ್ಕಳು ಮುಂದೆ ಈ ಇಳೆಯಿಂದಲೇ ಮುಂದುವರೆದ ವಂಶ ಅದು ಚಂದ್ರವಂಶ ಅಂತ ಕರೆಸಿಕೊಳ್ಳುವಂಥದ್ದು. ಇನ್ನು ಗಂಡು ಸಂತತಿ, ಆ ವೈವಸ್ವತ ಮನುಗಳ ಗಂಡು ಸಂತತಿ, ಅವರಿಗೆ ಒಟ್ಟು 10 ಮಂದಿ ಮಕ್ಕಳಿದ್ದಾರೆ. ವೈವಸ್ವತ ಮನುಗಳಿಗೆ ಇಕ್ಷ್ವಾಕು, ನೃಗ, ಶರ್ಯಾತಿ, ದಿಷ್ಟ, ಧೃಷ್ಟ, ಕರೂಷ, ನರಿಷ್ಯಂತ, ವೃಷಧ್ರ, ನಾಭಾಗ ಮತ್ತು ನಭ ಎಂಬಂತಹ 10 ಮಂದಿ ಅವರು ತಾವು ಮಕ್ಕಳಾಗಿರುವಂಥದ್ದು. ಅದರಲ್ಲಿ ಶರ್ಯಾತಿ, 3ನೆಯ ಮಗನಾದ ಶರ್ಯಾತಿ, ಆ ಶರ್ಯಾತಿ ಮಹಾರಾಜರಿಗೆ ಸುಕನ್ಯಾ ಅನ್ನುವಂಥ ಹೆಣ್ಣು ಮಗಳಿದ್ದಾಳೆ. ಈ ಮಹಾರಾಜ, ಈ ಶರ್ಯಾತಿ ಮನುವಿನ ಮಕ್ಕಳಾದ ಶರ್ಯಾತಿಗಳು ಅವರು ಬಹಳ ತುಂಬ ವೇದವನ್ನು ತುಂಬ ಚೆನ್ನಾಗಿ ತಿಳಿದುಕೊಂಡಂಥವರಾಗಿದ್ದಾರೆ. ಅವರಿಗೆ ಸುಕನ್ಯಾ ಎಂಬಂಥ ಒಂದು ಮಗಳಿದ್ದಾಳೆ. ಆ ಸುಕನ್ಯಾ ಎಂಬ ಹೆಣ್ಣು ಮಗಳು ಅವಳು ಹೀಗೆ ಒಮ್ಮೆ ರಾಜನ ಜೊತೆ ಕಾಡಿನಲ್ಲಿ ಸಂಚಾರ ಮಾಡ್ತಾ ಇರುವಾಗ ಸಖಿಯರ ಜೊತೆಗೆ ವನಪ್ರಾಂತ್ಯದಲ್ಲಿ ತಾನು ಓಡಾಡಲಿಕ್ಕೆ ಆಟವಾಡಲಿಕ್ಕೆ ಹೋಗಿದ್ದಾಳೆ. ಹೋದಾಗ ವಲ್ಮೀಕರಂಧ್ರೇ ದದೃಶೇ ಖದ್ಯೋತೇ ಇವ ಜ್ಯೋತಿಷಿ, ಒಂದು ಹುತ್ತ, ಆ ಹುತ್ತದ ರಂಧ್ರದಲ್ಲಿ 2 ಮಿಣುಗುತ್ತಾ ಇರುವಂತಹ ಬೆಳಕನ್ನು ತಾನು ಕಂಡಿದ್ದಾಳೆ. ಕಂಡು ಅವಳಿಗೆ ದೈವ ಪ್ರೇರಣೆಯಿಂದಾಗಿ ಅಲ್ಲೇ ಬಿದ್ದ ಒಂದು ಮುಳ್ಳನ್ನು ತಾನು ತೆಗೆದುಕೊಂಡು ತಾನು ಆ 2 ಪ್ರಕಾಶವನ್ನು ಚುಚ್ಚಿದ್ದಾಳೆ, 2 ಬೆಳಕನ್ನು ತಾನು ಚುಚ್ಚಿದ್ದಾಳೆ. ಚುಚ್ಚಿದ್ರೆ ಜೋರಾದ ರಕ್ತ ಬಂದಿದೆ. ಈ ಕಡೆ ಇವಳು ಹೀಗೆ ಚುಚ್ಚಿ ಅದರಿಂದ ರಕ್ತ ಬಂದಿದೆ. ಈ ಕಡೆ ರಾಜನ ಪರಿವಾರದ ಎಲ್ಲ ಸೈನಿಕರಿಗೆ, ಎಲ್ಲ ಪರಿವಾರದವರಿಗೆ ಅವರಿಗೆ ಮಲಮೂತ್ರಗಳೇ ಬಂಧಿಸಿ ಬಿಟ್ಟಿದ್ದಾವೆ. ಯಾರಿಗೂ ಏನು ಕೈಕಾಲಾಡ್ತಾ ಇಲ್ಲ. ರಾಜನಿಗೆ ವಿಷಯ ಗೊತ್ತಾಯಿತು. ರಾಜ ಭಟರಿಗೆ ಅಂದ, ಇದು ಚವನ ಋಷಿಗಳು ಅಂತ ಮಹಾ ತಪಸ್ವಿಗಳು, ಅವರ ಆಶ್ರಮದ ಪರಿಸರ. ಈ ಜಾಗದಲ್ಲಿ ಯಾರಾದರೂ ಅವರಿಗೆ ಅಪವಿತ್ರ ಮಾಡಿ ಅಪಚಾರ ಮಾಡಿದ್ದಾದರೆ ಅವರಿಗೆ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಯಾರು ಏನು ಮಾಡಿದ್ದೀರಿ ಹೇಳಿ ಎಂದಾಗ ಸುಕನ್ಯೆ ತಾನು ಹೇಳಿದ್ದಾಳೆ, ಹೀಗೆ ಎಲ್ಲ ನಡೀತು. ಒಂದು ಹುತ್ತದಲ್ಲಿ 2 ಮಿಣುಕು ಹುಳಗಳನ್ನು ನಾ ಚುಚ್ಚಿದೆ, ರಕ್ತ ಬಂತು ಅಂತ ತಾನು ಹೇಳಿದ್ದಾಳೆ. ಅದನ್ನು ಕೇಳಿ ತಾನು ರಾಜ ತನ್ನ ಮಗಳನ್ನು ಎಲ್ಲ ಕರೆದುಕೊಂಡು ತಾನು ಹೋಗಿದ್ದಾನೆ. ಹೋಗಿ ಚವನ ಮುನಿಗಳ ಬಳಿಗೆ ಹೋಗಿದ್ದಾನೆ. ಅವರನ್ನು ಸಮಾಧಾನ ಮಾಡಿದ್ದಾನೆ. ಸಮಾಧಾನ ಮಾಡಿ ಅವರಿಗೆ ತನ್ನ ಮಗಳನ್ನೇ ತಾನು ಧಾರೆ ಎರೆದು ಕೊಟ್ಟಿದ್ದಾನೆ. ಚವನ ಋಷಿಗಳು ಬಹಳ ದೊಡ್ಡ ತಪಸ್ವಿಗಳು, ತಲೆ ಗಡ್ಡದ ಕೂದಲೆಲ್ಲ ನೆರೆತು ಹೋಗಿದೆ. ಆದರೆ ರಾಜ ಹಿಂದೆ ಮುಂದೆ ವಿಚಾರ ಮಾಡದೆ ಬ್ರಹ್ಮಜ್ಞಾನಿಗಳಾಗಿದ್ದಾರೆ ಎನ್ನುವ ಕಾರಣಕ್ಕಾಗಿ ತನ್ನ ಮಗಳನ್ನು ಮದುವೆ ಮಾಡಿ ಕೊಟ್ಟಿದ್ದಾನೆ. ಮದುವೆ ಮಾಡಿಕೊಟ್ರೆ ಸುಕನ್ಯೆ ರಾಜನ ಮಗಳಾಗಿ ಬೆಳೆದಂಥವಳು. ಆದರೆ ಮುನಿಗಳ ಹೆಂಡತಿಯಾದ ತಕ್ಷಣದಲ್ಲಿ ಮುನಿವೇಷವನ್ನು ಧಾರಣೆ ಮಾಡಿ ಆ ಋಷಿಗಳನ್ನು ಬಹಳ ತನ್ನ ಸೇವೆಯಿಂದಾಗಿ ತಾನು ಒಲಿಸಿಕೊಂಡ್ರೆ ಕೆಲವು ಕಾಲದ ನಂತರದಲ್ಲಿ ಅಶ್ವಿನಿ ದೇವತೆಗಳು ಚವನರ ಆಶ್ರಮಕ್ಕೆ ಬಂದಿದ್ದಾರೆ. ಬಂದಾಗ ಮುನಿಗಳು ಅವರನ್ನು ಸತ್ಕಾರ ಮಾಡಿ ಅವರಿಗೆ ಕೇಳಿದರು, ನನಗೆ ತಾರುಣ್ಯ ಕೊಡಿ, ನನಗೆ ಯೌವನ ಬೇಕು ಅಂತ ಹೇಳಿದಾಗ ಅಶ್ವಿನಿ ದೇವತೆಗಳು ದೇವತೆಗಳ ವೈದ್ಯರು. ಅವರಂದರು, ನಾವು ಯೌವನ ಕೊಡ್ತೇವೆ, ಅದಕ್ಕೆ ಪ್ರತಿಯಾಗಿ ನೀವು ಏನು ಕೊಡ್ತೀರಿ? ಅದಕ್ಕೆ ಚವನರಂದಿದ್ದಾರೆ, ನಿಮಗೆ ಯಜ್ಞದಲ್ಲಿ ಸೋಮಾಹುತಿ ಸಿಗುವಂತೆ ನಾವು ಮಾಡ್ತೇವೆ ಅಂತಂದಿದ್ದಾರೆ. ಹಾಗೇ ಆಗಲಿ ಅಂತ ಹೇಳಿ ಒಂದು ಸಿದ್ಧ ಸರೋವರವನ್ನು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ
ಚವನರನ್ನು ಮುಳುಗಿಸಿದ್ದಾರೆ. ಮುಳುಗಿಸಿ ಮೇಲೆ ಬಂದಾಗ 3 ಜನ, ಇಬ್ಬರು ಅಶ್ವಿನಿ ದೇವತೆಗಳು ಮತ್ತು ಚವನರು ಒಂದೇ ರೂಪ. ಸುಕನ್ಯೆಗೆ ಗೊತ್ತಾಗಲಿಲ್ಲ. ಮತ್ತೆ ಅಶ್ವಿನಿ ದೇವತೆಗಳನ್ನೇ ಅವಳು ತಾನು ಶರಣಾಗಿದ್ದಾಳೆ. ಸುಕನ್ಯೆಯ ಪಾತಿವ್ರತ್ಯಕ್ಕೆ ಮೆಚ್ಚಿ ಅಶ್ವಿನಿ ದೇವತೆಗಳು ಚವನರನ್ನು ಅವಳಿಗೆ ತಾವು ಕೊಟ್ಟು ತಾವು ಹೊರಟಿದ್ದಾರೆ. ಆಮೇಲೆ ಶರಿಯಾತಿ ರಾಜ ಬಂದ. ಅವನಿಗೆ ಎಲ್ಲ ನಡೆದ ಕಥೆಯನ್ನು ಹೇಳಿದ್ದಾರೆ. ಅವನಿಗೆ ಬಹಳ ಸಂತೋಷ ಆಗಿದೆ. ಚವನರು ಅಶ್ವಿನಿ ದೇವತೆಗಳಿಗೆ ಮಾತು ಕೊಟ್ಟಂತೆ ಅವರು ತಾವು ಒಂದು ಯಜ್ಞವನ್ನು ತಾವು ಮಾಡಿಸ್ತಾ ಇದ್ದಾರೆ. ಶರಿಯಾತಿ ರಾಜನಿಂದ ಯಜ್ಞ ಮಾಡಿಸ್ತಾ ಇದ್ದಾರೆ. ಮಾಡಿಸುವ ಸಂದರ್ಭದಲ್ಲಿ ತಮ್ಮ ತಪಸ್ಸಿನ ಪ್ರಭಾವದಿಂದ ಅಶ್ವಿನಿ ದೇವತೆಗಳಿಗೂ ತಾವು ಆಹುತಿಯನ್ನು ಕೊಟ್ಟಿದ್ದಾರೆ. ಹಂತುಂ ತಮಾದಧೇ ವಜ್ರಂ ಸದ್ಯೋ ಮನ್ಯುರಮರ್ಷಿತ. ಆಗ ಏನಾಗಿದೆ, ಇಂದ್ರದೇವರು ಈ ಪ್ರಕ್ರಿಯೆಯನ್ನು ಅಶ್ವಿನಿ ದೇವತೆಗಳಿಗೆ ಆಹುತಿ ಕೊಡುವುದನ್ನು ವಿರೋಧಿಸ್ತಾ ಅವರು ಚವನರನ್ನೇ ಕೊಂದು ಬಿಡ್ತೇನೆ ಅಂತ ವಜ್ರಾಯುಧವನ್ನು ಹಿಡಿದ್ರೆ, ಚವನರು ಆ ವಜ್ರಾಯುಧವನ್ನು ಹಿಡಿದ ಇಂದ್ರನ ಬಾಹುವನ್ನು ಸವಜ್ರಂ ಸ್ತಂಭಯಾಮಾಸ ಭುಜಮಿಂದ್ರಸ್ಯ ಭಾರ್ಗವ. ಆ ಚವನ ಋಷಿಗಳು ಆ ವಜ್ರಾಯುಧವನ್ನು ಹಿಡಿದ ಇಂದ್ರನ ತೋಳನ್ನೇ ಸ್ತಂಭಿಸಿ ಬಿಟ್ಟಿದ್ದಾರೆ. ಆಮೇಲೆ ಇಂದ್ರಾದಿ ದೇವತೆಗಳಿಗೆ ಬೇರೆ ಉಪಾಯವೇ ಇಲ್ಲ, ಅವರೆಲ್ಲ ಚವನರನ್ನೇ ಶರಣು ಹೊಂದಿದ್ದಾರೆ. ಅಶ್ವಿನಿ ದೇವತೆಗಳಿಗೆ ಆಹುತಿ ಕೊಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಹೀಗೆ ಇಂತಹ ಮಹಾನುಭಾವರು ಆ ಚವನ ಋಷಿಗಳು. ಹೀಗೆ ಆ ಶರಿಯಾತಿಯ ಹೆಣ್ಣು ಮಕ್ಕಳ ಕಥೆ ಹೀಗಾದರೆ, ಆ ಶರಿಯಾತಿಗೆ 3 ಜನ ಗಂಡು ಮಕ್ಕಳಿದ್ದಾರೆ. ಒಬ್ಬನ ಹೆಸರು ಉತ್ತಾನಬರ್ಹಿ, ಮತ್ತೊಬ್ಬ ಆನರ್ತ, ಮತ್ತೊಬ್ಬ ಭೂರಿಶೇಣ ಅಂತ 3 ಮಂದಿ ಗಂಡು ಮಕ್ಕಳಿರುವಂಥದ್ದು. ಅದರಲ್ಲಿ ಆನರ್ತನಿಂದ ರೇವತ ಅನ್ನುವವ ಹುಟ್ಟಿದ್ದಾನೆ. ಆ ರೇವತನಿಗೆ ಕಕುದ್ಮಿ ಅಂತ ಮುಂತಾದ 100 ಮಂದಿ ಮಕ್ಕಳಾಗಿದ್ದಾರೆ. ಅದರಲ್ಲಿ ಕಕುದ್ಮಿಯ ಮಗಳೇ ರೇವತಿ. ಅವಳು ಕಕುದ್ಮಿ ಅವ ರಾಜ ತನ್ನ ಮಗಳಿಗೆ ಯೋಗ್ಯನಾದ ವರ ಯಾರು ಅನ್ನೋದನ್ನು ವಿಚಾರ ಮಾಡಲಿಕ್ಕೆ ಅವರು ಇವ್ರ ಹತ್ರ ಹೋಗೋದು ಯಾಕೆ, ಬ್ರಹ್ಮದೇವರು ಅವರನ್ನೇ ಹೋಗಿ ಕೇಳಿದ್ರಾಯ್ತು, ಇವಳಿಗಾಗಿ ಯಾರನ್ನ ಸೃಷ್ಟಿ ಮಾಡಿದ್ದೀರಿ. ಸೀದಾ ಅವರ ಸತ್ಯಲೋಕಕ್ಕೆ ಹೋಗಿದ್ದಾನೆ. ಮಗಳನ್ನು ಕರೆದುಕೊಂಡು ತಾನು ಸತ್ಯಲೋಕಕ್ಕೆ ಹೋದಾಗ ಅಲ್ಲಿ ಗಂಧರ್ವರ ಗಾನ ನಡೀತಾ ಇರುವಂಥದ್ದು ಸಭೆಯಲ್ಲಿ. ಹಾಗಾಗಿ ಬ್ರಹ್ಮದೇವರು ಅಲ್ಲಿ ಕೂತಿದ್ದಾರೆ ಸಭೆಯಲ್ಲಿ. ಹಾಗಾಗಿ ಮಾತಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಒಂದು ಕ್ಷಣ ನಿಂತ ಮೇಲೆ ಗಾನ ಮುಗಿದಿದೆ, ಗಂಧರ್ವರ ಗಾನ. ಬ್ರಹ್ಮದೇವರ ಬಳಿಗೆ ಬಂದ, ನಮಸ್ಕಾರ ಮಾಡಿ, ಸ್ವಾಮಿ ನನ್ನ ಮಗಳಿಗೆ ಒಂದು ವರ ಬೇಕಾಗಿದೆ, ಒಬ್ಬ ಒಳ್ಳೆ ಹುಡುಗನನ್ನು ತೋರಿಸಿ ಅಂಥೇಳಿ ಇವರೆಲ್ಲ ಇದ್ದಾರೆ ಅಂತ ಅಂದರೆ ಬ್ರಹ್ಮದೇವರ ನಕ್ರಂತ. ಅವರಂತಾರೆ, ಅಹೋರಾಜನ್ ನಿರುದ್ಧಾಸ್ತೆ ಕಾಲೇನ ಹೃದಯೇ ಕೃತಾಃ ತತ್ಪುತ್ರ ನಪ್ತೃಣಾಂ ಗೋತ್ರಾನಿ ಚ ನ ಶೃಣ್ಮಹೇ. ಅವರಂತಾರೆ, ಅಲ್ಲೋ ರಾಜ, ನಿನ್ನ ಮನಸ್ಸಲ್ಲಿ ನೀನೆಲ್ಲ ಯಾರ್ಯಾರನ್ನ ಪಟ್ಟಿ ಮಾಡಿ ಕೊಟ್ಟಿಯಲ್ಲ, ಇವರೆಲ್ಲ ಆಗಬಹುದಾ, ಇವರಾಗಬಹುದಾ ಅಂತ. ಅವರಲ್ಲ, ಅವ್ರ ಮಕ್ಕಳು, ಅವರ ಮೊಮ್ಮಕ್ಕಳು, ಅವ್ರ ಮರಿಮಕ್ಕಳು, ಅವ್ರ ಗೋತ್ರದವರೇ ಈಗಿಲ್ಲ. ಅವರಂತಾರೆ ಬ್ರಹ್ಮದೇವರು, ನೀನು ಬಂದು ಮಾನವರ ಏನು ಸತ್ಯಲೋಕಕ್ಕೆ ಬಂದು ಗಂಧರ್ವರ ಗಾನ ಕೇಳ್ತಾ ಕ್ಷಣಕಾಲ ನಿಂತಿ. ಆ ಕ್ಷಣಕಾಲದಲ್ಲಿ ಮನುಷ್ಯರ ಮರ್ತ್ಯಲೋಕದಲ್ಲಿ ಒಟ್ಟು ಬಹಳ ದೀರ್ಘವಾದ 27 ಚತುರ್ಯುಗ. ಒಂದು ಚತುರ್ಯುಗ ಅಂದರೆ 4 ಯುಗ ಒಂದು ಬಾರಿ ಬರಬೇಕು. ಹಾಗೆ 27 ಆವೃತ್ತಿ 4 ಯುಗಗಳು ಬಂದು ಕಳೆದು ಹೋಗಿದಾವಪ್ಪ. ಯಾರ್ಯಾರು ನಿನ್ನ ತಲೆಯಲ್ಲಿರುವ ಯಾವ ವರನ ಗೋತ್ರದವರೇ ಈಗಿಲ್ಲ. ಹಾಗಾದರೆ ಏನು ಮಾಡಬೇಕು? ಅವರಂತ ಇದ್ದಾರೆ, ಪರಮಾತ್ಮನ ಶುಕ್ಲಕೇಶ ಆವೇಶದಿಂದ ಯುಕ್ತನಾದಂತಹ ಬಲರಾಮ ಅನ್ನುವ ಭೂಮಿಯಲ್ಲಿ ಇದ್ದಾನೆ, ಅವನಿಗೆ ನಿನ್ನ ಮಗಳನ್ನು ಕೊಡು ಅಂತ ಅವರು ಅಪ್ಪಣೆ ಮಾಡಿದ್ದಾರೆ. ಅವರ ಅಪ್ಪಣೆಯಂತೆ ತಾನು ಹಾಗೇ ಆಗಲಿ ಅಂತ ಬಂದು ಬಲರಾಮ ದೇವರಿಗೆ ರೇವತಿ, ತನ್ನ ಮಗಳಾದ ರೇವತಿಯನ್ನು ಮದುವೆ ಮಾಡಿಕೊಟ್ಟು ತಾವು ಬದರಿಕಾಶ್ರಮಕ್ಕೆ, ನರನಾರಾಯಣರ ಆಶ್ರಮಕ್ಕೆ ತಪಸ್ಸಿಗಾಗಿ ಹೊರಟು ಬಿಟ್ಟಿದ್ದಾರೆ ಅಂತ ಹೇಳಿ, ಹೀಗೆ ಮುಂದೆ ಎಲ್ಲರೂ ಅವರ ವಂಶ ಹೀಗೆ ಮುಂದುವರೆದಿರುವಂಥದ್ದು. ಮುಂದೆ 4ನೇ ಮಗ, ಅವನ ಹೆಸರು ನಾಭಾಗ ಅಂತ ಅವನ ಹೆಸರು. ಅವನಿಂದ ಹಲಂಧನ ಅಂತ ಹುಟ್ಟಿದ. ಆ ವಂಶದಲ್ಲಿ ಮುಂದೆ ಅವೀಕ್ಷಿತ ಅನ್ನುವವ ಹುಟ್ಟಿದ್ದಾನೆ. ಆ ಅವೀಕ್ಷಿತನ ಮಗನೇ ಮರುತ್ತ ಅನ್ನುವಂಥ ಚಕ್ರವರ್ತಿ. ಈ ಮರುತ್ತನ ಕಥೆಯನ್ನು ಬಹಳ ವಿಸ್ತಾರವಾಗಿ ವೇದ ಹೇಳುತ್ತೆ. ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿಯೂ ಕೂಡ ಈ ಮರುತ್ತರಾಜನ ಕಥೆಯನ್ನು ಬಹಳ ವಿಸ್ತಾರವಾಗಿ ಹೇಳುತ್ತೆ. ಈ ಮರುತ್ತರಾಜ ಅಶ್ವಮೇಧ ಯಾಗ ಮಾಡಿದ್ದಾರೆ. ಆ ಅಶ್ವಮೇಧ ಯಾಗ ಮಾಡಿದರೆ ಸಂವರ್ತ ಅನ್ನುವಂಥ ಋಷಿಗಳನ್ನು ಅವರ ಪ್ರಧಾನರನ್ನಾಗಿಟ್ಟು ಅಶ್ವಮೇಧ ಯಾಗ ಮಾಡಿದರೆ ಎಲ್ಲ ದೇವತೆಗಳು ಸಾಕ್ಷಾತ್ ಅಶ್ವಮೇಧ ಯಾಗದಲ್ಲಿ ಭಾಗವಹಿಸಿದ್ದಾರಂತ. ಐತರೇಯ ಬ್ರಾಹ್ಮಣ ಹೇಳುವಂಥದ್ದು, ತದಪ್ಯೇಷ ಶ್ಲೋಕೋಭಿಗೀತೋ ಮರುತಃ ಪರಿವೇಷ್ಟಾರೋ ಮರುತ್ತಸ್ಯಾವ ಸಂಗ್ರಹೇ ಆವೀಕ್ಷಿತಸ್ಯ ಕಾಮಪ್ರೇರ್ ವಿಶ್ವೇ ದೇವಾಃ ಸಭಾಸದ ಇತಿ. ಎಲ್ಲ ಆ ಮರುತ್ತ ಮಹಾರಾಜನ ಯಜ್ಞದಲ್ಲಿ
ಮರುದ್ದೇವತೆಗಳು ಸಭಾಸದರು ಕೇಳಿದ್ದನ್ನೆಲ್ಲ ಬಡಿಸ್ತಾ ಓಡಾಡಿದ್ರಂತೆ. ಇಂದ್ರಾದಿ ದೇವತೆಗಳೆಲ್ಲ ತಾವೇ ಸ್ವತಃ ಪ್ರತ್ಯಕ್ಷವಾಗಿ ಸಭೆಯಲ್ಲಿ ಭಾಗವಹಿಸಿದ್ದಾರಂತೆ. ಅಂಥ ದೊಡ್ಡ ಬೃಹದ್ಗಾತ್ರದ ಬಹಳ ಒಂದು ವೈಭವೋಪೇತವಾದ ಯಜ್ಞವನ್ನು ಮರುತ್ತರಾಜ ಮಾಡಿದ್ದಾನೆ. ಪಾಂಡವರು ಯಾಗ ಮಾಡುವ ಸಂದರ್ಭದಲ್ಲಿ, ಅಶ್ವಮೇಧ ಯಾಗ ಮಾಡುವ ಸಂದರ್ಭದಲ್ಲಿ ಈ ಮರುತ್ತರಾಜ ಯಾಗ ಮಾಡಿ ಬಿಟ್ಟು ಉಳಿಸಿ ಹೋದ ಸಂಪತ್ತನ್ನು ಭೂಮಿಯಿಂದ ತೆಗೆದು ಅವರು ಅಶ್ವಮೇಧ ಯಾಗ ಮಾಡುವಂಥ ಉಲ್ಲೇಖವನ್ನು ಮಹಾಭಾರತ ಕೊಡುವಂಥದ್ದು. ಅಂಥ ಮಹಾನುಭಾವ ಅಷ್ಟು ಅದ್ಭುತವಾದ ರೀತಿಯಲ್ಲಿ ಯಜ್ಞವನ್ನು ತಾನು ಮಾಡಿದ್ದಾರೆ. ಮರುತಃ ಪರಿವೇಷ್ಟಾರಃ ವಿಶ್ವೇ ದೇವಾಃ ಸಭಾಸದಾಃ. ಮರುದ್ದೇವತೆಗಳು ಬಡಿಸುವವರಾಗಿದ್ದಾರೆ, ಅನ್ನ ಬಡಿಸ್ತಾ ಇದ್ದಾರೆ. ಎಲ್ಲ ವಿಶ್ವೇ ದೇವಾಃ, ಎಲ್ಲ ದೇವತೆಗಳು ಸಭೆಯಲ್ಲಿ ಆಸೀನರಾಗಿ ಪ್ರತ್ಯಕ್ಷವಾಗಿ ತಾವು ಯಜ್ಞದಲ್ಲಿ ಭಾಗವಹಿಸಿದ್ದಾರೆ. ಇಂಥ ಮಹಾನುಭಾವ ಮರುತ್ತರಾಜ. ಅವನಿಗೆ ಮುಂದೆ ದಮ, ಅವನಿಗೆ ರಾಜವರ್ಧನ, ಅವನಿಗೆ ಬಹಳ ಅನೇಕ ಮಂದಿ ರಾಜರು ಅವರು ತಾವೆಲ್ಲ ಹುಟ್ಟಿರುವಂಥದ್ದು. ಅವನು ಮಗನಾದಂತಹ, ಅವನ ವಂಶದಲ್ಲಿ ಮುಂದೆ ಬಂದಂತಹ ಕೃಶಾಶ್ವ, ಅವನಿಂದ ಸೋಮದತ್ತ, ಅವನು ತಾನು ಪರಮಾತ್ಮನನ್ನು, ಇಡಸ್ಪತಿ ಎನ್ನುವ ರೂಪದ ಪರಮಾತ್ಮನನ್ನು ತಾನು ಅಶ್ವಮೇಧ ಯಜ್ಞಗಳಿಂದ ಆರಾಧನೆ ಮಾಡಿ ತಾನು ಪರಮಾತ್ಮನ ಒಳ್ಳೆಯ ಲೋಕವನ್ನು ತಾನು ಪಡೆದುಕೊಂಡಿದ್ದಾನೆ ಅಂತ ಹೀಗೆ ಹೇಳಿ ಮುಂದೆ 5ನೇ ಮಗ, ಅವನ ಹೆಸರು ಧೃಷ್ಟ ಅಂತ 5ನೇ ಮಗ. ಇವನಿಗೆ ಅನೇಕ ಮಂದಿ ಮಕ್ಕಳಾಗಿದ್ದಾರೆ, ಅವರೆಲ್ಲ ಬ್ರಾಹ್ಮಣ್ಯವನ್ನು ಪಡೆದು ಬ್ರಾಹ್ಮಣರಾಗಿದ್ದಾರೆ. 6ನೇ ಮಗನ ಹೆಸರು ಕರೂಷ ಅಂತ. ಇವನ ಮಕ್ಕಳು ಅವರ ಹೆಸರು ಕಾರೂಷರು ಅಂತ. ಆ ಕಾರೂಷರು ಅವರು ತಾವು ಉತ್ತರಾಪಥಕ್ಕೆ ರಾಜರಾಗಿದ್ದಾರೆ. ಅವರ ವಂಶ ಹಾಗೆ ಮುಂದುವರೆದಿದೆ. ಮುಂದೆ 7ನೇ ಮಗ, ಅವನ ಹೆಸರು ನರಿಷ್ಯಂತ ಅಂತ 7ನೇ ಮಗನ ಹೆಸರು. ಆ ನರಿಷ್ಯಂತನಿಗೆ ಚಿತ್ರಸೇನ ಅಂತ ಮಗ, ಅವನಿಗೆ ದಕ್ಷ ಅಂತ, ಅವನಿಗೆ ಮೀಢ್ವ ಅಂತ ಮಗ, ಅವನಿಗೆ ಕೂರ್ಚ, ಅವನಿಗೆ ಇಂದ್ರಸೇನ, ವೀತಿಹೋತ್ರ, ಹೀಗೆಲ್ಲ ಮುಂದೆ ಅಗ್ನಿದೇವರು ತಾವೇ ಜಾತುಕರ್ಣ್ಯ ಅನ್ನುವ ಹೆಸರಿನಿಂದಾಗಿ ಅಗ್ನಿದೇವ ತಾನು ಅವತಾರ ಮಾಡಿದ್ದಾನೆ. ಅವನಿಂದ ಮುಂದೆ ಆ ಎಲ್ಲ ವಂಶದವರು ಅಗ್ನಿವೇಶ್ಯಾಯನರು ಅನ್ನುವ ಹೆಸರಿನಲ್ಲಿ ಅವರು ಬ್ರಾಹ್ಮಣರಾಗಿ ಬಿಟ್ಟಿದ್ದಾರೆ. ಹೀಗೆ ಆ ನರಿಷ್ಯಂತನ ಕಥೆಯನ್ನು ಹೇಳಿ ಮುಂದೆ ವೃಷಧ್ರ ಅಂತ 8ನೇ ಮಗ. ಅವನು ವಸಿಷ್ಠರ ಹಸುಗಳನ್ನು ತಾನು ನೋಡಿಕೊಳ್ತಾ ಇದ್ದಾನೆ ಗುರುಕುಲದಲ್ಲಿರುವಾಗ. ಒಮ್ಮೆ ಏನಾಗಿದೆ, ಕಾಡಿಗೆ ಹೋಗಿದ್ದಾನೆ, ಮಳೆಗಾಲ. ಒಮ್ಮೆ ಹಸುವನ್ನು ನೋಡಿಕೊಳ್ಳುವಾಗ ಒಂದು ಹುಲಿ ಹಸುವಿನ ಮೇಲೆ ಆಕ್ರಮಣ ಮಾಡಿದಾಗ ಈ ವೃಷಧ್ರ ತಾನು ಕತ್ತಿಯಿಂದ ಸಂರಕ್ಷಣೆ ಮಾಡಲಿಕ್ಕಾಗಿ ತಾನು ಕತ್ತಿಯನ್ನು ಬೀಸಿದ್ದಾನೆ. ಆದರೆ ಬೀಸಿದ ಕತ್ತಿ ಆ ಕತ್ತಲಿನಲ್ಲಿ ಗೊತ್ತಾಗದೆ ಹಸುವಿನ ಕುತ್ತಿಗೆಯನ್ನು ತೆಗೆದುಬಿಟ್ಟಿದೆ. ಆ ಹುಲಿ ಅದರ ಕಿವಿ ತುಂಡಾಗಿ ಅದು ಓಡಿ ಹೋಗಿದೆ. ಆ ಬೆಳಗ್ಗೆ ಗೊತ್ತಾಯಿತು, ಬಹಳ ಪಶ್ಚಾತ್ತಾಪಪಟ್ಟ. ವಸಿಷ್ಠರಿಗೆ ಬಂದು ಹೇಳಿದ್ದಾನೆ. ವಸಿಷ್ಠರಂದರು, ನೀನು ಗೊತ್ತು ಮಾಡಿದೆಯೋ ಗೊತ್ತಿಲ್ಲದೆ ಮಾಡಿದ್ದೀಯೋ, ಆದರೆ ಗೋಹತ್ಯೆ ಅನ್ನೋದು ಬಹಳ ದೊಡ್ಡ ಪಾಪ, ಹಾಗಾಗಿ ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು, ಹಾಗಾಗಿ ಶೂದ್ರ ಆಗುವಂತ ಶಾಪ ಕೊಟ್ಟಿದ್ದಾರೆ. ನಿಜವಾಗಿ ಇದು ಶಾಪ ಅಂತ ತಿಳ್ಕೊಳ್ಬಾರ್ದು. ವ್ಯಾಖ್ಯಾನಕಾರರು ಬರೀತಾರೆ, ಇದು ಶಾಪ, ಅದು ವರವಾಗತ್ತೆ. ಯಾಕೆ ಅಂದರೆ ಅದು ಅವನಿಗೆ ವೈರಾಗ್ಯವನ್ನು ತಂದುಕೊಟ್ಟು ಆ ಮೂಲಕವಾಗಿ ಅವನು ಮೋಕ್ಷ ಸಾಧನೆ ಮಾಡಿಕೊಳ್ತಾನೆ ವೃಷಧ್ರ. ಹಾಗಾಗಿ ಅವನಿಗೆ ಆ ಶಾಪವೂ ಕೂಡ ವರವೇ ಆಗಿ ಹೋಯಿತು. ಹೀಗೆ ವೃಷಧ್ರನ ಕಥೆಯನ್ನು ಹೇಳಿ ಮುಂದೆ 9ನೇ ಮಗ, ಅವನ ಹೆಸರು ನಾಭಾಗ ಅಂತ ಅವನ ಹೆಸರು. ಇವನು ವೇದಮಂತ್ರದಲ್ಲಿಯೇ ಪ್ರಸಿದ್ಧನಾದಂತಹ ದೊಡ್ಡ ರಾಜ. ಇವನು ಗುರುಕುಲದಲ್ಲಿ ನೈಷ್ಠಿಕ ಬ್ರಹ್ಮಚರ್ಯದಲ್ಲಿ ಇರುವ ಸಂದರ್ಭದಲ್ಲಿ ಭ್ರಾತರೋ ಭಾಂಕ್ತ ಆ ಉಳಿದ ಅವನ ಸಹೋದರರು ಇವನು ನೈಷ್ಠಿಕ ಬ್ರಹ್ಮಚರ್ಯದಲ್ಲಿದ್ದು ಗುರುಕುಲದಲ್ಲಿಯೇ ಇರ್ತಾನೆ ಅನ್ನುವ ವಿಚಾರ ಮಾಡಿ ಎಲ್ಲ ಆಸ್ತಿಯನ್ನು ತಾವು ಹಂಚಿಕೊಂಡ್ಬಿಟ್ರೆ ನಾಭಾಗ ಗುರುಕುಲದಿಂದ ಬಂದು ಕೇಳ್ದ, ಭ್ರಾತರಃ ಅಭಾಂಕ್ತ ಕಿಮ್ಮಹ್ಯಂ, ನನಗೆ ಏನನ್ನ ಭಾಗ ಮಾಡಿದ್ದೀರಿ ಅವನು ಕೇಳಿದ್ದಾನೆ. ಅದಕ್ಕೆ ಅವರಂತ ಇದ್ದಾರೆ, ಎಲ್ಲ ಮಕ್ಕಳು ಉಳಿದವರು ಸಹೋದರರು, ಭಜಾನ ಪಿತರಂ ತವ, ನಿನ್ನ ತಂದೆಯನ್ನು ಹೋಗಿ ಕೇಳಿದ್ದಾನೆ. ಕಿಮ್ಮ ಆರ್ಯಸ್ತತಾ ಭಾಂಕ್ಷುಹು, ನನಗಾಗಿ ಏನನ್ನು ವಿಭಾಗ ಮಾಡಿ ಕೊಟ್ಟಿದ್ದಿ ಅಂತ ಅವರು ತಾವು ಕೇಳಿದರೆ ಮನು ಮಹಾರಾಜರು ಅಂದಿದ್ದಾರೆ, ಮಾಪುತ್ರಕ ತದಾದೃಥ, ಆ ಸಂಪತ್ತನ್ನು ಬಯಸಬೇಡ, ಅದಕ್ಕಿಂತ ಹೆಚ್ಚಿನ ಸಂಪತ್ತು ನಿನಗೆ ಸಿಗಲಿಕ್ಕಿದೆ. ಹೇಗೆ ಅವರಂತ ಇದ್ದಾರೆ, ಇಮೇ ಅಂಗಿರಸ ಸತ್ರಂ ಆಸತೇದ್ಯ ಸುಮೇಧಸಃ ಷಷ್ಠಮುಪೇತ್ಯಾಹ ಕವೇ ಮುಖ್ಯಂತಿ ಕರ್ಮಣಿ. ಅಂಗಿರಸರು ದೊಡ್ಡ ಸತ್ರಯಾಗವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ
6ನೇ ದಿವಸ ಸೋಮಾಹುತಿ ಕೊಡುವ ಸಂದರ್ಭದಲ್ಲಿ ಅವರು ಮಂತ್ರವನ್ನು, ವೈಶ್ವದೇವ ಮಂತ್ರಗಳನ್ನು ಮರೀತಾರೆ. ಆ ಮಂತ್ರಗಳನ್ನು ನೀನು ನೆನಪಿಸಿ ಆಮೇಲೆ ಆ ಯಾಗದಲ್ಲಿ ಉಳಿದ ಎಲ್ಲ ಸಂಪತ್ತನ್ನು ಅವರು ನಿನಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಹಾಗೇ ಆಗಲಿ ಅಂತ ಅವನು ತಾನು ಬಂದಿದ್ದಾನೆ. ಬಂದು ಹಾಗೇ ಮಾಡಿದ್ದಾರೆ. ಅವರೆಲ್ಲ ಆ ಸಂಪತ್ತನ್ನು ಅವನಿಗೆ ಕೊಟ್ಟು ಅವರು ತಾವು ಸ್ವರ್ಗಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಆ ನಾಭಾಗ ಮಹಾರಾಜ ಆ ಎಲ್ಲ ಸಂಪತ್ತನ್ನು ತಾನು ಸ್ವೀಕಾರ ಮಾಡುವ ಹೊತ್ತಿಗೆ ಆ ಯಾಗಶಾಲೆಯ ಉತ್ತರ ಭಾಗದಿಂದ ಕಪ್ಪಾದ ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಬಂದು ಅಂತಾನೆ, ಈ ಯಾಗಶಾಲೆ ಎಲ್ಲಿ ಏನೇನು ಬಿಟ್ಟು ಹೋಗಿದ್ದಾರೆ ಇದೆಲ್ಲ ನಂಗೆ ಸೇರಬೇಕು. ನಾಭಾಗ ಅಂದ, ನಂಗೆ ಗೊತ್ತಿಲ್ಲ, ನಮ್ಮ ತಂದೆ ಹೇಳಿದ್ದಾರೆ, ಇದನ್ನು ನಂಗೆ ಋಷಿಗಳು ಕೊಟ್ಟಿದ್ದಾರೆ, ನೀ ತಗೋ ಅಂತ ನಮ್ಮ ತಂದೆ ಹೇಳಿದರು. ಆ ಕಪ್ಪಾದ ಪುರುಷ ಅಂತಾನೆ, ಹಾಗಾದ್ರೆ ನಿಮ್ಮ ತಂದೆಯನ್ನೇ ಕೇಳು, ಇದು ನಂಗೆ ಸೇರಬೇಕೋ ನಿಂಗೆ ಸೇರಬೇಕು. ಅವನ ತಂದೆ ಹತ್ರ, ವೈವಸ್ವತ ಮನುಗಳ ಹತ್ರ ಬಂದಿದ್ದಾನೆ. ವೈವಸ್ವತ ಮನುಗಳಂದರು, ಹೌದಪ್ಪ, ಅದು ರುದ್ರದೇವರು, ಅದು ಅವರಿಗೇ ಸೇರಬೇಕಾದಂಥ ಭಾಗ ಅಂತ ಋಷಿಗಳು ದಕ್ಷ ಯಜ್ಞದ ಸಂದರ್ಭದಲ್ಲಿ ಪರಿಕಲ್ಪನೆ ಮಾಡಿದ್ದಾರೆ. ಹಾಗಾಗಿ ಅದು ಅವರಿಗೇ ಸೇರಬೇಕು ಅಂತ ಹೇಳಿದಾಗ ನಾಭಾಗ ಬಂದು ರುದ್ರದೇವರಿಗೆ ನಮಸ್ಕಾರ ಮಾಡಿ, ಕ್ಷಮಿಸಬೇಕಾಗಿದೆ, ದಯಮಾಡಿ ಇದು ನಿಮಗೇ ಸೇರಬೇಕು ಅಂತ ಹೇಳಿದಾಗ ರುದ್ರದೇವರು ಪ್ರೀತರಾಗಿ ಅವನಿಗೆ ಆ ಎಲ್ಲ ಸಂಪತ್ತನ್ನು ಕೊಟ್ಟಿದ್ದಲ್ಲದೆ ಅವನಿಗೆ ಬಹಳ ಬೇಕಾದಷ್ಟು ಎಲ್ಲ ವೇದದ ಅರ್ಥ ನಿನಗೆ ಹೊಳಿಲಿ, ವೇದದ್ರಷ್ಟಾರನಾಗು ಅಂತ ಅವನಿಗೆ ಅನುಗ್ರಹ ಮಾಡಿದ್ದಾರೆ. ಇದನ್ನು ಐತರೇಯ ಬ್ರಾಹ್ಮಣದಲ್ಲಿಯೂ ನಾಭಾನೇದಿಷ್ಟಂ ಶಂಸತಿ ಅಂತ ದೊಡ್ಡ ಮಂತ್ರವನ್ನು ಸೂಕ್ತದಲ್ಲಿ ಈ ನಾಭಾಗ ಮಹಾರಾಜರ ಈ ಕಥೆಯನ್ನು ಹೇಳಿರುವಂಥದ್ದು. ಅವರಿಂದ ಮುಂದೆ ಆ ನಾಭಾಗ ಮಹಾರಾಜರಿಗೆ ಅಂಬರೀಷ ಅನ್ನುವ ಮಗ ಅವನು ಹುಟ್ಟಿದ್ದಾನೆ. ಈ ಅಂಬರೀಷ ಮಹಾಭಗವದ್ಭಕ್ತರಾಗಿದ್ದಾರೆ. ಇವರ ಕಥೆಯನ್ನು ಹೇಳ್ತಾ, ಸವೈಮನ ಕೃಷ್ಣ ಪದಾರವಿಂದಯೋರ್ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ಮಂದಿರ ಮಾರ್ಜನಾದಿಷು ಶ್ರುತಿಂ ಚಕಾರಾಚ್ಯುತ ಸತ್ಕಥೋದಯೇ. ಅವರು ತಾವು ಹೇಗಿದ್ದಾರೆ ಅಂಬರೀಷ್ ಮಹಾರಾಜರು, ನಿಜವಾಗಿ ಹೇಳುತ್ತೆ ಭಾಗವತ, ಸವೈ ಮನಃ ಕೃಷ್ಣ ಪದಾರವಿಂದಯೋ, ತಮ್ಮ ಮನಸ್ಸನ್ನು ಯಾವಾಗಲೂ ಪರಮಾತ್ಮನ ಪಾದದಲ್ಲಿಯೇ ನೆಟ್ಟಿರ್ತಾ ಇದೆ. ಅವರ ಮಾತು, ಅಂಬರೀಷ್ ಮಹಾರಾಜರು ಮಾತು ಅಂತ ಆಡಿದರೆ ವೈಕುಂಠ ಗುಣಾನುವರ್ಣನೆ, ಪರಮಾತ್ಮನ ಗುಣಗಳನ್ನು ವರ್ಣನೆ ಮಾಡುವಂಥ ಮಾತೇ ಬರಬೇಕು, ಬೇರೆ ಮಾತಾಡೋಲ್ಲ. ಅವರ ಕೈ ಯಾವ ಕೆಲಸಕ್ಕಾಗಿ ಅಂದರೆ ಹರೇರ್ ಮಂದಿರ ಮಾರ್ಜನಾದಿಷು, ಪರಮಾತ್ಮನ ದೇವಾಲಯಗಳು, ದೇವರ ಸ್ಥಾನವನ್ನು ಗುಡಿಸಿ ಒರೆಸಿ ಸ್ವಚ್ಛ ಮಾಡುವುದರಲ್ಲೇ ಅವರ ಕೈಗಳಿಗೆ ಸಾರ್ಥಕ್ಯವನ್ನು ಕಂಡುಕೊಂಡಿದ್ದಾರೆ. ಅವರೇನಾರು ಕೇಳೋದು ಅಂದರೆ ಪರಮಾತ್ಮನ ಕಥೆಯನ್ನೇ ಕೇಳೋದು ಅಂತ. ಯಾಕೆ, ಏನು ದಾರಿದ್ರ್ಯ ಇತ್ತ ದೇವರನ್ನು ಮೊರೆ ಹೊಂದಿದ್ದಾರೆ. ಸಂಕಟ ಬಂದಾಗ ವೆಂಕಟರಮಣ ಹಾಗೋ ಭಗವತ ಅನ್ನತ್ತೆ, ಅವ್ಯಯಾಂಚ ಶ್ರಿಯಂ ಲಬ್ಧ್ವಾ ವಿಭವಂಚ ಅತುಲಂಭುವಿ. ಅವರಿಗೆ ಸಮನಾದ, ಅಂಬರೀಷ ಮಹಾರಾಜರಿಗೆ ಸಮನಾದ ವೈಭವ ಯಾರಲ್ಲೂ ಇಲ್ಲ, ಅವರಲ್ಲಿರುವಷ್ಟು ಸಂಪತ್ತು ಯಾರಲ್ಲೂ ಇಲ್ಲ. ಆದರೂ ಪರಮಾತ್ಮನನ್ನು ಅಷ್ಟು ವಿಧವಾಗಿ ಅವರು ತಾವು ಭಕ್ತಿ ಮಾಡಿದ್ದಾರೆ. ಮುಕುಂದ ಲಿಂಗಾಲಯ ದರ್ಶನೇ ದೃಶೌ, ಆ ಕಣ್ಣು ಯಾವಾಗಲೂ ದೇವರನ್ನು ಮಾತ್ರ ನೋಡಬೇಕು, ದೇವರನ್ನು ಬಿಟ್ಟು ಬೇರೆ ಏನನ್ನೂ ನೋಡೋಲ್ಲ ಅವರ ಕಣ್ಣು. ತದ್ಭೃತ್ಯ ಗಾತ್ರ ಸ್ಪೃಶೇ ಅಂಗಂ, ಪರಮಾತ್ಮನ ಭೃತ್ಯರು, ಪರಮಾತ್ಮನ ಪ್ರತಿಮಾದಿಗಳನ್ನು ಮುಟ್ಲಿಕ್ಕೇನೆ ಅವರ ಅಂಗ ಅದು ಸಾರ್ಥಕ ಆಗಬೇಕು. ಹೀಗಾಗಿ ಪಾದೌ ಹರೇಹೇ ಕ್ಷೇತ್ರ ಪದಾನುಸರ್ಪಣೆ ಶಿರೋ ಹೃಷಿಕೇಶ ಪದಾಭಿವಂದನೆ, ಅವರ ಪಾದ ಎಂದೆಂದೆಂದೆಂದೂ ಪರಮಾತ್ಮನ ತೀರ್ಥಕ್ಷೇತ್ರಗಳನ್ನು ಯಾತ್ರೆ ಮಾಡುವುದರಲ್ಲೇ ಸಾರ್ಥಕವಾಗ್ತಾ ಇದೆ. ಯಾವಾಗಲೂ ಅವರ ತಲೆ ಪರಮಾತ್ಮನ ಪಾದಗಳಿಗೆ ತನ್ನ ತಲೆ ಘಟ್ಟಿಸೋದ್ರಲ್ಲೇ, ಅದು ಬೀಳೋದ್ರಲ್ಲೇ ಅವರ ತಲೆ ಸಾರ್ಥಕವಾಗಿದೆ. ಹೀಗೆ ಅದ್ಭುತವಾದ ರೀತಿಯಲ್ಲಿ ವಿಷಯ ಪದಾರ್ಥಗಳ ಸೇವನೆಯನ್ನು ಮಾಡದೆ, ವಿಷಯ ಪದಾರ್ಥಗಳಿಗಾಗಿ ತಾನು ಬದುಕದೆ ಪರಮಾತ್ಮನಿಗಾಗಿ, ಪರಮಾತ್ಮನ ಭಕ್ತರ ಸಂಘವನ್ನು ತಾನು ಮಾಡ್ತಾ ಇದ್ದಾನೆ. ಇವನು ಮಾಡ್ತಾ ಇದ್ದರೆ ಇವನು ಎಂಥ ಮಹಾನುಭಾವ ಅಂದರೆ, ಪರಮಾತ್ಮ ಎಷ್ಟು ಅನುಗ್ರಹವನ್ನು ಮಾಡಿದ್ದಾನೆ ಇವನಿಗೆ ಅಂದರೆ, ಪರಮಾತ್ಮ ಇವನ ರಕ್ಷಣೆಗಾಗಿ ಸ್ವತಃ ತನ್ನ ಸುದರ್ಶನ ಚಕ್ರವನ್ನು ತಾನು ಪರಮಾತ್ಮ ಇಟ್ಟಿರುವಂಥದ್ದು. ಇಂತಹ ಅಂಬರೀಷ ಮಹಾರಾಜ ಒಮ್ಮೆ ಏಕಾದಶಿ ವ್ರತವನ್ನು ಉದ್ಯಾಪನೆ ಮಾಡುವ ಸಂದರ್ಭ, ಏಕಾದಶಿ ವ್ರತಗಳು ಅದೆಲ್ಲ ಉದ್ಯಾಪನೆ ಮಾಡುವಂಥದ್ದಲ್ಲ. ಅದೇನು ಅಂದರೆ ಇಡೀ ವರ್ಷಪೂರ್ತಿ ಏಕಾದಶಿ ವ್ರತ ಮಾಡಿದರೂ ಒಂದು ಶ್ರಾವಣ, ಕಾರ್ತಿಕ ಅಥವಾ ಮಾಘ ಮಾಸದಲ್ಲಿ ಏಕಾದಶಿ ಉಪವಾಸವನ್ನು ಮಾಡಿ ವರ್ಷಕ್ಕೆ ಒಂದು ಸರ್ತಿ ಪ್ರತಿ ವರ್ಷವೂ ಉದ್ಯಾಪನೆ ವ್ರತವನ್ನು ಮಾಡಬೇಕು. ಮಾಡಿದಾಗ ಅದೇನು ಅಂದರೆ 3 ದಿನ ಉಪವಾಸ ಅಂದರೆ ದಶಮಿ ರಾತ್ರಿ ಉಪವಾಸ, ಏಕಾದಶಿ ಪೂರ್ತಿ ಉಪವಾಸ,
ದ್ವಾದಶಿ ಬೆಳಗ್ಗೆ ಪಾರಣೆ, ರಾತ್ರಿ ಉಪವಾಸ, ಮತ್ತು ತ್ರಯೋದಶಿ ಹಗಲಿನಲ್ಲಿ ಅನುಪಾರಣೆ ಅಂತ ಹೀಗೆ ಮಾಡಿದರೆ ಒಂದು ದ್ವಾದಶಿ ವ್ರತ ಅಂತ ಕರೆಸಿಕೊಳ್ಳುತ್ತದೆ. ಏಕಾದಶಿ ಅಥವಾ ದ್ವಾದಶಿ ವ್ರತ ಅಂತ ಕರೆಸಿಕೊಳ್ಳುವಂಥದ್ದು. ಈ ರೀತಿಯಾದ ವ್ರತವನ್ನು 1 ವರ್ಷ ಪೂರ್ತಿ ಅವನು ತಾನು ಮಾಡಿದ್ದಾನೆ. ಮಾಡಿ ಪರಮಾತ್ಮನಿಗೆ ಉದ್ಯಾಪನೆಯನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದಾನೆ. ಗವಾಂ ರುಕ್ಮ ವಿಷಾಣೀನಾಂ ದಾನವನ್ನು ಮಾಡಿದ್ದಾನೆ ಆ ಮಹಾರಾಜ ಅಂಬರೀಷ. ಹೇಗೆ ಮಾಡಿದ್ದಾನೆ? ರುಕ್ಮ ವಿಷಾಣೀನಾಂ ರೂಪ್ಯಾಂಘ್ರೀಣಾಂ ಸುವಾಸಸಾಂ, ಒಳ್ಳೆ ಸಾಧುಗಳಾದ ಬ್ರಾಹ್ಮಣರ ಮನೆಗೆ 60 ಕೋಟಿ ಹಸುಗಳನ್ನು ತಾನು ಕೊಟ್ಟಿದ್ದಾನೆ ದಾನವನ್ನಾಗಿ. ಅದು ಕಳುಹಿಸ್ಕೊಟ್ನಂತೆ. ಅವನ ಹಸುಗಳನ್ನು ಕೊಟ್ಟು ನೀವೇ ಹಿಡ್ಕೊಂಡು ಹೋಗಿ ಹೇಗೆ ಬೇಕಾದರೂ ಅನ್ನಲಿಲ್ಲ, ತಾನು ಮನೆಗಳಿಗೆ ಕಳುಹಿಸಿ ಕೊಟ್ಟಿದ್ದಾನೆ. ಅದು ಹೇಗೆ? ಸೋಪಸ್ಕರವಾದ ಹಸು, ಅದಕ್ಕೆ ರೂಪ್ಯಾಂಘ್ರೀಣಾಂ, ಅದಕ್ಕೆ ಕೊಂಬಿಗೆ ರುಕ್ಮ ವಿಷಾಣೀನಾಂ, ಕೊಂಬಿಗೆ ಬಂಗಾರದ ಕವಚ ಇದೆ, ಕಾಲಿನ ಗೊರಸಿಗೆ ಬೆಳ್ಳಿ ಕವಚ ಹಾಕಿದ್ದಾನೆ ಮಹಾನುಭಾವ. ಉತ್ತಮವಾದ ವಸ್ತ್ರಗಳನ್ನು ಆ ಹಸುವಿನ ಮೇಲೆ ಹಾಕಿದ್ದಾನೆ. ಎಲ್ಲ ಹಸುಗಳು ಒಳ್ಳೆ ಚೆನ್ನಾಗಿ ಹಾಲು ಕೊಡಬೇಕು ಅಂಥ ಹಸುಗಳು. ಸಾಧು ಸ್ವಭಾವ, ಹಾಲು ಹಿಂಡ್ಕೊಳ್ಳೋಕೆ ಹೋದರೆ ಒದಿಯೋದು ತಿವಿಯೋದು ಮಾಡಲ್ಲ, ಸಾಧು ಸ್ವಭಾವ, ಸಣ್ಣ ವಯಸ್ಸಿನ ಸುಂದರವಾದ ಆ ಹಸುಗಳು ಕರುವಿನ ಜೊತೆಗೆ ಅಂಥ ಹಸುಗಳನ್ನು ತಾನು ದಾನ ಮಾಡಿದ್ದಾನೆ. ಅನೇಕ ಬ್ರಾಹ್ಮಣರಿಗೆ ಭೋಜನವನ್ನು ತಾನು ಮಾಡಿಸಿದ್ದಾನೆ. ಇಷ್ಟೆಲ್ಲ ಮಾಡಿ ಬ್ರಾಹ್ಮಣರ ಅನುಜ್ಞೆಯನ್ನು ಪಡೆದು ಇನ್ನೇನು ತಾನು ಪಾರಣೆಗೆ ಕೂತ್ಕೊಳ್ಬೇಕು ಅಷ್ಟರಲ್ಲಿ ತಸ್ಯ ತರ್ಹಿ ಅತಿಥಿ ತಸ್ಯ ತರ್ಹ್ಯತಿಥಿ ಸಾಕ್ಷಾತ್ ದುರ್ವಾಸ ಭಗವಾನ ಭೂತಮಾನರ್ಚ್ಯಾತಿಥಿಂ ಭೂಯಃ ಪ್ರತ್ಯುತ್ಥಾನಾಸನಾರ್ಹಣೈ ಯಯಾಚೇಭ್ಯವಹಾರಾಯ ಪಾದಮೂಲಮುಪಾಗತಃ. ತಾನು ದುರ್ವಾಸರಷ್ಟರಲ್ಲಿ ದುರ್ವಾಸರು ಮಹಾಮುನಿಗಳು ಅವರು ತಾವು ಬಂದಿದ್ದಾರೆ. ದುರ್ವಾಸರು ಬಂದ ತಕ್ಷಣ ರಾಜ ಅವರನ್ನು ಎದುರುಗೊಂಡ, ನಮಸ್ಕಾರ ಮಾಡಿ, ಸ್ವಾಮಿ ಇಲ್ಲೇ ನಮ್ಮಲ್ಲಿ ಇವತ್ತು ಭಿಕ್ಷಾ ಸ್ವೀಕಾರವನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾನೆ. ದುರ್ವಾಸರಂದರು ಹಾಗೇ ಆಗಲಿ ಅಂತ ಹೇಳಿ ಅವಶ್ಯವಾದ ನಮ್ಮ ದೈನಂದಿನ ಕರ್ಮಗಳನ್ನು ಮುಗಿಸಿ ಬರ್ತೇವೆ ಅಂತ ಯಮುನಾ ನದಿಗೆ ಹೋಗಿದ್ದಾರೆ. ಹೋಗಿ ನಿಮಮಜ್ಜ ಬೃಹಧ್ಯಾಯನ್ ಕಾಲಿಂದಿ ಸಲಿಲೆ ಶುಚವು, ಅವರು ಪರಮಾತ್ಮನ ಧ್ಯಾನ ಮಾಡ್ತಾ ಪರಮಾತ್ಮನ ಧ್ಯಾನ ಸಮುದ್ರದಲ್ಲಿ ಹಾಗೇ ಮುಳುಗಿ ಹೋಗಿದ್ದಾರೆ. ಈ ಕಡೆ ರಾಜ ಕಾಯ್ತಾ ಇದ್ದಾನೆ, ಬಹಳ ಹೊತ್ತು ನೋಡಿದ್ದಾನೆ. ಮುಹೂರ್ತಾರ್ಧಾವಶಿಷ್ಟಾಯ, ಅರ್ಧ ಮುಹೂರ್ತ ಉಳಿದುಕೊಂಡಿದೆ, ದ್ವಾದಶಿ ಮುಗಿದು ಹೋಗ್ಬಿಡತ್ತೆ. ಏನು ಮಾಡಬೇಕು ರಾಜ ಯೋಚನೆ ಮಾಡಿದ್ದಾನೆ. ಎಲ್ಲ ದ್ವಿಜರನ್ನು, ಬ್ರಾಹ್ಮಣರನ್ನು, ಧರ್ಮಜ್ಞರಾದ ಬ್ರಾಹ್ಮಣರನ್ನು ಕರೆಸಿ ವಿಚಾರ ಮಾಡಿದ, ಏನು ಮಾಡಬೇಕು. ಯಾಕೆಂದರೆ ದ್ವಾದಶಿ ಮನೆಗೆ ಬ್ರಾಹ್ಮಣ ಬಂದಿದ್ದಾನೆ, ಊಟಕ್ಕೆ ಆಮಂತ್ರಣ ಮಾಡಿದ್ದೇನೆ, ಅವನು ಬರದೆ ನಾ ಕೂತ್ರೆ ದೊಡ್ಡ ಪಾಪ. ಮತ್ತು ಸರಿ ಊಟ ಮಾಡದೆ ಹಾಗೆ ಉಪವಾಸ ಕೂತ್ಕೊಳ್ಳೋಣ ಅಂದರೆ ದ್ವಾದಶಿ ವ್ರತಭಂಗದ ಪಾಪ, ಇಲ್ಲೂ ಪಾಪ ಅಲ್ಲೂ ಪಾಪ. ಏನು ಮಾಡಬೇಕು? ಅದಕ್ಕೆ ಎಲ್ಲ ಬ್ರಾಹ್ಮಣರನ್ನ ಜೊತೆಗೆ ವಿಚಾರ ಮಾಡಿ ಅವನಂದ, ಕೇವಲ ನೀರನ್ನು ಕುಡಿದು ನಾವು ವ್ರತಪಾರಣೆ ಮಾಡ್ತೇನೆ. ಯಾಕೆ ಅಂದರೆ ಶಾಸ್ತ್ರ ಹೇಳುವಂಥದ್ದು ಅಶಿತಾನಶಿತ ಆಪಹ ಅಂತ ಸ್ಮೃತಿ ವಾಕ್ಯ. ವೇದವೂ ಕೂಡ ಹೇಳುತ್ತೆ, ಆಪೋಷ್ಣಾತಿ ತನ್ನೈವಾಶಿತಂ ನೈವಾನಶಿತಂ. ನೀರನ್ನು ಕುಡಿದ್ರೆ ಅದು ಉಪವಾಸ ಉಂಡಂತೆಯೂ ಆಗತ್ತೆ, ಊಟ ಮಾಡದೇ ಇದ್ದ ಹಾಗೆಯೂ ಆಗತ್ತೆ. ಹಾಗಾಗಿ ದ್ವಾದಶಿ ಪಾರಣೆ ಬಿಟ್ಟ ಪಾಪವೂ ಬರೋಲ್ಲ, ಬ್ರಾಹ್ಮಣರನ್ನ ಅತಿಥಿಗಳನ್ನು ಅತಿಕ್ರಮಿಸಿ ಊಟ ಮಾಡಿದ ಪಾಪವೂ ಬರೋಲ್ಲ. ಹಾಗಾಗಿ ನೀರನ್ನು ಕುಡಿತೇನೆ ಅಂತ ನೀರನ್ನು ತಾನು ಕುಡಿದಿದ್ದಾನೆ ಪರಮಾತ್ಮನ ಚಿಂತನೆ ಮಾಡ್ತಾ. ಅಷ್ಟರಲ್ಲಿ ದುರ್ವಾಸರು ತಾವು ಬಂದರು. ದುರ್ವಾಸರು ಬಂದ ಮೇಲೆ ಅವರಿಗೆ ಅಪರೋಕ್ಷ ಜ್ಞಾನ ಅವರಿಗೆ ಗೊತ್ತಾಯಿತು, ನೀರು ಕುಡಿದಿದ್ದಾನೆ ಅಂತ ಅವರಿಗೆ ಸಿಟ್ಟು ಬಂದಿದೆ. ಅವರಂತ ಇದ್ದಾರೆ, ಅದತ್ವಾ ಭುಕ್ತವಾಂಸ್ತಸ್ಯ ಸದ್ಯಸ್ಥೇ ದರ್ಶಯೇ ಫಲಂ. ಮನೆಗೆ ಬಂದ ಅತಿಥಿಗೆ ಕೊಡದೆ ತಿಂದಂತಹ ನಿನಗೆ ಇವಾಗಲೇ ಅದರ ಫಲವನ್ನು ತೋರಿಸ್ತೇನೆ. ನಿನಗೆ ಪರಮಾತ್ಮನಲ್ಲಿ ಭಕ್ತಿ ಇದೆ ಅನ್ನುವ ಕಾರಣಕ್ಕೆ ನಾನೇ ದೊಡ್ಡ ಭಕ್ತ ಅನ್ನುವ ಭ್ರಾಂತಿ, ದುರಹಂಕಾರ ಬಂದಿದೆ ನಿನಗೆ. ಆ ದುರಹಂಕಾರವನ್ನು ನಾನೀಗ ಕಳೀತೇನೆ ಅಂತ ತಾವೇನು ಮಾಡಿದ್ದಾರೆ, ಅವರು ತಾವು ತಮ್ಮ ಜಟೆಯಿಂದಾಗಿ ಆ ಒಂದು ಭಾಗವನ್ನು ಕಿತ್ತು ನೆಲಕ್ಕೆ ಅಪ್ಪಳಿಸಿದರೆ ಅದರಿಂದ ಒಂದು ಕೃತ್ಯ, ಒಂದು ಪಿಶಾಚಿ ಅದು ತಾನು ಹೊರಗೆ ಬಂದಿದೆ. ಆ ಕೃತ್ರಿಮ ದೇವತೆ ಅದು ಬಂದಾಗ ಅಂಬರೀಷನನ್ನು ಕೊಲ್ಲಿಕ್ಕೆ ಬಂದಿದೆ. ಕೊಲ್ಲಿಕ್ಕೆ ಬಂದರೆ ಪರಮಾತ್ಮ, ಅಂಬರೀಷ ಮಹಾರಾಜ ಅಲ್ಲಾಡಲಿಲ್ಲ, ಪರಮಾತ್ಮ ಅವನಿಗೆ ರಕ್ಷಣೆಗಾಗಿ ಇಟ್ಟ ಚಕ್ರ ಅದು ಬಂದು ಕೃತ್ಯೆಯನ್ನು ಸಂಹಾರ ಮಾಡಿದೆ. ಈ ವಿಷಯದಲ್ಲಿ ತುಂಬ ಚೆನ್ನಾಗಿ ಒಂದು ವಿಷಯವನ್ನು ತಿಳಿಸಿಕೊಡ್ತಾ ಆಚಾರ್ಯರಂತಾರೆ, ಇಲ್ಲಿ ವಿಷ್ಣು ಚಕ್ರ ಇದೆ ಎನ್ನುವ ವಿಷಯ ದುರ್ವಾಸರಿಗೆ ಗೊತ್ತಿದೆ. ಅವರಿಗೆ ಗೊತ್ತಿದೆ ವಿಷ್ಣು ಚಕ್ರ ನಾನು ಕಳುಹಿಸಿದ ಈ ಭೂತವನ್ನು ಖಂಡಿತ ನಾಶ ಮಾಡುತ್ತೆ ಅಂತಲೂ ಗೊತ್ತಿದೆ. ಆದರೆ ವಿಷ್ಣು ಚಕ್ರ ಆ ಭೂತವನ್ನು ನಾಶ ಮಾಡಬಹುದು, ಆದರೆ ದೇವರಿಗೆ ನಾನು ಅತ್ಯಂತ ಪ್ರಿಯ ರುದ್ರ, ಹಾಗಾಗಿ ನನ್ನನ್ನೇನು ಮಾಡಲ್ಲ ಅನ್ನುವ
ಭಾವನೆ ಅವರ ಮನಸ್ಸಿನಲ್ಲಿ ದೈತ್ಯ ಅಸುರಾವೇಶದಿಂದಿರುವಂಥದ್ದು. ಹಾಗಾಗಿ ಅವರು ತಾವು ಕೃತ್ಯೆಯನ್ನು ಸೃಷ್ಟಿ ಮಾಡಿ ಕಳಿಸಿದ್ದಾರೆ. ಆ ಕೃತ್ಯೆಯನ್ನು ವಿಷ್ಣು ಚಕ್ರ ಕೊಂದುಬಿಟ್ಟಿದೆ. ಕೊಂದುಬಿಟ್ಟು ಅಲ್ಲಿಗೆ ಸುಮ್ಮನಾಗಲಿಲ್ಲ, ದುರ್ವಾಸರನ್ನು ಅದು ತಾನು ಅಟ್ಟಿಸಿಕೊಂಡು ಹೋಗಿದೆ. ಅವರು ಎಲ್ಲ ಕಡೆ ಓಡಿದ್ದಾರೆ. ಓಡಿ 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 ಎಲ್ಲಿಗೂ ಸಿಗಲಿಲ್ಲ. ಬ್ರಹ್ಮದೇವರ ಬಳಿಗೆ ಬಂದಿದ್ದಾರೆ. ಬಂದಂದರು, ಸ್ವಾಮಿ ದಯಮಾಡಿ ವಿಷ್ಣು ಚಕ್ರದಿಂದ ನನ್ನನ್ನು ಕಾಪಾಡಿ. ಬ್ರಹ್ಮದೇವರಂತಾರೆ, ಸ್ಥಾನಂ ಮದೀಯಂ ಸಹ ವಿಶ್ವಮೇತತ್ ಕ್ರೀಡಾವಸಾನೆ ದ್ವಿಪರಾರ್ಧ ಸಂಜ್ಞೆ ಭ್ರೂಭಂಗ ಮಾತ್ರೇಣ ಹಿ ಸಂಧಿಧಿಕ್ಷೋ ಕಾಲಾತ್ಮನಃ ಪಶ್ಯತಿ ಕೋ ಭವಿಷ್ಯತ್. ಬ್ರಹ್ಮದೇವರಂತಾರೆ, ಅಲ್ಲಪ್ಪ, ವಿಷ್ಣು ಚಕ್ರದಿಂದ, ಪರಮಾತ್ಮನ ಚಕ್ರದಿಂದ ನಿನ್ನನ್ನು ಕಾಪಾಡಲಿಕ್ಕೆ ನನಗೆ ಸಾಮರ್ಥ್ಯ ಇಲ್ಲ. ಯಾಕೆ? ಅವರಂತಾರೆ, 2 ಪರಾರ್ಧದ ನನ್ನ ಆಯುಷ್ಯ ಮುಗಿಯುವ ಕಡೆಯಲ್ಲಿ ಸೃಷ್ಟಿ ಎನ್ನುವ ಕ್ರೀಡೆಯನ್ನು ಮುಗಿಸುವಾಗ ಕಾಲರೂಪಿ ಪರಮಾತ್ಮನ ಒಂದೇ ಒಂದು ಹುಬ್ಬಿನ ಕುಣಿತದಿಂದಾಗಿ ಇಡೀ ಜಗತ್ತು, ನನ್ನ ಸ್ಥಾನ ಎಲ್ಲ ಸುಟ್ಟು ಹೋಗಿದೆ, ಸುಟ್ಟು ಹೋಗುತ್ತೆ ಅಂತ ಅಂದಮೇಲೆ ಪರಮಾತ್ಮನ ಅಂಥ ದೊಡ್ಡ ಸಾಮರ್ಥ್ಯ ಇರುವ ಪರಮಾತ್ಮನ ಚಕ್ರವನ್ನು ನಾವೆಲ್ಲ ಹೇಗೆ ತಡಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತಂದಿದ್ದಾರೆ. ಅಲ್ಲಿಂದ ರುದ್ರದೇವರ ಬಳಿಗೆ ಬಂದರು. ರುದ್ರದೇವರಿಗಂತಾರೆ, ಸ್ವಾಮಿ ನೀವಾದರೂ ಈ ಸುದರ್ಶನ ಚಕ್ರವನ್ನು ತೆಗೆದುಹಾಕಿ ಸಂರಕ್ಷಣೆ ಮಾಡಿ. ರುದ್ರದೇವರಂದರು, ನನಗೂ ಆಗಲ್ಲ. ಸೀದಾ ಹಾಗಾದರೆ ಪರಮಾತ್ಮನ ಬಳಿಗೆ ಹೋಗಿದ್ದಾರೆ. ಹೋಗಿ ಅವರ ಪರಮಾತ್ಮನ ಪಾದಕ್ಕೆ ಬಿದ್ದು, ಸ್ವಾಮಿಯ ಕ್ಷಮಾ ಮಾಡು, ಅಪರಾಧ ಮಾಡಿದ್ದೇನೆ ಅಂದರೆ ದೇವರಂತಾನೆ, ಅಹಂ ಭಕ್ತ ಪರಾಧೀನೋ ಹ್ಯಸ್ವತಂತ್ರ ಇವ ದ್ವಿಜ ತಮೇವ ಶರಣಂ ಯಾಹಿ ನಾಭಾಗತ ನಯಂ ಮುನೆ. ಪರಮಾತ್ಮ ಅಂತಾನೆ, ನನಗೆ ಸ್ವಾತಂತ್ರ್ಯ ಇಲ್ಲ. ಭಾಳ ಜನ ಬೇರೆ ಬೇರೆ ವ್ಯಾಖ್ಯಾನಕಾರರಲ್ಲಿ ದೇವರನ್ನು ಅಸ್ವತಂತ್ರ ಅಂತಲೇ ಹೇಳ್ತಾ, ದೇವರಿಗೆ ಆನಂದ ಅನುಭವಿಸಬೇಕಾದ್ರೆ, ದೇವರು ಅವನ ಆನಂದವನ್ನು ಅವನ ಅನುಭವಿಸಬೇಕಾದ್ರೆ ಭಕ್ತರ ಸಹಾಯ ಬೇಕು ಅಂತೆಲ್ಲ ಕೆಲವರು ವ್ಯಾಖ್ಯಾನ ಮಾಡೋದುಂಟು. ಆದರೆ ಪದರತ್ನಾವಲಿಕಾರರು ಹೇಳುವಾಗ ಅಲ್ಲಿ ಅಸ್ವತಂತ್ರ ಇವ ಅಂತ ಸ್ಪಷ್ಟವಾಗಿ ಅಂತೆ, ಅದರಂತೆ ಅಂತ ಶಬ್ದವನ್ನು ದೇವರೇ ಬಳಸಿದ್ದಾನೆ. ಅಸ್ವತಂತ್ರ ಇವ ಅಂದರೆ ನಾನು ಅಸ್ವತಂತ್ರನಂತೆ, ಅಂದರೆ ಅಸ್ವತಂತ್ರ ಅಂತ ಅರ್ಥ ಅಲ್ಲ. ಯಾಕೆ ಅಂದರೆ ನಾನು ಭಕ್ತ ಪರಾಧೀನನಂತೆ ಅಂತ ಅಭಿಪ್ರಾಯ. ಅದನ್ನು ಹೇಳ್ತಾ ದೇವರೇ ಮುಂದುವರೆದಂತಾನೆ, ಸಾಧುಬಿಹಿ ಗ್ರಸ್ತ ಹೃದಯ, ನನ್ನ ಹೃದಯದಲ್ಲಿ ಸಾಧುಗಳು ಸಜ್ಜನರು ನನ್ನ ಭಕ್ತರೇ ಯಾವಾಗಲೂ ತುಂಬಿಕೊಂಡಿದ್ದಾರೆ. ಅವರನ್ನು ಬಿಟ್ಟು ನನಗೆ ಯಾರೂ ಬೇಡ. ದೇವರಂತಾನೆ, ನನಗೆ ನಿತ್ಯ ಅವಿಯೋಗಿನಿಯಾದ ಲಕ್ಷ್ಮೀದೇವಿನ ಬೇಕಾದ್ರೆ ಬಿಟ್ಟಿರಬಲ್ಲೆ, ನನ್ನ ಭಕ್ತರನ್ನು ನಾನು ಬಿಟ್ಟಿರಲಾರೆಪ್ಪ. ಹಾಗಾದರೆ ನೀನು ಒಂದು ಕೆಲಸ ಮಾಡಬೇಕು. ಉಪಾಯಂ ಕಥಯಿಷ್ಯಾಮಿ, ನಿಂಗೊಂದು ಉಪಾಯ ಹೇಳ್ತೇನೆ. ನೀನು ಮಾಡಬೇಕು ಅಂದರೆ, ಯಾರ ಮೇಲೆ ನೀನು ಆ ಕೃತ್ರಿಮ ದೇವತೆಯನ್ನು, ಆ ಭೂತವನ್ನು ಪ್ರಯೋಗ ಮಾಡಿ ಅವನನ್ನು ಸಂಹಾರ ಮಾಡಲಿಕ್ಕೆ ಹೊರಟಿಯೋ, ಅವನಿಗೆ ಶಿಕ್ಷೆ ಕೊಡಲಿಕ್ಕೆ ಹೊರಟಿಯೋ, ಅವನನ್ನೇ ಶರಣು ಹೊಂದು, ಅವನೇ ನಿನಗೆ ಗತಿಯನ್ನು ತೋರಿಸ್ತಾನೆ ಅಂತಂದಿದ್ದಾರೆ. ದುರ್ವಾಸರು ಬಂದು ಅಂಬರೀಷನ ಬಳಿಗೆ ಶರಣು ಹೊಂದಿದ್ದಾರೆ. ಅಂಬರೀಷ ತಾನು ಚಕ್ರವನ್ನು ಸ್ತೋತ್ರ ಮಾಡಿದ್ದಾನೆ. ಮಾಡಿ ಆ ಚಕ್ರವನ್ನು ಶಾಂತಗೊಳಿಸಿದ್ದಾನೆ. ದುರ್ವಾಸರು ಅವನನ್ನು ಬಹಳವಾಗಿ ಹೊಗಳಿ ತಾವು ಹೊರಟು ಬಿಟ್ಟಿದ್ದಾರೆ. ಹೊರಟು ಬಿಟ್ಟರೆ ನೋಡಿ, ಆ ದುರ್ವಾಸರು ಚಕ್ರವನ್ನು ತಪ್ಪಿಸಿಕೊಳ್ಳಿಕ್ಕಾಗಿ ರಾಜನ ಅರಮನೆಯನ್ನು ಬಿಟ್ಟು ಹೋದವರು ವಾಪಸ್ಸು ಅಂಬರೀಷನ ಹತ್ರ ಬರುವಷ್ಟರಲ್ಲಿ 1 ವರ್ಷ ಕಳೆದಿದೆಯಂತೆ. ಸಂವತ್ಸರ ಅತ್ಯಗಾತ್ತಾವತ್. ಆ ಇಡೀ 1 ವರ್ಷದ ಬಳಿಕ ರಾಜ 1 ವರ್ಷದ ತನಕ ಬರೀ ನೀರು ಕುಡಿತು, ಊಟನೇ ಮಾಡಿಲ್ಲ. ಮನೆಗೆ ಬಂದ ಅತಿಥಿಗೆ ಊಟ ಹಾಕದೇ ಕಳಿಸ್ದೆ ಅಂತ, ಅಂಥ ಮಹಾನುಭಾವ. ಆಮೇಲೆ ಆ ದುರ್ವಾಸರನ್ನು ಸತ್ಕಾರ ಮಾಡಿದ್ದಾನೆ. ಮಾಡಿ ದುರ್ವಾಸರನ್ನು ಕಳುಹಿಸಿಕೊಟ್ಟ. ಹೀಗೆ ಅನೇಕ ವಿಧವಾದ ರೀತಿಯಲ್ಲಿ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಭಾಗವತ ಅನ್ನತ್ತೆ, ಕ್ರಿಯಾಕಲಾಪೈ ಸಮುವಾಹ ಭಕ್ತಿಂ ಯಯಾ ವಿರಿಂಚಾದಿ ಅಧಶ್ಚಕಾರ. ಬ್ರಹ್ಮದೇವರಿಗಿಂತ ಹೆಚ್ಚಿನ ಭಕ್ತಿಯನ್ನು ತಾನು ಮಾಡಿದ್ದಾನೆ, ಬ್ರಹ್ಮದೇವರನ್ನು ಮೀರಿಸಿಬಿಟ್ಟಿದ್ದಾನೆ ಅಂತ ಭಾಗವತ ಅಂದಂತೆ ತೋರುತ್ತೆ. ಆದರೆ ಆಚಾರ್ಯರಲ್ಲಿ ತಾತ್ಪರ್ಯ ಬರೀತಾ ಅಂತಾರೆ, ಅಂಬರೀಷ ಮಹಾವಿಷ್ಣು ಭಕ್ತ, 2ನೇ ಮಾತಿಲ್ಲ. ಆದರೆ ಬ್ರಹ್ಮಾದಿ ದೇವತೆಗಳಲ್ಲಿರುವ ಭಕ್ತಿಯಲ್ಲಿ 100ನೇ 1 ಅಂಶಕ್ಕೂ ಇವ ಸಮಾನ ಅಲ್ಲ. ಹಾಗಾಗಿ ಹೇಗೆ ಸಪ್ತಮಸ್ಕಂದದಲ್ಲಿ ಹೇಳುವಾಗ ಪ್ರಹ್ಲಾದರಾಜರು ಎಲ್ಲ ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡುವ ಸಂದರ್ಭದಲ್ಲಿ ಒಲಿಯದ ದೇವರು ಪ್ರಹ್ಲಾದರಾಜರ ಸ್ತೋತ್ರಕ್ಕೆ ಒಲದ. ಯಾಕೆ ಅಂದರೆ ಆ ಕಾಲದಲ್ಲಿ ಪ್ರಹ್ಲಾದರಾಜರಿಗೆ ಹೆಚ್ಚಿನ ಔನ್ನತ್ಯವನ್ನು ಕೊಡಬೇಕಾಗಿದೆ. ಅದರಂತೆ ಹೇಗಲ್ಲಿಯೋ ಹಾಗೆಯೇ ಇಲ್ಲಿಯೂ ಪ್ರಕೃತದಲ್ಲಿ ಅಂಬರೀಷನಿಗೆ ಕೀರ್ತಿ ತರೋದಕ್ಕಾಗಿ ಅವನು ತಾನು ಪರಮಾತ್ಮ ಹೀಗೆ ಮಾಡಿರುವಂಥದ್ದು ಅಂತ ಇದನ್ನು ಸ್ಪಷ್ಟಪಡಿಸ್ತಾ ಆಚಾರ್ಯರು ತಮ್ಮ ನಿರ್ಣಯದಲ್ಲಿ, ಇಂಥ ಅಂಬರೀಷ ಅವನು ತಾನು ತನ್ನ ಮಕ್ಕಳಿಗೆ ತಾನು ರಾಜ್ಯವನ್ನು ಕೊಟ್ಟು ತಾನು ಅಲ್ಲಿಂದ ಪರಮಾತ್ಮನ ಪದವನ್ನು ತಾನು ಸೇರಿಕೊಂಡಿದ್ದಾನೆ ಅಂತ ಹೇಳಿ ಮುಂದೆ ಅಂಬರೀಷನ ವಂಶ ಮುಂದೆ ಹಾಗೆ ಮುಂದುವರಿತಾ ಇದೆ. ಮುಂದೆ
ವೈವಸ್ವತ ಮನುಗಳ ಮೊದಲನೆಯ ಮಗ, ಅವನ ಹೆಸರು ಇಕ್ಷ್ವಾಕು ಅಂತ. ಅವನು ಇಕ್ಷ್ವಾಕುಹು ಕ್ಷುವತೋ ಮನೋಹೋ, ವೈವಸ್ವತ ಮನುಗಳು ಸೀನುವಾಗ ಹುಟ್ಟಿದವ ಇಕ್ಷ್ವಾಕು ಅಂತ ಅವನ ಹೆಸರು. ಅವನಿಗೆ 100 ಮಂದಿ ಮಕ್ಕಳು. ಅದರಲ್ಲಿ 3 ಜನ ವಿಕುಕ್ಷಿ, ನಿಮಿ ಮತ್ತು ದಂಡಕ ಅನ್ನುವ 3 ಮಂದಿ ಅವರಲ್ಲಿ ಪ್ರಧಾನರಾಗಿದ್ದಾರೆ. ಆ ವಿಕುಕ್ಷಿ ಒಮ್ಮೆ ಏನಾಗಿದೆ, ಅವನನ್ನು ಕಾಡಿಗೆ ಕಳುಹಿಸಿದ್ದಾರೆ. ಶ್ರಾದ್ದಕ್ಕೆ ಬೇಕಾದ ಮಾಂಸವನ್ನು ಹಿಡಿದುಕೊಂಡು ಬಾ ಅಂತ ಹೇಳಿ. ಆ ಯುಗದ ಧರ್ಮದಂತೆ ತಾನು ಮೊಲದ ಮಾಂಸವನ್ನು ತರುವಾಗ ದಾರಿಯಲ್ಲಿ ಆಯಾಸವಾಗಿದೆ, ಶ್ರಾದ್ದಕ್ಕಾಗಿ ಸಂಗ್ರಹ ಮಾಡಿದ ಆ ಭಾಗದ ಅದು ಸ್ವಲ್ಪವನ್ನು ತಾನೂ ಕೂಡ ಸ್ವೀಕಾರ ಮಾಡಿ ತಿಂದು ಉಳಿದದ್ದನ್ನು ತಾನು ತಂದುಕೊಟ್ಟ. ವಸಿಷ್ಠರಿಗೆ ಗೊತ್ತಾಯಿತು, ಇದು ಉಚ್ಚಿಷ್ಟ ಅಂದರು. ಅವನ ತಂದೆ ವಿಕುಕ್ಷಿ, ವಿಕುಕ್ಷಿಯನ್ನು ಇಕ್ಷ್ವಾಕು ಮಹಾರಾಜರು ತಾವು ಗಡೀಪಾರು ಮಾಡಿದ್ದಾರೆ, ರಾಜ್ಯದಿಂದ ಹೊರಗಿಟ್ಟಿದ್ದಾರೆ. ಅವನಿಗೆ ಶಶಾದ ಅಂತಲೇ ಹೆಸರಾಗಿದೆ. ಅವನು ಮುಂದೆ ಇಕ್ಷ್ವಾಕು ಮಹಾರಾಜರು ತಾವು ತತ್ವಜ್ಞಾನ ಉಪದೇಶ ಪಡೆದು ಯೋಗಾಭ್ಯಾಸದಿಂದ ಶರೀರವನ್ನು ತ್ಯಾಗ ಮಾಡಿದ ಮೇಲೆ ತಾನು ಹಿಂತಿರುಗಿ ಬಂದು ರಾಜ್ಯವನ್ನು ಆಳಿದ್ದಾನೆ. ಅವನ ಮಗ, ಅವನಿಗೆ ಪುರಂಜಯ ಅಂತ ಹೆಸರು, ಅವನಿಗೆ ಇಂದ್ರವಾಹನ ಅಂತಲೂ ಹೆಸರು, ಕಕುತ್ಸ್ಥ ಅಂತಲೂ ಕೂಡ ಹೆಸರು. ಇವನೇನು ಮಹಾನುಭಾವ, ಎಂಥ ಸಾಮರ್ಥ್ಯ ಅಂದರೆ ದೇವತೆಗಳೆಲ್ಲ ಇವನನ್ನು ಕೇಳ್ಕೊಂಡ್ರಂತ, ನಮಗೆ ದೈತ್ಯರ ಉಪಟಳ ಜಾಸ್ತಿ ಆಗಿದೆ, ನೀ ಬಂದು ನಮಗೆ ಆ ದೈತ್ಯರ ಉಪಟಳವನ್ನು ಪರಿಹಾರ ಮಾಡಬೇಕು ಅಂತ ಕೇಳಿಕೊಂಡ್ರೆ, ಈ ರಾಜ ನಾನು ದೈತ್ಯರ ಜೊತೆಗೆ ಯುದ್ಧ ಮಾಡಬೇಕಾದ್ರೆ ಇಂದ್ರ ನನಗೆ ಎತ್ತಾಗಿ ವಾಹನ ಆಗಬೇಕು ಅಂತ ಕೇಳಿಕೊಂಡಂತ ಮಹಾನುಭಾವ. ಇಂದ್ರ ಅವನಿಗೆ ವಾಹನ ಆಗಿದ್ದಾನೆ. ಹಾಗಾಗಿ ಇಂದ್ರನನ್ನೇ ವಾಹನವನ್ನಾಗಿಸಿಕೊಂಡವನಾದ್ದರಿಂದ ಇಂದ್ರ ವಾಹನ ಅಂತ ಹೆಸರು. ಇಂದ್ರನ ಹೆಗಲು, ಆ ಹೆಗಲಿನ ಮೇಲೆ, ವೃಷಭದ ಹೆಗಲಿನ ಮೇಲೆ ಕೂತದ್ರಿಂದ ಕಕುತ್ ಅಂದರೆ ಹೆಗಲು, ಅದರಲ್ಲಿ ಕೂತವಾದ್ರಿಂದ ಕಕುತ್ಸ್ಥ ಅಂತ ಹೆಸರು. ಎಲ್ಲ ಪುರಗಳನ್ನು ಗೆದ್ದು, ಸ್ವರ್ಗಪುರವನ್ನು ಗೆದ್ದು ಅದನ್ನು ಪುನಃ ಇಂದ್ರನಿಗೆ ಕೊಟ್ಟವನಾದ್ರಿಂದ ಪುರಂಜಯ ಅಂತ ಹೆಸರು. ಇಂತಹ ಮಹಾನುಭಾವ. ಇವನ ವಂಶದಲ್ಲಿ ಕುವಲಯಾಶ್ವ ಅಂತ ಬಂದ. ಆ ಕುವಲಯಾಶ್ವನಿಗೆ ದುಂದುಮಾರ ಅಂತ ಹೆಸರು. ದುಂದು ಅನ್ನುವ ರಾಕ್ಷಸನನ್ನು ಸಂಹಾರ ಮಾಡಿದ್ರಿಂದ ದುಂದುಮಾರ ಅಂತ ಹೆಸರು. ಅವನಿಗೆ 3 ಜನ ಮಕ್ಕಳು. ಅವನಿಗೆ 21,000 ಮಂದಿ ಮಕ್ಕಳು. ಅವರೆಲ್ಲರೂ ದುಂದುವಿನ ಜೊತೆಗೆ ಯುದ್ಧದಲ್ಲಿ ಸತ್ತು ಹೋಗಿದ್ದಾರೆ. 3 ಜನ ಉಳಿದರು. ಅದರಲ್ಲಿ ದೃಢಾಶ್ವ ಅನ್ನುವ ಪ್ರಧಾನ. ಅವನಿಗೆ ಯವನಾಶ್ವ ಅನ್ನುವ ಮಗ ಹುಟ್ಟಿದ್ದಾನೆ. ಆ ಯವನಾಶ್ವನಿಗೆ 100 ಮಂದಿ ಹೆಂಡತಿಯರಿದ್ದರೂ ಮಕ್ಕಳೇ ಆಗಲಿಲ್ಲ. ವೈರಾಗ್ಯವಂತೂ ಕಾಡಿಗೆ ಹೊರಟ. ಋಷಿಗಳೆಲ್ಲ ತಡೆದ್ರು, ಇರು ನಿನಗೆ ಮಕ್ಕಳಾಗುವಂತೆ ಯಾಗ ಮಾಡಿಸ್ತೇವೆ ಅಂತ ಒಂದು ಯಾಗವನ್ನು ಮಾಡಿಸಿದ್ದಾರೆ. ಮಾಡಿಸಿದ ಸಂದರ್ಭದಲ್ಲಿ ಅವರು ಆ ಯಾಗಶಾಲೆಯಲ್ಲಿ ತಾವು ಒಂದು ಮಂತ್ರಪೂತವಾದ ಒಂದು ಇದನ್ನು, ಕುಂಭವನ್ನು, ಮಡಿಕೆಯನ್ನು ಇಟ್ಟು ಅದರಲ್ಲಿ ನೀರನ್ನು ತುಂಬಿಟ್ಟಿದ್ದಾರೆ. ಇವನು ರಾಜನಿಗೆ ಒಮ್ಮೆ ರಾತ್ರಿ ಬಾಯಾರಿಕೆ ಆಗಿದೆ. ಆ ಬಾಯಾರಿಕೆ ಆದ ಯಜ್ಞಶಾಲೆಯಲ್ಲೆಲ್ಲ ಹುಡುಕ್ತಾ ಈ ಮಂತ್ರಪೂತವಾದ ನೀರಿನ ಕಲಶವನ್ನು ತಾನು ಖಾಲಿ ಮಾಡಿ ಕುಡಿದು ಬಿಟ್ಟಿದ್ದಾನೆ. ಅದನ್ನು ಪತ್ನಿಗೆ ಕೊಟ್ಟರೆ ಗರ್ಭಧಾರಣೆ ಆಗಬೇಕಿತ್ತು, ರಾಜನೇ ಕುಡ್ದ. ಬೆಳಗ್ಗೆ ಎದ್ದು ಎಲ್ಲ ಋತ್ವಿಜರು ಎಲ್ಲಿ ಮಂತ್ರಪೂತವಾದ ನೀರು ಅಂದರು. ರಾಜ ಅಂದನಾ ಕುಡ್ದೆ. ಹಾಗಾದ್ರೆ ಅವರಂದ್ರು ನಿನಗೆ ಗರ್ಭಧಾರಣೆ ಆಗತ್ತೆ, ಯಾಕೆಂದರೆ ಮಂತ್ರ ವ್ಯರ್ಥ ಆಗಲ್ಲ. ಹೆಂಡತಿ ಕುಡ್ದಿದ್ರೆ ಹೆಂಡತಿಗೆ ಗರ್ಭಧಾರಣೆ ಆಗಬೇಕಿತ್ತು, ನೀನು ಕುಡ್ದಿದ್ದಿ, ನಿನಗೆ ಗರ್ಭಧಾರಣೆ ಆಗತ್ತೆ ಅಂತ ಅಂದಿದ್ದಾರೆ. ಅವನು 9 ತಿಂಗಳು ಗರ್ಭಧಾರಣೆ ಮಾಡಿದ್ದಾನೆ. ತತಃ ಕಾಲ ಉಪಾವೃತ್ತೆ ಕುಕ್ಷಿಂ ನಿರ್ಭಿದ್ಯ ದಕ್ಷಿಣಂ. 9 ತಿಂಗಳಾಯಿತು. ಅವನ ಬಲ ಹೊಟ್ಟೆಯನ್ನು ಸೀಳಿಕೊಂಡು ಮಗು ಹೊರಗೆ ಬಂದಿದೆ. ಆ ಮಗು ಹೊರಗೆ ಬಂದರೆ ರಾಜನನ್ನು, ಯವನಾಶ್ವನನ್ನು ಋಷಿಗಳು ತಮ್ಮ ತಪೋ ಸಾಮರ್ಥ್ಯದಿಂದ ಬದುಕಿಸಿದ್ದಾರೆ. ಮಗು ಏನೋ ಹುಟ್ಟಿತು, ಏನನ್ನ ಕುಡಿಬೇಕು? ಕಂಧಾಸ್ಯತಿ ಕುಮಾರೋಯಂ ಸ್ತನ್ಯೋರೋರೂಯತೆ ಭೃಷಂ. ಇದು ಯಾರ ಹಾಲನ್ನು ಕುಡಿಯತ್ತು? ಬಹಳ ಅಳ್ತಾ ಇದೆ ಮಗು, ಏನು ಕುಡಿಯತ್ತಿದು ಅಂತಂದಾಗ, ಏನು ಕುಡಿಬೇಕು ಅಂತಂದಾಗ ಇಂದ್ರ ಯಾಗದಿಂದ ಸುಪ್ರೀತನಾದ ಇಂದ್ರ ಅವನೇ ತಾನು ಬಂದು ತನ್ನ ತರ್ಜನಿ ತೋರು ಬೆರಳನ್ನು ಮಗುವಿನ ಬಾಯಿಗಿಟ್ಟು ಅಮೃತವನ್ನು ಹನಿಸಿ ನನ್ನನ್ನು ಕುಡಿತಾನ್. ಮಾಂ ಧಾತ ವತ್ಸ ಮಾರೋದಿ, ನನ್ನನ್ನು ಮಾಂ ಧಾಸ್ಯತಿ, ನನ್ನನ್ನು ಕುಡಿತಾನಾದ್ರಿಂದ ಮಾಂಧಾತ ಅಂತ ಅವನಿಗೆ ಹೆಸರಾಗಿದೆ. ಅವನಿಗೆ ಇಂದ್ರ ತ್ರಸದ್ದಸ್ಯು ಅಂತ ನಾಮಕರಣ ಮಾಡಿದ್ದಾನೆ. ಯಾಕೆಂದರೆ ರಾವಣಾದಿಗಳಂತಹ ದೊಡ್ಡ ದೊಡ್ಡ ದಸ್ಯುಗಳು ಅಂದರೆ ವೈರಿಗಳು, ಅವನಿಗೂ ಇವನನ್ನು ನೋಡಿ ಹೆದರ್ತಾ ಇದ್ರು. ಹಾಗಾಗಿ ಇವನನ್ನು ನೋಡಿದರೆ ಎಲ್ಲ ದಸ್ಯುಗಳು ಹೆದರ್ತಾರಾದ್ರಿಂದ ಇವನಿಗೆ ತ್ರಸದ್ದಸ್ಯು ಅಂತ ಕೂಡ ಹೆಸರಾಗಿರುವಂಥದ್ದು. ಅವನಿಗೆ 3 ಜನ ಗಂಡು ಮಕ್ಕಳು, 50 ಮಂದಿ ಹೆಣ್ಣು ಮಕ್ಕಳು. ಒಮ್ಮೆ ಸೌಭರಿಗಳು ಅಂತ ದೊಡ್ಡ ಮಹಾಯೋಗಿಗಳಾದ ಋಷಿಗಳು, ಸೌಭರಿಶ್ಚ ಮಹಾಯೋಗಿ ಅಂತ ಹೇಳುವಂಥದ್ದು ಪುರಾಣ. ಆ ಸೌಭರಿ ಋಷಿಗಳು ಒಮ್ಮೆ ನೀರಿನಲ್ಲಿ, ನದಿಯಲ್ಲಿ ನಿಂತು ತಪಸ್ಸನ್ನು ಮಾಡುವಾಗ ನದಿಯಲ್ಲಿ ಮೀನಿನ ಸಂಸಾರ ನೋಡಿದ್ದಾರೆ. ಇವರಿಗೂ ಅನ್ನಿಸ್ತು, ನಾನೂ ಸಂಸಾರ ಪ್ರಾರಂಭ ಮಾಡಿದ್ರೆ ನಾನೂ ಸಂಸಾರಿ ಆಗಬೇಕು. ಗಡ್ಡ ಎಲ್ಲ ಬಿಳಿಯಾಗಿದೆ, ಕೂದಲು ಬಿಳಿಯಾಗಿದೆ, ಒಲಿಪಲಿತ. ಭಾಗವತ ಅನ್ನತ್ತೆ ಅವರ ಚರ್ಮ, ಕುತ್ತಿಗೆಯ ಭಾಗದ ಚರ್ಮಗಳೆಲ್ಲ ಜೋತು ಬಿದ್ದಿದೆ, ಕೂದಲೆಲ್ಲ ಬೆಳ್ಳಗಾಗಿದೆ. ಹುಡುಕು ನೋಡಿದ್ರು ಒಂದು ಕಪ್ಪು ಕೂದಲಿಲ್ಲ.
ಮಾಂಧಾತ ರಾಜನ ಹತ್ರ ಬಂದು ಕೇಳಿದ್ರು, ನಿನಗೆ 50 ಜನ ಹೆಣ್ಮಕ್ಳಿದ್ದಾರಲ್ಲ, ನನಗೊಂದು ಹೆಣ್ಣನ್ನು ಕೊಡು. ಮಾಂಧಾತ ರಾಜ ಯೋಚನೆ ಮಾಡಿದ, ಬೇಡ ಅಂದರೆ ಶಾಪ ಕೊಡ್ತಾರೆ, ಅದ್ರ ಬದಲಾಗಿ ನೀವೇ ಹೋಗಿ ಹುಡುಕೊಳ್ಳಿ ಅಂತ ಹೇಳಿ, ನಿಮ್ಮನ್ನೇ ಅಂತಃಪುರಕ್ಕೆ ಕಳಿಸಿದ್ರೆ ಒಳ್ಳೆಯದು. ಅವನಂದ, ನೀವೇ ಹೋಗಿ ಅಂತಃಪುರಕ್ಕೆ ಯಾರು ನಿಮ್ಮನ್ನು ವರಿಸ್ತಾರೋ ಅವರನ್ನು ನೀವು ಮದುವೆ ಆಗಬಹುದು ಅಂತ ಹೀಗೆ ತಾನು ಅಂದಿದ್ದಾನೆ. ಅಂದರೆ ಅವು ಯೋಚನೆ ಮಾಡಿದ ಋಷಿಗಳು ಯೋಚನೆ ಮಾಡಿದ್ದಾರೆ. ಅವರಿಗೆ ಗೊತ್ತಾಯಿತು, ಸವಿಚಿಂತ್ಯ ಅಪ್ರಿಯ ಸ್ತ್ರೀಣಾಂ ಜರಠೋಯಂ ಅಸಮ್ಮತಃ ವಲೀಫಲಿತ ಏಜತ್ಕಃ ಇತ್ಯಹಂ ಪ್ರತ್ಯುದಾಹೃತ. ಋಷಿಗಳಂತಾರಲ್ಲ, ನನಗೆ ತಲೆ ಕೂದಲು ನನಗೆ ತಲೆ ನೆರೆತಿದೆ, ಮೈ ಸುಗ್ಗಟ್ಟಿದೆ, ನನಗೆ ತಲೆ ಏಜತ್ಕಃ ತಲೆ ಅಲ್ಲಾಡ್ತಾ ಇದೆ, ತಲೆ ನಿಲ್ಲಲ್ಲ ಅಂತಾರಲ್ಲ, ತಲೆ ಅಲ್ಲಾಡ್ತಾ ಇದೆ ವಯಸ್ಸಿಗೆ, ಹಾಗಾಗಿ ನನ್ನನ್ನು ಯಾರೂ ಇಷ್ಟಪಡೋಲ್ಲ ಅಂತ ಹೀಗೆ ಹೇಳಿದ್ದಾನಲ್ಲ ರಾಜ. ಸಾಧಯಿಷ್ಯೇ ತಥಾತ್ಮಾನಂ, ನಾನು ನನ್ನ ಶರೀರವನ್ನು ಹೇಗೆ ಮಾರ್ಪಾಡು ಮಾಡಿಕೊಳ್ತೇನೆ ಅಂದರೆ ಎಲ್ಲರೂ ನನ್ನನ್ನೇ ಇಷ್ಟಪಡಬೇಕು ಅಂತ ತಮ್ಮ ತಪಶಕ್ತಿಯಿಂದ ಅಂಥ ರೂಪವನ್ನು ಸ್ವೀಕಾರ ಮಾಡಿದ್ದಾರೆ. ಮಾಡಿ ಅಂತಃಪುರಕ್ಕೆ ಹೋದರೆ 50 ಮಂದಿ ಹೆಣ್ಮಕ್ಳು ಗಲಾಟೆ, ಇವು ನಂಗೆ ಸರಿ ನಿಂಗಲ್ಲ, ನಂಗೆ ಸರಿ ನಿಂಗಲ್ಲ. ಕಡೆಗೆ ಋಷಿಗಳು ಮಾಂಧಾತ ರಾಜನನ್ನು ಹೇಳಿ 50 ಮಂದಿಯನ್ನು ತಾವು ಮದುವೆಯಾಗಿ ಪರಮಾತ್ಮನ ವಿಶೇಷ ಅನುಗ್ರಹ ತಪ ಪ್ರಭಾವದಿಂದಾಗಿ 50 ವಿಧವಾಗಿ ಅವರು ತಾವು ಸಂಸಾರವನ್ನು ಮಾಡಿದ್ದಾರೆ. ಮಾಡಿ ಅವರು ಒಮ್ಮೆ ಕೂತು ಆಲೋಚನೆ ಮಾಡಿದ್ರಂತೆ, ಅಹೋ ಇಮಂ ಪಶ್ಯತ ಮೇ ವಿನಾಶಂ ತಪಸ್ವಿನಃ ಸಚ್ಚರಿತವ್ರತಸ್ಯ. ಅವರು ಯೋಚನೆ ಮಾಡ್ತಾರೆ, ಎಂಥ ದೊಡ್ಡ ಅನರ್ಥಕ್ಕೆ ಒಳಗಾಗ್ಬಿಟ್ಟೆ ನಾನು, ಎಂಥ ದೊಡ್ಡ ತಪಸ್ವಿಯಾಗಿದ್ದೆ, ಎಷ್ಟು ಕಠಿಣವಾದ ತಪಸ್ಸನ್ನು ಮಾಡ್ತಿದ್ದೆ, ಯಾವುದೋ ಮೀನಿನ ಸಂಸಾರವನ್ನು ನೋಡಿ ನಾನು ಹಾಳಾಗ್ಬಿಟ್ನಲ್ಲ. ಭಾಗವತ ಹೀಗೆ ಹೇಳಿದಾಗ ಅನಿಸತ್ತೆ. ಆದರೆ ಇಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾ ತಾತ್ಪರ್ಯದಲ್ಲಿ ಮತ್ತು ವ್ಯಾಖ್ಯಾನಕಾರರು ಒಂದು ಅಂಶವನ್ನು ಸ್ಪಷ್ಟಪಡಿಸ್ತಾರೆ. ಸೌಭರಿ ಋಷಿಗಳು ಅವರ ಅಪರೋಕ್ಷ ಜ್ಞಾನಿಗಳು, ಅವರಿಗೆ ಹಿಂದಿನ ಮುಂದಿನ ಎಲ್ಲದರ ತಿಳುವಳಿಕೆ ಇತ್ತು. ಅವರು ಪುರಾಣವೇ ಅನ್ನತ್ತೆ, ಸೌಭರಿಶ್ಚ ಮಹಾಯೋಗಿ 50 ಜನ್ಮ ಸಂಸ್ಮೃತಿಂ ದಿವ್ಯಜ್ಞಾನೇನ ವಿಜ್ಞಾಯ ಭಾವಿ ಜನ್ಮ ಫಲಂ ಪುನಃ ಏಕದೈವ ಫಲಂ ಭುಕ್ತ್ವ. ಹೇಳುವಾಗ 50 ಜನ್ಮದಲ್ಲಿ ಸವೆಸಬೇಕಾದ ಪ್ರಾರಬ್ಧ ಅವರಿಗಿತ್ತು. ಮೋಕ್ಷ ಆಗಬೇಕಾದ್ರೆ 50 ಜನ್ಮ ಕಳಿಬೇಕು. ಅದನ್ನು ಅವರು ತಮ್ಮ ದಿವ್ಯ ಜ್ಞಾನದಿಂದ ತಿಳಿದುಕೊಂಡು ಒಂದೇ ಜನ್ಮದಲ್ಲಿ 50 ಜನ್ಮಗಳ ಪ್ರಾರಬ್ಧ ಕರ್ಮವನ್ನು ಉಂಡು ಅವರು ತಾವು 50 ಶರೀರವನ್ನು ಧರಿಸಿ ಸಂಸಾರ ಮಾಡಿದ್ದೇ ಹೊರತಾಗಿ ಅವರು ಯಾವುದೇ ವಿಷಯ ಭೋಗದ ಆಸೆಯಿಂದ ಅಲ್ಲ ಅಂತ ವ್ಯಾಖ್ಯಾನಕಾರರು ಸ್ಪಷ್ಟಪಡಿಸ್ತಾ. ಆದರೆ ಏನು ಅಂದರೆ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ ಅಂತ ಕೃಷ್ಣ ಅಂದ ಹಾಗೆ ಜಗತ್ತಿಗೆ ತಿಳಿಸಿಕೊಡ್ಬೇಕು, ಹೇಗೆ ಎಷ್ಟು ತಪ್ಪಾದೀತು ಅಂತ ತಿಳಿಸಿಕೊಡ್ಲಿಕ್ಕಾಗಿ ಹೀಗೆ ಅವರೆಲ್ಲ ವಿಚಾರವನ್ನು ಮಾಡಿದ್ದಾರೆ. ಹೀಗೆ ಆ ಸೌಭರಿಯ ಕಥೆಗಳನ್ನು ಹೇಳ್ತಾ ಮುಂದೆ ಆ ಪುರುಕುತ್ಸ ಅಂತ ಗಂಡು ಮಗ, ಆ ಪುರುಕುತ್ಸನಿಂದಾಗಿ ಸತ್ಯವ್ರತ ಅಂತ ಅವನೇ ತ್ರಿಶಂಕು ಅಂತ ವಿಶ್ವಾಮಿತ್ರರ ಅನುಗ್ರಹದಿಂದಾಗಿ ಅವನು ತಾನು ಸಶರೀರವಾಗಿ ಸ್ವರ್ಗಕ್ಕೇರಿದವ. ಸ್ವರ್ಗದಲ್ಲಿ ದೇವತೆಗಳು ಕೆಳಗೆ ತಳ್ಳಿದರೆ ವಿಶ್ವಾಮಿತ್ರರು ತಮ್ಮ ತಪಪ್ರಭಾವದಿಂದಾಗಿ ಅವನಿಗಾಗಿಯೇ ಬೇರೆ ಒಂದು ಸ್ವರ್ಗವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅವನು ಈಗಲೂ ಅಲ್ಲಿ ಆಕಾಶದಲ್ಲಿದ್ದಾನೆ. ಅವನ ಮಗ ಹರಿಶ್ಚಂದ್ರ ಅಂತ. ಅವನಿಗೆ ಮಕ್ಕಳಿಲ್ಲ, ವರುಣ ದೇವತಾಕವಾದ ಯಾಗ ಮಾಡಿದ್ದಾನೆ. ವರುಣ ದೇವರು ಬಂದರು, ಮಕ್ಕಳಾದರೆ ಏನು ಮಾಡ್ತೀವಿ, ಅವನು ಹರಕೆ ಕಟ್ಟಿದ್ದಾನೆ ವರುಣನಿಗೆ. ಮಗು ಆದರೆ ಮಗುವನ್ನು ಬಲಿ ಕೊಟ್ಟು ಹೋಮ ಮಾಡ್ತೇನೆ. ಮಗು ಆಗೇ ಹೋಯ್ತು. ವರುಣ ಅಂದ, ಯಾವಾಗ ಬಲಿ ಕೊಡ್ತಿ? ರಾಜ ಅಂದ, ಅಲ್ಲ 10 ದಿನ ಆದಮೇಲೆ ಶುದ್ಧ ಆಗತ್ತೆ, ಅಶೌಚ ಮುಗಿಯತ್ತೆ, ಆಮೇಲೆ ನೋಡೋಣ. 10 ದಿನ ಆಯಿತು, ಬಂದ. ಆಮೇಲೆ ರಾಜ ಅಂದ, ಇಲ್ಲ, ಹಲ್ಲೇ ಹುಟ್ಟದಿದ್ದರೆ ಮಗುನ ಹೇಗೆ ಬಲಿ ಕೊಡೋದು? ಹೀಗೆ ರಾಜ ಹೇಳಿ ಮುಂದೆ ಹಾಕ್ತಾನೇ ಇದ್ದಾನೆ. ಆ ರೋಹಿತ ಅಂತ ಮಗನ ಹೆಸರು. ಅವನಿಗೆ ಸುದ್ದಿ ತಿಳಿತು, ಇಲ್ಲೇ ಇದ್ದರೆ ನನ್ನನ್ನು ಬಲಿ ಕೊಡ್ತಾರೆ ಅಂತ ಅವನು ಕಾಡಿಗೆ ಹೋಗಿದ್ದಾನೆ. ವರುಣ ಸಿಟ್ಟು ಮಾಡಿಕೊಂಡು ಹರಿಶ್ಚಂದ್ರ ರಾಜನಿಗೆ ಅವನಿಗೆ ಜಲೋದರ ಅಂತ ರೋಗವನ್ನು ಕೊಟ್ಟಿದ್ದಾನೆ. ರೋಹಿತ ಕಾಡಿನಲ್ಲೇ ಇದ್ದು ಅವನಲ್ಲಿಂದ ಮರಳಿ ಬರುವಾಗ ಶುನಶೇಪ ಅಂತ ಅಜೀಗರ್ತ ಋಷಿಗಳ ಮಧ್ಯಮ ಪುತ್ರರಾದ ಶುನಶೇಪರನ್ನು ಶುಲ್ಕವನ್ನು ಕೊಟ್ಟು ತಾವು ಕರೆದುಕೊಂಡು ಬಂದಿದ್ದಾರೆ. ತಮ್ಮ ಬದಲಾಗಿ ದಾರಿಯಲ್ಲಿ ವಿಶ್ವಾಮಿತ್ರರಿಂದ ವರುಣ ದೇವತಾಕವಾದ ಮಂತ್ರಗಳನ್ನು ಉಪದೇಶ ಪಡೆದುಕೊಂಡ ಶುನಶೇಪರು ಆ ಯೂಪಸ್ತಂಭದಲ್ಲಿ ತಮ್ಮನ್ನು ಕಟ್ಟಿ ಹಾಕಿದಾಗ ಆ ಮಂತ್ರಗಳಿಂದ ವರುಣದೇವರನ್ನು ಸ್ತೋತ್ರ ಮಾಡಿ ಅದರ ಮುಖಾಂತರ ವರುಣದೇವರನ್ನು ಸಂತೋಷಪಡಿಸಿದ್ದಾರೆ. ಆ ವರುಣದೇವರು ಹರಿಶ್ಚಂದ್ರ ರಾಜನಿಗೆ ಜಲೋದರ ರೋಗವನ್ನು ಪರಿಹಾರ ಮಾಡಿದ್ದಾರೆ ಅಂತ ಹೀಗೆ ಆ ಕಥೆಯನ್ನು ಹೇಳಿ ಮುಂದೆ ಆ ರೋಹಿತನಿಂದ ಮುಂದೆ ಆ ವಂಶದಲ್ಲಿ ಬಾಹುಕ ಅಂತ ರಾಜ ಬಂದಿದ್ದಾನೆ. ಇವನು ಶತ್ರುಗಳಿಂದ ಸೋತು ತಾನು ಕಾಡಿಗೆ ಬಂದಿದ್ದಾನೆ. ಕಾಡಿಗೆ ಬಂದಾಗ ಕಾಡಿನಲ್ಲಿಯೇ ತನ್ನ ದೇಹವನ್ನು ತ್ಯಾಗ ಮಾಡಿದ. ಅವರ ಹೆಂಡತಿ ಸಹಗಮನ ಮಾಡಲಿಕ್ಕೆ ಹೊರಟ್ರೆ ಔರ್ವ ಅನ್ನುವ ಮುನಿಗಳು ಅವರು ತಾವು ತಡೆದಿದ್ದಾರೆ. ತಡೆದಂದರು, ನೀನು ಗರ್ಭವತಿಯಾಗಿದ್ದಿ ಅಂತ. ಉಳಿದ ಎಲ್ಲ ಹೆಂಡಂದರು ಮಾತ್ಸರ್ಯದಿಂದ ವಿಷ ಕೊಟ್ಟಿದ್ದಾರೆ.
ಆದರೆ ಆ ವಿಷ ಮಗುವನ್ನೇನು ಮಾಡಲಿಲ್ಲ. ಆ ವಿಷದ ಜೊತೆಗೇ ಮಗು ಹುಟ್ಟಿದೆ. ಹಾಗಾಗಿ ಗರ ಅಂದರೆ ವಿಷ, ಅದರ ಜೊತೆಗೆ ಹುಟ್ಟಿದ್ರಿಂದ ಸಗರ ಅಂತ ಆ ರಾಜನಿಗೆ ನಾಮಕರಣ ಆಗಿದೆ. ಆ ಸಗರ ಮಹಾರಾಜ ಅವನು ಔರ್ವ ಮುನಿಗಳ ಆದೇಶದಂತೆ ಅಶ್ವಮೇಧ ಯಾಗವನ್ನು ಮಾಡುವ ಸಂದರ್ಭದಲ್ಲಿ ಇಂದ್ರ ಅವನ ಯಜ್ಞಾಶ್ವವನ್ನು ಅಪಹಾರ ಮಾಡಿ ಪಾತಾಳದಲ್ಲಿ ಕಪಿಲ ಋಷಿಗಳ ಹತ್ತಿರದಲ್ಲಿ ತಾನು ಇಟ್ಟಿದ್ದಾನೆ. ಇಟ್ಟಾಗ ಆ ಸಗರನಿಗೆ ಇಬ್ಬರು ಹೆಂಡಂದಿರು, ಸುಮತಿ ಮತ್ತು ಕೇಶಿನಿ ಅಂತ. ಅದರಲ್ಲಿ ಸುಮತಿಯಲ್ಲಿ 60,000 ಜನ ತಾವು ಮಕ್ಕಳಾಗಿದ್ದಾರೆ. ಆ ಎಲ್ಲ ಮಕ್ಕಳು ಹೊರಟರು, ಕುದುರೆ ಹುಡುಕೊಂಡು ಬರ್ತೀನಿ ಅಂತ ಹೋಗಿ ಎಲ್ಲ ದ್ವೀಪಗಳಲ್ಲಿ ಹುಡುಕಿ ಸಿಗದೆ ಕಡೆಗೆ ಭೂಮಿಯನ್ನು ಅಗದು ಪಾತಾಳಕ್ಕೆ ತಲುಪಿದ್ದಾರೆ. ಸಗರನ ಮಕ್ಕಳು ಅಗದಾಗ ಸಾಗರ ವಿಶಾಲವಾಯಿತು, ಸಮುದ್ರ, ಹಾಗಾಗಿ ಅದಕ್ಕೆ ಸಾಗರ ಅಂತ ಹೆಸರು ಬಂದಿದೆ. ಆ ಪಾತಾಳದಲ್ಲಿ ಕಪಿಲ ಋಷಿಗಳ ಕಪಿಲರೂಪಿ ಪರಮಾತ್ಮನ ಎದುರಿನಲ್ಲಿ ಕುದುರೆ ಇದ್ದದ್ದನ್ನು ನೋಡಿ ಅವರನ್ನು ಇವನೇ ಕಳ್ಳ ಅಂತ ತಿಳಿದು ದೇವರನ್ನು ಬೈಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ತಮ್ಮ ದೇಹದಿಂದ ಹುಟ್ಟಿದ ಅಗ್ನಿಯಲ್ಲೇ ತಾವು ಸುಟ್ಟು ಬೂದಿಯಾಗಿದ್ದಾರೆ, ತಮ್ಮ ಅಪರಾಧದಿಂದಲೇ ತಾವು ಸುಟ್ಟು ಬೂದಿಯಾಗಿದ್ದಾರೆ. ಭಾಗವತ ಒಂದು ಸ್ಪಷ್ಟನೆ ಕೊಡುತ್ತೆ, ಇಲ್ಲಿ ಭಾಗವತವೇ ಹೇಳುವಂಥದ್ದು. ಬಹಳ ಮಂದಿ ಹೇಳ್ತಾರೆ ಕಪಿಲ ಋಷಿಗಳು ಕಣ್ಣು ತೆಗೆದು ನೋಡಿದ್ರು ಸಿಟ್ಟಿಂದ, ಆ ಸಿಟ್ಟಿನಿಂದ ಬಂದ ಬೆಂಕಿಯಲ್ಲಿ ಎಲ್ಲ ಸುಟ್ಟೋದ್ರು ಅಂತ ಹೀಗೆ ಹೇಳ್ತಾರೆ. ಆದರೆ ಭಾಗವತ ಸ್ಪಷ್ಟವಾಗಿ ಹೇಳುತ್ತೆ, ಅವರು ತಮ್ಮ ದೇಹದಲ್ಲಿ ಹುಟ್ಟಿದ ಅಗ್ನಿ, ತಾವು ಮಾಡಿದ ಪಾಪದಿಂದ ತಮ್ಮ ದೇಹದಲ್ಲಿ ಹುಟ್ಟಿದ ಅಗ್ನಿಯಲ್ಲಿಯೇ ಸುಟ್ಟು ಬೂದಿಯಾದರು. ಯಾಕೆ ಅಂದರೆ ದೇವರಿಗೆ ಭೂಮಿಯಲ್ಲಿ ಇರುವ ಧೂಳಿನಿಂದ ಆಕಾಶ ಕೊಳೆ ಆಯಿತು ಅನ್ನೋದು ಎಷ್ಟು ತಪ್ಪೋ ಎಷ್ಟು ಅಸಂಬದ್ಧವೋ, ಹಾಗೆ ಯಾವುದೇ ಸತ್ವ ರಜಸ್ತಮೋ ಗುಣಗಳ ಸಂಪರ್ಕ ಇಲ್ಲದ ಪರಮಾತ್ಮನಲ್ಲಿ ಸಿಟ್ಟು ಬರುತ್ತೆ ಅನ್ನೋದು ಅಷ್ಟೇ ಅಸಂಭಾವಿತ. ಹಾಗಾಗಿ ದೇವರಿಂದ ಸತ್ತದ್ದಲ್ಲ, ತಾವೇ ಮಾಡಿದ ಅಪಚಾರ, ದೇವರನ್ನು ನಿಂದಿಸಿದ್ದು. ಅಯೋಗ್ಯ ಇವನು ಕಳ್ಳ, ನೋಡು ಕುದುರೆ ಕದ್ದೆ ಹೇಗೆ ವೇಷ ಹಾಕ್ಕೊಂಡಿದ್ದಾನೆ ಅಂತ ನಿಂದಿಸಿದ್ದರ ಫಲವಾಗಿ ಅವರು ತಾವೇ ಸತ್ತು ಹೋಗಿದ್ದಾರೆ. ಈ ಕೇಶಿನಿಗೆ ಅಸಮಂಜಸ ಅಂತ ಒಬ್ಬ ಮಗ. ಇವನು ಹೇಗಂದರೆ ಇವನು ಭಾಳ ವಿಚಿತ್ರ ಅಂತ ಭಾಗವತ ಅನ್ನತ್ತೆ. ಇವನು ಎಂಥವನು ಅಂದರೆ ಇವನ ಆಟ, ಈ ಅಸಮಂಜಸನ ಆಟ ಏನು ಅಂದರೆ, ನದಿ ತೀರದಲ್ಲಿ ಆಡ್ತಾ ಇದ್ದ ಮಕ್ಕಳನ್ನು ಕರ್ಕೊಂಡು ಹೋಗಿ ನದಿ ಒಳಗೆ ಬಿಸಾಕ್ಬಿಡೋದು, ಅವರನ್ನು ನದಿಯಲ್ಲಿ ಮುಳುಗಿಸಿ ಬಿಡೋದು, ಇದೇ ಇವನ ಆಟ. ಆ ಎಲ್ಲ ಪುರಜನರಿಗೆ ಸಾಕಾಗಿದೆ, ಅವರೆಲ್ಲ ರಾಜನಿಗೆ ದೂರು ಕೊಟ್ಟರು. ರಾಜ ಅವನನ್ನು ಕಾಡಿಗಟ್ಟಿದ್ದಾನೆ. ಭಾಗವತ ಅನ್ನತ್ತೆ ಇವನು ಅಸಮಂಜಸ, ಇವನು ದೊಡ್ಡ ಯೋಗಿ. ಇವನಿಗೆ ಪೂರ್ವಜನ್ಮದ ಸ್ಮರಣೆ ಇದ್ದ ಸಂಸ್ಕಾರದ ಫಲವಾಗಿ ಜನರ ಮಧ್ಯೆ ಸಿಕ್ಕಾಕೊಳ್ಬಾರ್ದು ಅಂತ ಹೇಳಿ ಈ ರೀತಿಯಾಗಿ ನಡೆದುಕೊಂಡಿದ್ದಾರೆ. ರಾಜ ಯಾವಾಗ ಕಾಡಿಗೆ ಹೋಗುವಂಥ ಗಡೀಪಾರಿನ ಅಪ್ಪಣೆಯನ್ನು ಕೊಟ್ಟ, ತಾನೇನು ಮಾಡಿದ್ದಾನೆ, ಯಾವ್ಯಾವ ಮಕ್ಕಳನ್ನು ನದಿಯಲ್ಲಿ ತಾನು ಮುಳುಗಿಸಿದನೋ ಆ ಎಲ್ಲ ಮಕ್ಕಳನ್ನು ನದಿಯಿಂದ ವಾಪಸ್ ಕರ್ಕೊಂಡು ಬಂದು ಅವರವರ ತಂದೆ ತಾಯಿಗಳಿಗೆ ಕೊಟ್ಟು ತಾನು ಹೊರಟು ಹೋಗಿದ್ದಾನೆ ಕಾಡಿಗೆ. ಅಂಥ ಮಹಾನುಭಾವ. ಈ ಅಸಮಂಜಸನಿಗೆ ಅಂಶುಮಂತ ಅಂತ ಮಗ, ಅವನು ತಾನು ಯಜ್ಞಾಶ್ವವನ್ನು ಹುಡುಕೊಂಡು ಬರಲಿಕ್ಕೆ ಹೊರಟಿದ್ದಾನೆ. ಪಾತಾಳದಲ್ಲಿ ಕಪಿಲ ಮುನಿಗಳ ಎದುರಿನಲ್ಲಿ ಯಜ್ಞಾಶ್ವವನ್ನು ಕಂಡ, ಅವರಿಗೆ ನಮಸ್ಕಾರ ಮಾಡಿದ. ಅವರ ಅಪ್ಪಣೆಯಂತೆ ಆ ಯಜ್ಞಾಶ್ವವನ್ನು ತಂದು ಯಾಗ ಪೂರ್ಣ ಆಯಿತು. ಆದರೆ ಸತ್ತ ತನ್ನ ಚಿಕ್ಕಪ್ಪಂದರಿಗೆ ಸದ್ಗತಿ ಆಗಬೇಕಲ್ಲ, ಅದಕ್ಕಾಗಿ ಗಂಗೆಯನ್ನು ಭೂಲೋಕಕ್ಕೆ ತರುವ ಪ್ರಯತ್ನದಲ್ಲಿ ತಪಸ್ಸು ಮಾಡ್ತಾನೆ ತನ್ನ ದೇಹವನ್ನು ತ್ಯಾಗ ಮಾಡಿದ್ದಾನೆ. ಅವನ ಮಗ ದಿಲೀಪ, ಅವನೂ ತಪಸ್ಸು ಮಾಡ್ತಾ ದೇಹ ತ್ಯಾಗ ಮಾಡಿದ. ಅವನಿಗೂ ಗಂಗೆಯನ್ನು ತರಲಿಕ್ಕಾಗಿಲ್ಲ. ಅವನ ಮಗನಾದ ಭಗೀರಥ ಚಕ್ರವರ್ತಿ, ಅವನು ತಾನು ತಪಸ್ಸನ್ನು ಮಾಡಿ ಗಂಗೆಯನ್ನು ಒಲಿಸಿಕೊಂಡ. ಗಂಗೆಯನ್ನು ಭೂಲೋಕಕ್ಕೆ ತರಲಿಕ್ಕಾಗಿ ಅವನು ಭೂಲೋಕಕ್ಕೆ ತಂದಿದ್ದಾನೆ. ಅಂಥ ಮಹಾನುಭಾವ. ಆ ಭಗೀರಥನ ವಂಶದಲ್ಲಿಯೇ ಮುಂದೆ ಖಟ್ವಾಂಗ ಅಂತ ರಾಜ ಬಂದದ್ದು. ಈ ಖಟ್ವಾಂಗನ ಕಥೆಯನ್ನು ಹೇಳಿಯೇ ಶುಕಮುನಿಗಳು ಭಾಗವತವನ್ನು ಪ್ರಾರಂಭ ಮಾಡಿದ್ದು. ಪರೀಕ್ಷಿತ್ ರಾಜನ ಪ್ರಶ್ನೆ, ಸ್ವಾಮಿ ನನಗೆ 7 ದಿವಸದ ಆಯುಷ್ಯ ಇದೆ, ಏನು ಸಾಧನೆ ಮಾಡಲಿ ಅಂದರೆ ಶುಕಾಚಾರ್ಯರಂತಾರೆ, ಖಟ್ವಾಂಗ ಅನ್ನುವ ರಾಜ ಒಂದೇ ಒಂದು ಮುಹೂರ್ತ ಮಾತ್ರದಲ್ಲಿ ಭಗವಂತನ ಕುರಿತಾಗಿ ಸಾಧನೆಯನ್ನು ಮಾಡಿಕೊಂಡು ಅವನು ತಾನು ಪರಮಾತ್ಮನ ಪದವಿಯನ್ನು ಪಡೆದುಕೊಂಡಿದ್ದಾನೆ. ನಿಂಗೆ 7 ದಿನ ಇದೆ, ಸಂತೋಷ ಪಡುವಂತ ತಂದಿದ್ದಾರೆ. ಅಂಥ ಖಟ್ವಾಂಗ ಮಹಾರಾಜ, ಅವನಿಂದಲೇ ಆ ವಂಶ ಮುಂದುವರೆದು ರಘು, ಅವನಿಂದ ಅಜ, ಅವನ ಮಗನಾಗಿ ದಶರಥ. ಆ ದಶರಥ ಮಹಾರಾಜರ ವಂಶದಲ್ಲಿಯೇ ಪರಮ ಪವಿತ್ರ ಪರಮಾತ್ಮ ತಾನು ರಾಮ ಅನ್ನುವ ಹೆಸರಿನಿಂದ ತಾನು ಅವತಾರ ಮಾಡಿದ್ದಾನೆ. 4 ಮಂದಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಅವರು ಅವತಾರ ಮಾಡಿದ್ದಾರೆ. ಪರಮಾತ್ಮ ಅವನ ಕಥೆಯನ್ನು, ರಾಮಾಯಣದ ಕಥೆಯನ್ನು ಭಾಗವತ ನವಮಸ್ಕಂದದಲ್ಲಿ ಹೇಳ್ತಾ, ಗುರುವರ್ಥೇ ತ್ಯಕ್ತ ರಾಜ್ಯೋ ವ್ಯಚರದನುವನಂ ಪದ್ಮಪದ್ಭ್ಯಾಂ ಪ್ರಿಯಾಯ ಪಾಣಿಸ್ಪರ್ಶಾಕ್ಷಮಾಭ್ಯಾಂ ಮೃಜಿತ ಪಥಿರುಜೋ ಯೋ ಹರೀಂದ್ರಾನುಜಾಭ್ಯಾಂ ವೈರೂಪ್ಯಾಚ್ಛೂರ್ಪಣಖ್ಯಾಃ ಪ್ರಿಯವಿರಹರುಷಾರೂಪಿತಭ್ರೂವಿಜೃಂಭಃ ಶ್ರುತ್ವಾ ವಿರ್ಬದ್ಧ ಸೇತುಃ ಖಲದವದಹನಃ ಕೋಸಲೇಂದ್ರೋವತೀರ್ಣಃ. ಪರಿಪೂರ್ಣವಾದ ರಾಮಾಯಣವನ್ನು ಭಾಗವತ ಒಂದೇ ಶ್ಲೋಕದಲ್ಲಿ ಬಾದರಾಯಣ ದೇವರು ಕಟ್ಟಿಕೊಡುತ್ತಾರೆ. ಇಂಥ ಅದ್ಭುತವಾದ ರಾಮನ ಚರಿತ್ರೆ.
ಅದನ್ನು ಮುಂದೆ ವಿಸ್ತಾರ ಮಾಡ್ತಾ ಒಂದು ವಿಷಯವನ್ನು ಇಲ್ಲಿ ಸ್ಪಷ್ಟ ಮಾಡ್ತಾ ಇದ್ದಾರೆ. ರಾಮದೇವರು ನಕ್ಷತ್ರಮಾನದ 13,000 ವರ್ಷಗಳ ಕಾಲ ಅವರು ತಾವು ರಾಜ್ಯವನ್ನು ಆಳಿದ್ದಾರೆ. ರಾಜ್ಯವನ್ನು ಆಳಿದಾಗ ರಾಮದೇವರು ರಾವಣ ಸಂಹಾರ ಎಲ್ಲ ಆಯಿತು, ಆ ಕಥೆ ಎಲ್ಲ ಗೊತ್ತಿರುವಂಥದ್ದು. ಎಲ್ಲ ರಾವಣ ಸಂಹಾರ ಎಲ್ಲ ಆದಮೇಲೆ ಕಡೆಯಲ್ಲಿ ಸೀತಾದೇವಿಯರನ್ನು ಸ್ವೀಕಾರ ಮಾಡಿದ. ಸೀತಾದೇವಿಯರನ್ನು ಸ್ವೀಕಾರ ಮಾಡಿದ ಮೇಲೆ ಲೋಕಾಪವಾದದ ಭಯದಿಂದ ಎಂಬುವಂತೆ ತಾನು ಸೀತಾದೇವಿಯರನ್ನು ಪರಿತ್ಯಾಗ ಮಾಡಿದ್ದಾನೆ. ಆಮೇಲೆ ಸೀತಾದೇವಿಯರು ಪುನಃ ಅಶ್ವಮೇಧ ಯಾಗದ ಸಂದರ್ಭದಲ್ಲಿ ಕರೆಸಿಕೊಂಡು ಅಲ್ಲಿ ಸೀತಾದೇವಿಯರು ಪಾವಿತ್ರ್ಯತೆಯನ್ನು ನಿರೂಪಣೆ ಮಾಡಲಿಕ್ಕಾಗಿ ತಾನು ಭೂಮಿಯ ಗರ್ಭದ ಒಳಗೆ ತಾವು ಪ್ರವೇಶ ಮಾಡ್ತಾರೆ ಅನ್ನುವ ಕಥೆ ರಾಮಾಯಣದಲ್ಲಿ ಬರುವಂಥದ್ದು. ಭಾಗವತ ಹೇಳುತ್ತೆ ಇದೆಲ್ಲ ಆದಮೇಲೆ ಪರಮಾತ್ಮ ಶ್ರೀರಾಮ ಅವನು ತಚ್ಛ್ರುತ್ವ ಭಗವಾನ್ ರಾಮೋ ರುಂಧನ್ನಪಿ ಧಿಯಾ ಶುಚಃ ಸ್ವರಂಸ್ತಸ್ಯ ಗುಣಾಂಸ್ತಾನ್ ನಾಶಕ್ನೋ ದ್ರೋದ್ಧುಮೀಶ್ವರ. ರಾಮದೇವರು ಸೀತಾದೇವಿಯರ ಗುಣಗಳನ್ನು ನೆನಪಿಸಿಕೊಳ್ತಾ ಗಳಗಳ ಅಂತ ಭಾಳ ದುಃಖದಿಂದ ತಾವು ಹತ್ತು ಬಿಟ್ಟಿದ್ದಾರೆ, ಭಾಳ ದುಃಖವನ್ನು ಅನುಭವಿಸಿದ್ದಾರೆ ಅಂತ ಹೇಳಿ ಭಾಗವತ ಮತ್ತನ್ನತ್ತೆ ಇದು ನಿಜವಾಗಿ ತೋರಿಕೆ, ಇದನ್ನು ನಿಜ ಅಂತ ಯಾರೂ ನಂಬಬಾರ್ದು. ಯಾಕೆ ಅಂದರೆ ಭಾಗವತ ಅನ್ನತ್ತೆ ಸ್ತ್ರೀ ಪುಂ ಪ್ರಸಂಗ ಏತಾದೃಕ್ ಸರ್ವತ್ರ ತ್ರಾಸಮಾವಹ. ಅತಿಶಯವಾದ ಸ್ನೇಹ, ಗಂಡು ಹೆಣ್ಣಿನಲ್ಲಿ ಅತಿಶಯವಾದ ಸ್ನೇಹ, ಭಾಳ ಆಸಕ್ತಿ ಸ್ನೇಹ ಇದ್ದರೆ ಅದು ಸರ್ವತ್ರ ತ್ರಾಸಮಾವಹ, ಇಹದಲ್ಲಿ ಪರದಲ್ಲಿ ಎರಡೂ ಕಡೆಯಲ್ಲಿಯೂ ಕೂಡ ಭಾಳ ದುಃಖವನ್ನು ಕೊಡುತ್ತೆ. ಅಪಿ ಈಶ್ವರಣ, ಇದು ದೊಡ್ಡ ರಾಜ ಮಹಾರಾಜರಿಗೂ ಇದು ಬಿಡಲಿಲ್ಲ. ಅಂದಮೇಲೆ ಕಿಮುತ ಗ್ರಾಮ್ಯಸ್ಯ ಗೃಹಮೇಧಿನಃ, ಸಾಮಾನ್ಯರಾದ ಗೃಹಸ್ಥರ ಪಾಡಿ ಏನಾಗಬೇಡ. ಹಾಗಾಗಿ ಯಾರಲ್ಲೂ ತುಂಬ ಸ್ನೇಹ ಮಾಡಬಾರ್ದು ಅನ್ನುವ ಕಥೆ ಇದು ಅಂತ ಭಾಗವತ ಸ್ಪಷ್ಟಪಡಿಸತ್. ಯಾಕೆಂದರೆ ಮುಂದೆ ಸೀತಾದೇವಿಯರೇ ರಾಮದೇವರು ಪರಂಧಾಮಕ್ಕೆ ಹೋಗುವ ಸಂದರ್ಭದಲ್ಲಿ 2 ರೂಪದಿಂದ ಎಡಬಲಗಳಲ್ಲಿ ನಿಂತು ಚಾಮರ ಹಾಕಿರುವ ಕಥೆಯನ್ನೇ ರಾಮಾಯಣ ಉಲ್ಲೇಖ ಮಾಡುವಂಥದ್ದು. ಹಾಗಾಗಿ ರಾಮದೇವರ ಕಥೆಯನ್ನು ಹೇಳಿ ರಾಮದೇವರು ತಮ್ಮ ಮಕ್ಕಳಾದ ಕುಶನನ್ನು ತಾವು ಸಮಗ್ರ ಭೂಮಂಡಲಕ್ಕೆ ಚಕ್ರಾಧಿಪತಿಯನ್ನಾಗಿ ಮಾಡಿದ್ದಾರೆ. ಆ ಕುಶನಿಂದ ಮುಂದೆ ಹಿರಣ್ಯನಾಭ, ಅವನಿಂದ ಮುಂದೆ ಮರುತ, ಅವನಿಂದ ಮುಂದೆ ಬೃಹದ್ಬಲ, ಅವನ ವಂಶದಲ್ಲಿ ಕಡೇ ರಾಜ ಸೂರ್ಯವಂಶದಲ್ಲಿ ಸುಮಿತ್ರ ಅಂತ ಆ ಸೂರ್ಯವಂಶದ ಕಡೇ ರಾಜ, ಅವನಿಗೆ ಸುಮಿತ್ರ ಅನ್ನುವ ರಾಜ, ಅವನಿಂದಾಗಿ ಈ ಯಾವ ರಾಮದೇವರ ಆ ವಂಶ ಇದೆ ಅದು ಅಲ್ಲಿಗೆ ಮುಗಿದು ಹೋಗುತ್ತೆ. ಅವನಿಗೆ ಮಕ್ಕಳಾಗದೆ ಅದು ನಿಂತು ಹೋಗುವಂಥದ್ದು. ಮುಂದೆ ಇಷ್ಟು ಸೂರ್ಯವಂಶವನ್ನು ವರ್ಣನೆ ಮಾಡಿ ಅಥಾತಃ ಶ್ರೂಯತಾಂ ರಾಜನ್ ವಂಶಃ ಸೋಮಸ್ಯ ಪಾವನಃ ಯಸ್ಮಿನ್ನೈಲಾದಯೋ ಭೂಪಾಃ ಕೀರ್ತ್ಯಂತೆ ಪುಣ್ಯಕೀರ್ತಯ. ಮುಂದೆ ಶುಕಮುನಿಗಳು ಚಂದ್ರವಂಶದ ಚರಿತ್ರೆಯನ್ನು ಅವರು ತಾವು ನಿರೂಪಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಪರಮಾತ್ಮ ಅವನು ಬ್ರಹ್ಮದೇವರ ಮಕ್ಕಳಾಗಿ ಅತ್ರಿಮುನಿಗಳು ಹುಟ್ಟಿದ್ದಾರೆ. ಆ ಅತ್ರಿಮುನಿಗಳ ಮಕ್ಕಳಾಗಿ ಚಂದ್ರ ಅವನು ತಾನು ಹುಟ್ಟಿದ್ದಾನೆ. ಆ ಚಂದ್ರನಿಗೆ ತಾರೆಯಿಂದ ಬುಧ ಅನ್ನುವ ಮಗ ಅವನು ತಾನು ಹುಟ್ಟಿದ್ದಾನೆ. ಈ ಬುಧ ಯಾವ ರಾಜ ಇದ್ದಾನೋ ಆ ಪುರೂರವ ಅವನ ಇಳೆ, ಅವನೇನು 1 ತಿಂಗಳು ಸುದ್ಯುಮ್ನ 1 ತಿಂಗಳು ಇಳೆಯಾಗಿರ್ತಿದ್ದಾಳೆ, ಅಂತಹ ಇಳೆಯಾಗಿದ್ದಾಗ ಅವಳನ್ನು ನೋಡಿ ಮೋಹಿಸಿದ್ದಾನೆ. ಮೋಹಿಸಿ ಅಂತಹ ಸಂದರ್ಭದಲ್ಲಿ ಆ ಇಳೆಯಿಂದಾಗಿ ತಾನು ಪುರೂರವ ಅನ್ನುವಂಥ ದೊಡ್ಡ ಒಳ್ಳೆಯ ಮಗನನ್ನು ಸತ್ಪುತ್ರನನ್ನು ತಾನು ಪಡೆದಿದ್ದಾನೆ ಬುಧ. ಈ ಪುರೂರವ ಒಮ್ಮೆ ಏನಾಗಿದೆ, ಈ ಪುರೂರವ ರಾಜನ ಬಗ್ಗೆ ದೇವಲೋಕದಲ್ಲಿ ನಾರದರು ಕೊಂಡಾಡ್ತಾ ಇದ್ದಾರೆ. ಅದನ್ನು ಊರ್ವಶಿ ಕೇಳಿದ್ದಾಳೆ. ಅವಳು ಮಿತ್ರಾವರುಣರ ಶಾಪದಿಂದಾಗಿ ಭೂಲೋಕದಲ್ಲಿ ಇರಬೇಕಾದ ಪರಿಸ್ಥಿತಿ ಇರುವಂಥದ್ದು ಅವಳಿಗೆ. ಹಾಗಾಗಿ ಪುರೂರವ ರಾಜನ ಬಳಿಗೆ ಬಂದು ಅವನ ಜೊತೆಯಲ್ಲಿ ಅವನ ಹೆಂಡತಿಯಾಗಿ ತಾನಿದ್ದಾಳೆ. ಅವನ ಹೆಂಡತಿಯಾಗಿರುವ ಸಂದರ್ಭದಲ್ಲಿ ಕರಾರು ಹಾಕಿದ್ದಾಳೆ. ಏನು ಅಂದರೆ 2 ಹೋತಗಳನ್ನು ತಾನು ತಂದಿಟ್ಟುಕೊಂಡಿದ್ದೇನೆ, ಕುರಿಮರಿಗಳನ್ನು, ಅದನ್ನು ಯಾರು ಕದ್ದುಕೊಂಡು ಹೋಗದೇ ಇರೋ ಹಾಗೆ ರಕ್ಷಣೆಯ ಜವಾಬ್ದಾರಿ ರಾಜಂದು. ಆಮೇಲೆ ಏಕಾಂತದ ಸಂದರ್ಭದಲ್ಲಿ ಬಿಟ್ಟು ಬೇರೆ ಸಂದರ್ಭದಲ್ಲಿ ನಗ್ನಳಾಗಿ ನಾನು ನೋಡಬಾರದು ನಿನ್ನನ್ನು, ಜೊತೆಗೆ ನನಗೆ ಬರೀ ಆಜ್ಯವನ್ನೇ ಉಪಹಾರವನ್ನಾಗಿ ಕೊಡಬೇಕು ಅಂತ ಈ ರೀತಿಯಾಗಿ ಕರಾರನ್ನು ಹಾಕಿದ್ದಾಳೆ. ಹೀಗೆಲ್ಲ ಆಯಿತು. ಭಾಳ ವರ್ಷಗಳ ಕಾಲ ಸುಖವಾಗಿ ಅವರು ತಾವು ದಾಂಪತ್ಯ ಜೀವನದಲ್ಲಿದ್ದಾರೆ. ಇಂದ್ರದೇವರು ನೋಡಿದರು, ಯಾಕೋ ಸ್ವರ್ಗಲೋಕ ಸರಿ ಇಲ್ಲ ಅನ್ನಿಸ್ತು. ಅವೇನಾಯಿತು ಯೋಚನೆ ಮಾಡಿದಾಗ ಗೊತ್ತಾಯಿತು, ಊರ್ವಶಿ ಭೂಲೋಕಕ್ಕೆ ಹೋಗಿದ್ದಾಳೆ. ಗಂಧರ್ವರನ್ನು ಕರೆದು ಹೇಳಿದ್ದಾರೆ ಇಂದ್ರದೇವರು, ಊರ್ವಶಿಯನ್ನು ಕರೆದುಕೊಂಡು ಬನ್ನಿ, ಊರ್ವಶಿಯನ್ನು ಹಾಗೇ ಆಗಲಿ ಅಂಥೇಳಿ ಒಮ್ಮೆ ಆ ಕುರಿಗಳನ್ನು ಕದ್ಕೊಂಡು ಹೋದಾಗ ಊರ್ವಶಿ ರಾಜನನ್ನು ಕಳಿಸಿದ್ದಾಳೆ, ಕುರಿ ತಗೊಂಡು ಬಾ 2 ಕುರಿಮರಿಗಳನ್ನು ಅಂತ. ರಾಜ ಬರುವ ಸಂದರ್ಭದಲ್ಲಿ ಕುರಿಮರಿಗಳನ್ನೇನೋ ಬಿಡಿಸ್ಕೊಂಡು ಬಂದ. ಆದರೆ
ಈ ಗಂಧರ್ವರು ಮಿಂಚನ್ನು ಸೃಷ್ಟಿ ಮಾಡಿದ್ದಾರೆ. ಅದರಲ್ಲಿ ನಗ್ನಲಾದ ರಾಜನನ್ನು ಉರ್ವಶಿ ನೋಡಿದ್ದಾಳೆ. ಅವಳ ಮಾತಿನಂತೆ ಅವಳು ತಾನು ಹೊರಟು ಹೋಗ್ಬಿಟ್ಲು. ಕಡೆಗೆ ಮತ್ತೊಮ್ಮೆ ಅವರಿಬ್ಬರ ಸಂಘ ಆಗುವಂಥದ್ದು. ಹೀಗೆ ಅಂತ ಹೇಳ್ತಾ ಅವಳಲ್ಲಿ ಉರ್ವಶಿಯಲ್ಲಿ ರಾಜನಿಗೆ 6 ಮಂದಿ ಅವರು ತಾವು ಮಕ್ಕಳಾಗಿದ್ದಾರೆ. ಆಯು, ದೃಢಾಯು, ಶ್ರುತಾಯು ಮುಂತಾದ ಮಕ್ಕಳಾಗಿದ್ದಾರೆ. ಅದರಲ್ಲಿ ಶ್ರುತಾಯುವಿಗೆ ಅವನಿಗೆ ಜನ್ಹು ಅಂತ ಆ ವಂಶದಲ್ಲಿ ಮುಂದೆ ಜನ್ಹು ಅವರು ತಾವು ಬಂದಿರುವಂಥದ್ದು. ಇದೇ ಜನ್ಹುಗಳು ಗಂಗೆಯನ್ನೇ ಒಂದಿಡೀ ಗಂಗೆಯನ್ನೇ ಆಪೋಷಣ ಮಾಡಿ ತಾವು ಸ್ವೀಕಾರ ಮಾಡಿದ್ದಾರೆ. ಈ ವಂಶದಲ್ಲಿ ಮುಂದೆ ಗಾಧಿ, ಆ ಗಾಧಿಗೆ ಮಗಳಾದ ಸತ್ಯವತಿಗೆ ರುಚೀಕರು ಅಂತ ಅವರು ಋಷಿಗಳು ಬಂದು ರಾಜನನ್ನು ಕೇಳಿದ್ದಾರೆ, ನನಗೆ ಮದುವೆ ಮಾಡಿಕೊಡು ನಿನ್ನ ಮಗಳನ್ನು. ಆ ರಾಜ ಅಂದ, ಒಂದೇ ಕಡೆ ಕಪ್ಪು ಬಣ್ಣ ಇರುವಂತಹ ಕುದುರೆ 1000 ತಂದು ಕೊಟ್ಟರೆ ನಾನು ಮದುವೆ ಮಾಡಿಕೊಡ್ತೀನಿ. ಎಲ್ಲಿ ಸಿಗಬೇಕು ಆ ಥರದ ಕುದುರೆ? ಆ ರುಚಿಕರ ತಲೆ ಕೆಡಿಸ್ಕೊ ವರುಣದೇವರ ಹತ್ರ ಹೋದ್ರೆ, ವರುಣದೇವರ ಹತ್ರ ಹೋಗಿ ಅಲ್ಲಿಂದ ಎಲ್ಲ ಆ ಥರದ ಕುದುರೆಗಳನ್ನು ಹಿಡ್ಕೊಂಡು ಬಂದು ಕೊಟ್ಟು ಮದುವೆ ಆಗಿದ್ದಾರೆ. ಮದುವೆ ಆದಮೇಲೆ ಅವರು ಅವರ ಮಕ್ಕಳಾಗಿ ಜಮದಗ್ನಿಗಳು, ಆ ಜಮದಗ್ನಿಗಳ ಮಕ್ಕಳಾಗಿ ಪರಶುರಾಮ ದೇವರು ಅವರು ತಾವು ಅವತಾರ ಮಾಡಿದ್ದಾರೆ. ಪರಮಾತ್ಮ ಸ್ವಯಂ ತಾನೇ ದುಷ್ಟ ಕ್ಷತ್ರಿಯರನ್ನು ಸಂಹಾರ ಮಾಡಲಿಕ್ಕಾಗಿ ಪರಶುರಾಮ ದೇವರಾಗಿ ತಾವು ಅವತಾರ ಮಾಡಿದ್ದಾರೆ. ಜಮದಗ್ನಿಗಳನ್ನು ಕಾರ್ತವೀರ್ಯಾರ್ಜುನನ ಮಕ್ಕಳು ತಾವು ಕೊಂದಿದ್ದಾರೆ. ಅದಕ್ಕೆ ಸೇಡು ತೀರಿಸ್ಕೊಳ್ಳಿಕ್ಕೇನೋ ಎಂಬಂತೆ ಭೂಲೋಕವನ್ನು ಸಂಚಾರ ಮಾಡಿ ಪ್ರದಕ್ಷಿಣೆ ಮಾಡಿ 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 ಎಲ್ಲ ದುಷ್ಟಕ್ಷತ್ರಿಯರನ್ನು ತಾವು ಸಂಹಾರ ಮಾಡಿದ್ದಾರೆ. ಈ ಮುಂದೆ ಈ ಗಾಧಿರಾಜನಿಗೆ ವಿಶ್ವಾಮಿತ್ರರು ಅವರು ತಾವು ಮಕ್ಕಳಾಗಿ ಹುಟ್ಟಿದ್ದಾರೆ. ಆ ವಿಶ್ವಾಮಿತ್ರರಿಂದ ಆ ವಂಶ ಅವರು ತಮ್ಮ ತಪಸ್ಸಿನಿಂದಾಗಿ ಕ್ಷತ್ರಿಯರಾಗಿ ಹುಟ್ಟಿದವರು ತಪಸ್ಸಿನಿಂದಾಗಿ ಬ್ರಾಹ್ಮಣ್ಯವನ್ನು ತಾವು ಸಂಪಾದನೆ ಮಾಡಿಕೊಂಡು ಮಹಾನುಭಾವರಾಗಿರುವಂಥದ್ದು. ಮುಂದೆ ಈ ಪುರೂರವನ ಮಗನಾದ ಆಯು, ಆ ಆಯುವಿಗೆ ನಹುಷ ಮುಂತಾದ ಮಕ್ಕಳಿದ್ದಾರೆ. ನಹುಷ, ರಜಿ, ಕ್ಷತ್ರವೃದ್ಧ ಮುಂತಾದ ಮಕ್ಕಳಿದ್ದಾರೆ. ಅದರಲ್ಲಿ ಈ ಕ್ಷತ್ರವೃದ್ಧ ಇವನ ವಂಶದಲ್ಲಿಯೇ ಮುಂದೆ ದೀರ್ಘತಮ, ಅವನ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ಪರಮಾತ್ಮ ಸ್ವಯಂ ತಾನೇ ಧನ್ವಂತರಿ ಎನ್ನುವ ರೂಪದಿಂದ ತಾನು ಅವತಾರ ಮಾಡಿ ಅವನ ವಂಶವನ್ನು ಪಾವನವನ್ನಾಗಿಸಿದ್ದಾನೆ. ಈ ನಹುಷ ಇವನ ಕಥೆಯು ಬಹಳ ಪ್ರಸಿದ್ಧ. ಇವನು ಇಂದ್ರ ಬ್ರಹ್ಮಹತ್ಯಾ ದೋಷಗ್ರಸ್ತನಾಗಿ ತಾನು ಸ್ವರ್ಗಲೋಕದ ಪದವಿಯನ್ನು ಬಿಟ್ಟು ಕೊಡಬೇಕಾದ ಸಂದರ್ಭ ಬಂದಾಗ ಈ ನಹುಷನನ್ನು ಕರೆದುಕೊಂಡು ಹೋಗಿ ಇಂದ್ರ ಪದವಿಯಲ್ಲಿ ಕೂಡಿಸಿದ್ದಾರಂಥ ಮಹಾನುಭಾವ. ಅದರಲ್ಲಿ ದೈವವಶಾತ್ ದುರ್ಬುದ್ಧಿಯ ಫಲವಾಗಿ ತಾನು ಶಚೀದೇವಿಯರನ್ನು ಬಯಸುವ ಮುಖಾಂತರ ತಾನು ಹೆಬ್ಬಾವಾಗಿ ತಾನು ಭೂಲೋಕದಲ್ಲಿ ಬಿದ್ದುಬಿಟ್ಟಿದ್ದಾನೆ. ಈ ನಹುಷನಿಗೆ ಯತಿ, ಯಯಾತಿ ಮುಂತಾದ 6 ಮಂದಿ ಅವರು ತಾವು ಮಕ್ಕಳಿರುವಂಥದ್ದು. ಅದರಲ್ಲಿ ಹಿರಿಯವನಾದ ಯತಿ ಅವನು ತಾವು ವಿರಕ್ತರಾಗಿ ಅವರು ಕಾಡಿಗೆ ಹೊರಟಿದ್ದಾರೆ. ಯಯಾತಿ ತಾನು ರಾಜ್ಯವನ್ನು ಸ್ವೀಕಾರ ಮಾಡಿದ್ದಾನೆ. ಆ ಯಯಾತಿಗೆ 5 ಮಂದಿ ಮಕ್ಕಳು, ದೇವಯಾನಿ ಮತ್ತು ಶರ್ಮಿಷ್ಠೆ ಅಂತ. ದೇವಯಾನಿ ಶುಕ್ರಾಚಾರ್ಯರ ಮಗಳಾದರೆ ಶರ್ಮಿಷ್ಠೆ ವೃಷಪರ್ವ ಅಂತ ದೈತ್ಯರಾಜ ಅವನ ಮಗಳಾಗಿದ್ದಾಳೆ. ಇಬ್ಬರನ್ನು ಯಯಾತಿ ಮಹಾರಾಜರು ಅವರಿಬ್ಬರಿಂದ 5 ಮಂದಿ ಮಕ್ಕಳು ಯದು, ತುರ್ವಸು, ದೃಹ್ಯು, ಅನು, ಪೂರು ಎಂಬ 5 ಮಂದಿ ಮಕ್ಕಳನ್ನು ತಾವು ಪಡೆದಿದ್ದಾರೆ. ಅದರಲ್ಲಿ ಪೂರ್ವಿಗೆ ಸಿಂಹಾಸನವನ್ನು ತಾವು ಕೊಟ್ಟು ಹೊರಟಿದ್ದಾರೆ. ಆ ಪೂರ್ವಿನ ವಂಶದಲ್ಲಿಯೇ ಮುಂದೆ ದುಷ್ಯಂತ ಚಕ್ರವರ್ತಿ ದುಷ್ಯಂತ ಬರುವಂಥದ್ದು. ಆ ದುಷ್ಯಂತನಿಂದ ಅವನ ಮಗ ಭರತ ಅಂತ ಪರಮಾತ್ಮನ ಆವೇಶಯುಕ್ತನಾದಂತಹ ಮಹಾಬಲಶಾಲಿ ಅವನು ಭರತ. ಈ ಭರತನ ವಂಶದಲ್ಲೇ ಮುಂದೆ ಬಂದವ ರಂತಿದೇವ ಅಂತ ದಾನಕ್ಕೆ ಹೆಸರುವಾಸಿ. ಎಷ್ಟು ದಾನ ಮಾಡಿದ್ದಾನೆ ಅಂದರೆ ಒಮ್ಮೆ ಏನೂ ತಿಂದೆ 48 ದಿವಸವಾಗಿದೆ, ಹೊಟ್ಟೆಗೆ ಏನೂ ತಿಂದಿಲ್ಲ. ಅಂತಹ ಸಂದರ್ಭದಲ್ಲಿ ಅವನು ಯಾರೋ ಒಂದಿಷ್ಟು ಆಹಾರವನ್ನು ಕೊಟ್ಟಿದ್ದಾರೆ. ಆ ಆಹಾರವನ್ನು ತಿನ್ನಲಿಕ್ಕೆ ಅಂತ ಕೂತ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಅಂದ, ನನಗೆ ಹಸುವಾಗಿದೆ, ಏನಾರು ಕೊಡು. ಸರಿ, ತನ್ನ ಆಹಾರದ ಒಂದಿಷ್ಟು ಪಾಲನ್ನು ಬ್ರಾಹ್ಮಣನಿಗೆ ಕೊಟ್ಟ. ಆಮೇಲೆ ಮತ್ತಿನ್ನೊಬ್ಬ ಬಂದ, ನಂಗೆ ಹಸುವಾಗಿದೆ, ಏನಾರು ಕೊಡು, ಅವನಿಗೂ ಕೊಟ್ಟ. ಕಡೆಗೆ ಒಂಚೂರು ನೀರು ಉಳಿದಿದೆ, ಆ ನೀರಿಗೂ ಮತ್ತೊಬ್ಬ ಅಂತ್ಯಜ ಬಂದಿದ್ದಾನೆ, ನಂಗೆ ಬಾಯಾರಿಕೆ ಆಗಿದೆ, ನೀರು ಕೊಡು ಅಂದಾಗ ಅವನಿಗೆ ನೀರನ್ನು ಕೊಟ್ಟು ದೇವರನ್ನು ಪ್ರಾರ್ಥನೆ ಮಾಡಿದ್ದಾನೆ, ಸ್ವಾಮಿ ನನಗೇನೂ ಬೇಡ, ನನಗೆ ರಾಜ್ಯ ಬೇಡ, ಸುಖ ಬೇಡ, ಸಂಪತ್ತು ಬೇಡ, ವೈಭೋಗ ಬೇಡ, ಎಲ್ಲ ಪ್ರಜೆಗಳ ಕಷ್ಟವನ್ನು ನಾನು ಒಬ್ಬನೇ ಸಹಿಸಿಕೊಳ್ಳುವಂಥ ಶಕ್ತಿ ಮತ್ತು ಕಷ್ಟ ಇದಿಷ್ಟನ್ನು ನನಗೆ ಕೊಡು ಅಂತ ಹೀಗೆ ಪ್ರಾರ್ಥನೆ ಮಾಡಿದ್ದಾನೆ. ಆ ಋಷಿಗಳಿಗೆ, ಆ ಪರಮಾತ್ಮನಿಗೆ, ದೇವತೆಗಳಿಗೆ ಬಹಳ ಸಂತೋಷವಾಗಿರುವಂಥದ್ದು. ಅವರು ತಾವು ತಮ್ಮನ್ನು ಪರಮಾತ್ಮ ತಾನು ಬಂದು ಅನುಗ್ರಹವನ್ನು ಮಾಡಿದ್ದಾನೆ. ಅಂಥ ರಂತಿದೇವ ಅವನಿಗೆ ಮುಂದೆ ಬೃಹದ್ರಥ ಅಂತ ಅವನ ವಂಶದಲ್ಲಿ ಮುಂದೆ, ಆ ಬೃಹದ್ರಥನಿಗೆ ವಂಶದಲ್ಲಿ ಮುಂದೆ ಪ್ರತೀಪ ಅಂತ ಅವನು ಬಂದಿದ್ದಾನೆ. ಆ ಪ್ರತೀಪನಿಗೆ ದೇವಾಪಿ, ಶಂತನು, ಬಾಲ್ಹಿಕ ಅಂತ 3 ಮಂದಿ ಮಕ್ಕಳು. ದೇವಾಪಿ ಕಾಡಿಗೆ ಹೋಗಿದ್ದಾನೆ. ಶಂತನುವಿನಿಂದ ಮುಂದೆ ಭೀಷ್ಮಾಚಾರು ಮತ್ತು ಚಿತ್ರಾಂಗದ ವಿಚಿತ್ರವೀರ್ಯರು, ಅವರಿಂದ ಮುಂದೆ ಧೃತರಾಷ್ಟ್ರ, ಪಾಂಡು, ಮುಂದೆ ಪಾಂಡವರು. ಆ ಪಾಂಡವರು ಅವರ ವಂಶ. ಶುಕಾಚಾರ್ಯರು
ಕಾಲಜ್ಞಾನವನ್ನೇ ತಿಳಿಸ್ಬಿಡ್ತಾರೆ. ಅವರಂತಾರೆ, ನೋಡು ನೀನೀಗ ಪರೀಕ್ಷಿತ ಇದ್ದೀಯಾ, ಪಾಂಡವರ ಕಡೆಯ ವಾರಸ್ದಾರ, ನೀನು ಬದುಕೊಂಡಿದ್ದಿ, ನಿನ್ನಿಂದ ಮುಂದೆ ನಿನ್ನ ಮಕ್ಕಳಾದ ಜನಮೇಜಯಾದಿಗಳು, ನೀನು ಹಾವು ಕಚ್ಚಿ ಸತ್ತದ್ದು ಅವ್ರಿಗೆ ಗೊತ್ತಾಗಿ ಅವರು ತಾವೇನು ಮಾಡ್ತಾರೆ ಅಂದರೆ ತಾವು ಯಾಗವನ್ನು ಮಾಡಿ, ಸರ್ಪ ಯಾಗವನ್ನು ಮಾಡಿ ಅವರು ಮಾಡಲಿಕ್ಕೆ ಹೊರಡ್ತಾರೆ. ಅವರ ಮಕ್ಕಳು ಹೀಗೆ ಮುಂದುವರಿಯುತ್ತೆ ಅಂಥೇಳಿ ಕಡೆಗೆ ಕ್ಷೇಮಕ ಅನ್ನುವ ರಾಜನಿಂದ ಪುರುವಂಶ ಕಡೆಯಾಗತ್ತೆ ಅಂತ ಪರೀಕ್ಷಿತ್ ರಾಜನಿಗೆ ಇಷ್ಟೆಲ್ಲ ಹೇಳ್ತಾರೆ ಶುಕಾಚಾರ್ಯ. ಹೀಗೆಲ್ಲ ಆಗುವಂಥದ್ದು ಇದು ಪುರುವಂಶ. ಮುಂದೆ ಯದುವಂಶದ ಚರಿತ್ರೆಯನ್ನು ಹೇಳ್ತಾ, ಆ ಯದುವಂಶ ಪರಮಮಂಗಲಕರವಾದ ವಂಶ ಅದು. ಯಾಕೆಂದರೆ ಪರಮಾತ್ಮ ತಾನೇ ಸ್ವಯಂ ಕೃಷ್ಣನಾಗಿ ಅಲ್ಲಿ ತಾನು ಅವತಾರ ಮಾಡಿರುವಂಥದ್ದಪ್ಪ. ಅಂಥ ಪರಮಮಂಗಲಕರವಾದ ವಂಶ ಹೇಳ್ತಾ ಭಾಗವತ ಎಲ್ಲ ಇಡೀ ಕೃಷ್ಣನ ಕಥೆಯನ್ನು ಭಾಳ ಸುಂದರವಾಗಿ ತುಂಬ ಚಿಕ್ಕದಾಗಿ, ಜಾತೋ ಗತಃ ಪಿತೃಗೃಹಾತ್ ವ್ರಜಮೇಧಿತೋತ್ರ ಹತ್ವಾರಿಪೂನ್ ಸುತಶತಾನಿ ಕೃತೋರುದಾರಃ ಉತ್ಪಾದ್ಯತೇಷು ಪುರುಷಃ ಕ್ರತುಭಿಃ ಸಮೀಜ ಆತ್ಮಾನಮಾತ್ಮನಿಗಮಂ ಪ್ರಥಯಂಜನೇಷು. ಭಾಗವತ ಇಡೀ ಕೃಷ್ಣಾವತಾರದ ಚರಿತ್ರೆಯನ್ನು ಅದು ನಿರೂಪಣೆ ಮಾಡ್ತಾ ಅನ್ನತ್ತೆ. ಜಾತಃ ಗತಃ ಪಿತೃಗೃಹ, ಹುಟ್ಟಿದ ತಕ್ಷಣ ತಂದೆ ಮನೆ ಬಿಟ್ಟು ಹೊರಟು ಬಿಟ್ಟಿದ್ದಾನೆ. ಕೃಷ್ಣ ತೋರಿಸ್ಕೊಡ್ತಾನೆ, ತುಂಬ ದಿವಸ ಮನೇಲಿ ಕೂತ್ಕೊಳ್ಬಾರ್ದು, ಗುರುಕುಲವಾಸಕ್ಕೆ ಅಂತ ಹೋಗಬೇಕು. ಹಾಗೆ ತಾನು ಹೊರಟು ಬಿಟ್ಟಿದ್ದಾನೆ. ಅಲ್ಲಿಂದ ಎಲ್ಲ ಶತ್ರುಗಳನ್ನು ಕೊಂದಿದ್ದಾನೆ. ಶತಾನಿ ಕೃತೋರುದಾರ, ಅನೇಕ ಸಾವಿರಾರು ಮಂದಿಯನ್ನು ಮದುವೆ ಆಗಿದ್ದಾನೆ. ಇದೊಂದು ದೊಡ್ಡ ಕಥೆ ಅಂತ ಹೇಳಬೇಕಾ ಅಂತ ಭಾಳ ಜನದ ಪ್ರಶ್ನೆ. ಏನು ಆಚಾರ್ಯ, ಕೃಷ್ಣ 16,108 ಆಗ್ಬಿಟ್ಟ? ತಪ್ಪಲ್ಲ. ಭಾಗವತ ಅನ್ನತ್ತೆ ಕೃಷ್ಣ ಆದ ಹಾಗೆ ನಾವು ಆಗಬಹುದಾ ಅನ್ನುವ ಪ್ರಶ್ನೆ ಯಾವಾಗ ಮಾಡಿ ಅಂದರೆ, ಕೃಷ್ಣ ಹೇಗೆ ಸಂಸಾರ ಮಾಡ್ದ ಹಾಗೆ ನೀವು ಮಾಡ್ಲಿಕ್ಕೆ ಸಾಧ್ಯ ಆದರೆ. ನಾರದರೊಮ್ಮೆ ಕೃಷ್ಣನ ಸಂಸಾರವನ್ನು ನೋಡ್ಲಿಕ್ಕೆ ಬರ್ತಾರಂತೆ. ಕೃಷ್ಣ 16,108 ಅರಮನೆಗಳನ್ನು ಮಾಡಿ 16,108 ಮಂದಿಯನ್ನು ಅದರಲ್ಲಿ ಇಟ್ಟಿದ್ದಾನೆ. ನಾರದರು ಅಂದ್ಕೊಂಡ್ರು, ಒಂದು ಮದುವೆ ಆದವರೇ ಜಗತ್ತಿನಲ್ಲಿ ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸ್ತಾ ಇರುವಾಗ ಕೃಷ್ಣ 16,108 ಹೇಗೆ ಮಾಡಿಕೊಂಡಿದ್ದಾನೆ ನೋಡಲಿಕ್ಕೆ ಅಂತ ಬಂದಿದ್ದಾರೆ. ಬಂದಾಗ ಮೊದಲನೇ ಮನೆಗೆ ಬಂದರೆ ಕೃಷ್ಣ ಸಂಧ್ಯಾವನ್ನೇ ಮಾಡ್ತಾ ಕೂತಿದ್ದಾನೆ. ಸಂಧ್ಯಾವನ್ನೇ ಎಲ್ಲ ಮುಗಿಸಿ ಬಂದ ನಾರದರಿಗೆ ತಾನು ಉತ್ಥಾನ ಮಾಡಿ ಅಭಿವಾದನೆ ಮಾಡಿ ಅವರನ್ನೆಲ್ಲ ಸತ್ಕಾರ ಮಾಡಿದ್ದಾನೆ. ಬಹಳ ಸಂತೋಷ ಆಯಿತು ಬಂದದ್ದು ಅಂತ ಬಹಳ ಉಪಚಾರ ಮಾಡ್ದ. ನಾರದರು ಸರಿ ಆಯಿತು ಅಂತ ಹೇಳಿ ಮುಂದಿನ ಮನೆಗೆ ಬಂದರೆ ಅಲ್ಲಿ ಕೃಷ್ಣ ತಾನು ದೇವರ ಪೂಜೆ ಮಾಡ್ತಾ ಕೂತಿದ್ದಾನೆ. ನಾರದರು ಅಂದ್ಕೊಂಡ್ರು ಎಲ್ಲೋ ಒಳಗಿಂದ ಒಂದು ಬಾಗಿಲಿರಬೇಕು. ಆಮೇಲೆ ಮತ್ತೆ ಅಲ್ಲಿಂದ ಮುಂದಿನ ಮನೆಗೆ ಬರ್ತಾರೆ. ಕೃಷ್ಣ ತನ್ನ ಮಕ್ಕಳಿಗೆ ಕತ್ತಿ ವರಸೆ ಹೇಳ್ಕೊಡ್ತಾ ಇದ್ದಾನೆ. ಮುಂದಿನ ಮನೆಗೆ ಬರ್ತಾರೆ, ಹೆಂಡತಿ ಜೊತೆ ಸಾಂಸಾರಿಕವಾದ ಮಾತುಗಳನ್ನು ಆಡ್ತಾ ಇದ್ದಾನೆ. ಹೀಗೆ ಒಂದೊಂದು ಮನೆಯಲ್ಲೂ ಒಂದೊಂದು ರೀತಿಯಲ್ಲಿ ತಾನು ಕೃಷ್ಣ ಪರಮಾತ್ಮ ಇದ್ದು ಎಲ್ಲರನ್ನೂ ಸಂತೋಷಪಡಿಸ್ತಾ ಇದ್ದಾನೆ. ಇಂಥ ಸಂಸಾರ ಅವ್ಯಾಕೃತ ಗೃಹಸ್ಥಾಯ ಅಂತಾರೆ ಆಚಾರ್ಯ ಭಗವತ್ಪಾದರು. ಅವೊಂದು ನಮ್ಮಂತೆ ಸಂಸಾರ ಅಲ್ಲ, ಒಂದು ಪ್ರಾಕೃತಿಕ ಸಂಸಾರ, ಅಪ್ರಾಕೃತವಾದಂತಹ ಸಂಸಾರ ಪರಮಾತ್ಮನದ್ದು. ಅಂಥ ರೀತಿಯಾಗಿ ತಾನು ಪರಮಾತ್ಮ ಕೃಷ್ಣನಾಗಿ ತಾನು ಬಂದಿದ್ದಾನೆ. ಭಾಗವತ ಅನ್ನತ್ತೆ ಆ ಎಲ್ಲ ಗೋಪಿ ಕೃಷ್ಣ ಹೇಗಿದ್ದಾನೆ, ಎಷ್ಟು ಚೆನ್ನಾಗಿದ್ದಾನೆ, ಅಷ್ಟು ಚೆನ್ನಾಗಿದ್ದಾನೆ, ಇಷ್ಟು ಚೆನ್ನಾಗಿದ್ದಾನೆ ಹೇಳಲ್ಲ. ಭಾಗವತ ಅನ್ನತ್ತೆ ಕೃಷ್ಣ ಪರಮಾತ್ಮನನ್ನು ನೋಡುವ ಗೋಪಿಕಾ ಸ್ತ್ರೀಯರು ಅವರ ಕಣ್ಣಿಗೆ ರೆಪ್ಪೆ ಯಾಕೆ ಕೊಟ್ಟ ಬ್ರಹ್ಮದೇವರು ಅಂತ ಬ್ರಹ್ಮದೇವರ ಮೇಲೆ ಸಿಟ್ಟು ಮಾಡ್ಕೊಳ್ಳೋರಂತ. ಯಾಕೆಂದರೆ ರೆಪ್ಪೆ ಮಿಟುಕಿಸುವಾಗ ಕೃಷ್ಣನ ಮುಖಾರವಿಂದದ ದರ್ಶನದ ಭಾಗ್ಯ ಹೋಗ್ಬಿಡುತ್ತಲ್ಲ, ಅಷ್ಟು ಕ್ಷಣಕಾಲ ಕೃಷ್ಣನನ್ನು ನೋಡಲಿಕ್ಕೆ ಅಡ್ಡಿಯನ್ನುಂಟು ಮಾಡಿದ ರೆಪ್ಪೆ ಯಾಕಾದರೂ ಕೊಟ್ಟಿಯೋ ಬ್ರಹ್ಮ ಅಂತ ಬ್ರಹ್ಮದೇವರನ್ನು ಬೈಯೋರಂತ. ಅಷ್ಟು ಅದ್ಭುತವಾದಂತಹ ರೂಪ ಕೃಷ್ಣ ಪರಮಾತ್ಮನದ್ದು. ದೃಷ್ಟ್ಯಾ ವಿಧೂಯ ವಿಜಯೇ ಜಯಮುದ್ವಿಘುಷ್ಯ ಪ್ರೋಚ್ಯೋದ್ಧವಾಯ ಚ ಪರಂ ಸಮಗಾತ್ ಸ್ವಧಾಮ. ಕೃಷ್ಣ ಪರಮಾತ್ಮ ಅವನ ದೊಡ್ಡ 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 ಲೀಲೆ ಏನು ಅಂದರೆ ಭಾಗವತ ಅನ್ನತ್ತೆ ಎಲ್ಲ ದುಷ್ಟರಾಜರ ವ್ಯೂಹವನ್ನು ರಣರಂಗದಲ್ಲಿ ದೃಷ್ಟ್ಯಾ ವಿಧೂಯ, ದೃಷ್ಟಿಯಿಂದ ಸಂಹಾರ ಮಾಡಿದ್ದಾನೆ ಕೃಷ್ಣ ಪರಮಾತ್ಮ. ಇಡೀ ಕಥೆಯನ್ನು ನೋಡಿದಾಗ ಅನ್ಸತ್ತೆ ಕೃಷ್ಣ ಆಯುಧನೇ ಹಿಡಿಲಿಲ್ಲ, ಎಲ್ಲ ಪಾಪ ಅರ್ಜುನ ಭೀಮಸೇನ ದೇವರೇ ಕಷ್ಟಪಟ್ಟು ಯುದ್ಧ ಮಾಡಿದ್ದು. ಆದರೆ ಭಾಗವತ ಅಂತೂ ದೃಷ್ಟ್ಯಾ ವಿಧೂಯ, ಕೃಷ್ಣನು ಅಂತಾನೆ ಮಯೈವೈತೆ ನಿಹತಾಃ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯ ಸಾಚಿನ್. ಇವರನ್ನೆಲ್ಲ ನಾನು ಕೊಂದ ಆಗಿಬಿಟ್ಟಿದೆ, ನೀನು ಸುಮ್ಮನೆ ನಿಮಿತ್ತ ಮಾತ್ರ ಆಗಬೇಕು. ನೀ ಬಾಣ ಬಿಟ್ಟಂಗೆ ಮಾಡು, ಅವ್ರ ತಲೆ ಕೆಳಗೆ ಬಿದ್ದಾಗ ಆಗುತ್ತಷ್ಟೇ, ನೀನು ಬಾಣ ಬಿಡೋದೂ ಇಲ್ಲ, ಅವ್ರ ತಲೆ ಬೀಳೋದು. ಯಾಕೆಂದರೆ ನಾ ಇವರನ್ನೆಲ್ಲ ಕೊಂದ ಆಗಿಬಿಟ್ಟಿದೆ. ಹಾಗಾಗಿ ದೃಷ್ಟ್ಯಾ ವಿಧೂಯ, ದೃಷ್ಟಿಯಿಂದಲೇ ಅವರನ್ನೆಲ್ಲರನ್ನ ಸಂಹಾರ ಮಾಡಿಬಿಟ್ಟು ವಿಜಯೇ ಜಯಮುದ್ವಿಘುಷ್ಯ, ಸಂಹಾರ ಮಾಡಿದ್ದು ಇವನು, ಆದರೆ ಜಯ ಯಾರಿಗಾಯಿತು ಅಂದರೆ ಅರ್ಜುನನಿಗೆ ಜಯವಾಯಿತು ಅಂತ ತಾನು ಹೇಳಿದ್ದಾನೆ ಪರಮಾತ್ಮ. ಇದೇನು ಅಂದರೆ ಗುರುಗಳು ವಿಚಾರ ಶ್ರೀಪಾದರು ಯಾವಾಗಲೂ ಹೇಳೋರು, ಅರ್ಜುನ ಯಾರು ಅಂದರೆ ನಾವೇ ಜೀವರೇ ಅರ್ಜುನ ಅಂತ. ಕೃಷ್ಣ ಯಾರು ಅಂದರೆ ಪರಮಾತ್ಮ. ದೇವರ ಲೀಲೆಯೂ ಇಷ್ಟೇ, ಬಂದ ಎಲ್ಲ ಭಾರವನ್ನು ದೇವರನ್ನು ನಾವು ಎದುರಿಗೆ ನಿಲ್ಲಿಸ್ಬೇಕು. ಹೇಗೆ ಅರ್ಜುನ ಕೃಷ್ಣನನ್ನು ಸಾರಥಿಯನ್ನಾಗಿಟ್ಟ, ಕೃಷ್ಣನನ್ನು ಮುಂದೆ ನಿಲ್ಲಿಸೋದು.
ನಾವು ದೇವರನ್ನು ಎಲ್ಲ ಸಮಸ್ಯೆಗಳು ಯಾವುದೇ ಎದುರಾದರೂ ದೇವರನ್ನು ಎದುರಿಡಬೇಕಂತ. ನಮ್ಮ ಹತ್ರ ದೇವ ಇದ್ದಾನೆ, ನಮ್ಮ ಹತ್ರ ದೇವರಿದ್ದಾನೆ. ಎಷ್ಟು ಚೆನ್ನಾಗಿ ಒಬ್ರು ಹೇಳೋರು, ದೇವ್ರ ಹತ್ರ ಹೋಗಿ ನನಗೆ ಸಮಸ್ಯೆ ಇದೆ ಅಂತ ಹೇಳಬೇಡ, ಸಮಸ್ಯೆಗಳು ಬಂದಾಗ ಹೇಳು ನನ್ನ ಹತ್ರ ದೇವರಿದ್ದಾನೆ ಅಂತ. ದೇವರನ್ನು ಮುಂದಿಡಬೇಕಂತ. ದೇವರನ್ನು ಮುಂದಿಟ್ಟಾಗ ದೇವರು ತನ್ನ ಎಲ್ಲ ಸಮಸ್ಯೆಗಳನ್ನು ತನ್ನ ಸಾಮರ್ಥ್ಯದಿಂದ, ತನ್ನ ಅನುಗ್ರಹ ವಿಶೇಷದಿಂದ ಅದನ್ನು ಪರಿಹಾರ ಮಾಡ್ತಾನೆ. ಮಾಡಿ ನಮಗೆ ಜಯ ಆಯಿತು ಅಂತ ಜಗತ್ತಿಗೆ ಗೊತ್ತಾಗುವಂತೆ ಮಾಡ್ತಾನೆ. ಇದು ಪರಮಾತ್ಮನ ಕಾರುಣ್ಯ ಅಂತ ಹೀಗೆ ಹೇಳ್ತಾ ಕಡೆಯಲ್ಲಿ ಉದ್ಧವರನ್ನು ತನ್ನ ಉತ್ತರಾಧಿಕಾರಿಯಾಗಿ ಭೂಲೋಕದಲ್ಲಿ ತಾನು ಉಳಿಸಿ ಪರಂಧಾಮಕ್ಕೆ ಕೃಷ್ಣ ಪರಮಾತ್ಮ ತೆರಳಿದ್ದಾನಪ್ಪ ಅಂತ ಹೀಗೆ ಕೃಷ್ಣನ ಚರಿತ್ರೆಯನ್ನು ದಶಮಸ್ಕಂಧದಲ್ಲಿ ಪೂರ್ತಿಯಾಗಿ 100ಕ್ಕೂ ಮಿಕ್ಕ ಅಧ್ಯಾಯಗಳಲ್ಲಿ ಯಾವ ಕೃಷ್ಣನ ಕಥೆ ಇದೆ ಆ ಕೃಷ್ಣನ ಕಥೆಯನ್ನು ಸಂಗ್ರಹ ರೂಪವಾಗಿ 9ನೇ ಸ್ಕಂದದಲ್ಲಿ ಹೀಗೆ ನಿರೂಪಣೆ ಮಾಡಿ ಶುಕಮುನಿಗಳು ತಾವು 9ನೇ ಸ್ಕಂದವನ್ನು ಕಥಾಭಾಗವನ್ನು ಅವರು ಮುಕ್ತಾಯ ಮಾಡಿದ್ದಾರೆ. ಸೂರ್ಯವಂಶದ ಚಂದ್ರವಂಶದ ರಾಜರ ಚರಿತ್ರೆಯನ್ನು ಕಥಾಭಾಗವನ್ನು ಹೀಗೆ ಮುಕ್ತಾಯ ಮಾಡ್ತಾ ಇಲ್ಲಿ ತನಕ ಏನು ಉಪನ್ಯಾಸ ಅದನ್ನು ಪರಮಾತ್ಮನ ಅನುಗ್ರಹದಿಂದ ನಾನು ಹೇಳಿದ್ದೇನೆ, ನೀವೆಲ್ಲ ಕೇಳಿದ್ದೀರಿ. ಪರಮಾತ್ಮ ಎಲ್ಲರಿಗೂ ಕೇಳಿದ ಎಲ್ಲರಿಗೂ ಗುರುಗಳ ಅಂತರ್ಯಾಮಿಯಾದ ಪರಮಾತ್ಮ ಹಿತೋಪ್ಯತಿಶಯವಾದ ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ 2 ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾದ ಮಧ್ವಪತಿ ಶ್ರೀ ಗೋಪಾಲಕೃಷ್ಣನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.